ನಮಸ್ತೆ ಎಲ್ಲಾರ್ಗು ಸನಾತನ ವಾಸ್ತುಶಾಸ್ತ್ರ ಪಾಠ 4ಕ್ಕೆ ಸ್ವಾಗತ ಸುಸ್ವಾಗತ. ಪಾಠ ಶುರು ಮಾಡೋಕ್ಕಿಂತ ಮುಂಚೆ ದೈವ ಪ್ರಾರ್ಥನೆ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ವಾಸ್ತುಪುರುಷಾಯ ವಿದ್ಮಹೇ ಭೂಮಿಪುತ್ರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿವಸ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದು ದಿಕ್ಕುಗಳು ಆಲ್ರೆಡಿ ನೋಡಿದೀವಿ. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ತಿಳ್ಕೊಂಡು ಈ ಆಧಾರದ ಮೇಲೆ ನಾವು ಹೆಚ್ಚಿಗೆ ಕಲಿತೀವಿ ಇವತ್ತು. ಈಗ ನಮಗೆ ಗೊತ್ತಿದೆ ಮುಖ್ಯ ದಿಕ್ಕುಗಳು ಯಾವುದು, ಉತ್ತರ, ದಕ್ಷಿಣ, ಪೂರ್ವ ಮತ್ತೆ ಪಶ್ಚಿಮ ಅಲ್ವಾ. ಅದು ಬಿಟ್ಟು ಉಪ ದಿಕ್ಕುಗಳು ಯಾವುದು, ಉತ್ತರ ಮತ್ತೆ ಪೂರ್ವದ ಮಧ್ಯದಲ್ಲಿ ಬರುವಂತದ್ದು ಯಾವುದು, ಈಶಾನ್ಯ. ಮತ್ತೆ ಪೂರ್ವಕ್ಕೆ ಮತ್ತೆ ದಕ್ಷಿಣಕ್ಕೆ ಮಧ್ಯದಲ್ಲಿ ಬರುವಂತದ್ದು ಯಾವುದು, ಆಗ್ನೇಯ. ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಮಧ್ಯದಲ್ಲಿ ಬರುವಂತದ್ದು ಯಾವುದು, ನೈಋತ್ಯ. ಪಶ್ಚಿಮ ಮತ್ತೆ ಉತ್ತರಕ್ಕೆ ಮಧ್ಯದಲ್ಲಿ ಬರುವಂತದ್ದು ಯಾವುದು, ವಾಯುವ್ಯ. ಹೀಗೆ ಎಷ್ಟು ದಿಕ್ಕುಗಳಾದವು, ಹೀಗೆ 8 ದಿಕ್ಕುಗಳಾಗುತ್ತೆ. ಯಾವುದು ಮುಖ್ಯ ದಿಕ್ಕುಗಳು, ಯಾವುದು, ಉತ್ತರ, ದಕ್ಷಿಣ, ಇದು ಪೂರ್ವ ಮತ್ತೆ ಪಶ್ಚಿಮ ಅಲ್ವಾ. ಸೊ ಈಗ ಉಪ ದಿಕ್ಕುಗಳು ಯಾವುದು, ಈಶಾನ್ಯ 4 ಅಂತ ತಗೊಳ್ಳಿ, 5 ಅಂತ ತಗೊಳ್ಳಿ. ಆಗ್ನೇಯ 6ನೇ ದಿಕ್ಕು, ನೈಋತ್ಯ 7ನೇ ದಿಕ್ಕು, ವಾಯುವ್ಯ 8ನೇ ದಿಕ್ಕಾಗತ್ತೆ. ಇಂಗ್ಲಿಷ್ ಹೇಳಿದ್ರೆ ನಾರ್ತ್, ಸೌತ್, ಪೂರ್ವನ ಈಸ್ಟ್ ಅಂತ ಕರಿತೇವೆ, ಪಶ್ಚಿಮನ ವೆಸ್ಟ್ ಅಂತ ಕರಿತೇವೆ, ಈಶಾನ್ಯನ ನಾರ್ತ್ ಈಸ್ಟ್. ಏನಕ್ಕೆ ಅಂದ್ರೆ ಉತ್ತರ ಮತ್ತೆ ಪೂರ್ವಕ್ಕೆ ಮಧ್ಯದಲ್ಲಿ ಬರುವಂತದ್ದು ನಾರ್ತ್ ಈಸ್ಟ್, ಮತ್ತೆ ಪೂರ್ವಕ್ಕೆ ಮತ್ತೆ ದಕ್ಷಿಣಕ್ಕೆ ಮಧ್ಯದಲ್ಲಿ ಬರುವಂತದ್ದು ಯಾವುದು, ಆಗ್ನೇಯ. ಅದನ್ನ ನಾವು ಸೌತ್ ಈಸ್ಟ್, ಅಗ್ನಿ ಮೂಲೆ ಅಂತ ಕರಿತೀವಿ. ಈಶಾನ್ಯ ಏನಂತ ಕರಿತೀವಿ, ದೇವಮೂಲೆ, ಈಶಾನ್ಯ ಮೂಲೆ, ಈಶಾನ ಮೂಲೆ ವಿಧವಾಗಿ ಕರಿತೀವಿ. ಅದಂದ್ರೆ ಅದು ದೇವರ ಮೂಲೆ ಈಶಾನ್ಯ. ಆಗ್ನೇಯ ಅಡಿಗೆ ಮಾಡ್ತೀವಲ್ಲ ನಾವು, ಅಡಿಗೆ ಮನೆ ಬರುವಂತದ್ದು ಜಾಗ, ಅದಕ್ಕೆ ಅಗ್ನಿ ಎಲ್ಲಿರ್ತಾನೆ, ಅಡಿಗೆ ಮನೇಲಿ ತಾನೇ ಇರ್ತಾನೆ, ಅದಕ್ಕೆ ಆಗ್ನೇಯ ಅಂತ ಕರಿತೀವಿ. ಯಜಮಾನ ಮತ್ತೆ ಯಜಮಾನಿ ಮಲಗುವಂತ ಜಾಗ ಯಾವುದು, ನೈಋತ್ಯ ಮೂಲೆ, ರಾಕ್ಷಸ ಮೂಲೆ ಅಲ್ವಾ. ನಾವು ಕುಬೇರ ಮೂಲೆ ಅಂತ ಕರಿತೀವಿ, ಆಕ್ಚುಲಿ ಅದು ಕುಬೇರ ಮೂಲೆ ಅಲ್ಲ, ಅದು ನೈಋತ್ಯ ಮೂಲೆ, ರಾಕ್ಷಸ ಮೂಲೆ ಅಂತ ಕರಿತೀವಿ. ಇನ್ನೊಂದು ನೈಋತ್ಯನ ಏನಂತ ಕರಿತೀವಿ, ಸೌತ್ ವೆಸ್ಟ್. ವಾಯುವ್ಯನ ನಾರ್ತ್ ವೆಸ್ಟ್ ಅಂತ ಕರಿತೀವಿ. ಅದು ವಾಯು ಅಲ್ವಾ. ವಾಯು ಅಂದ್ರೆ ವಾಯು ತತ್ವ ಅಂತಂದ್ರೆ ಏನು, ನಾವು ಯೋಚನೆ ಮಾಡೋದು ಯಾವ್ದ್ರಲ್ಲಿ, ಗಾಳಿಯಲ್ಲಿ ಯೋಚನೆ ಮಾಡುವಂಥದ್ದು ಅಲ್ವಾ. ಅದಕ್ಕೆ ಯಾವ್ದು ಆಧಾರ ಇರಲ್ಲ, ಅದಕ್ಕೋಸ್ಕರ ವಾಯು ತತ್ವ ಅಂತಂದ್ರೆ ಹೆಚ್ಚಿಗೆ ಯೋಚನೆ ಮಾಡುವಂಥದ್ದು, ಒಳ್ಳೆ ಪ್ಲಾನ್ ಮಾಡುವಂತ ಶಕ್ತಿ ನಮ್ಮಲ್ಲಿ ಇರುತ್ತೆ, ನಮ್ಮ ಬುದ್ಧಿ. ಅದನ್ನ ನಾವು ವಾಯು ತತ್ವ, ನಾರ್ತ್ ವೆಸ್ಟ್ ಅಂತ ಕರಿತೀವಿ, ವಾಯುವ್ಯ ಮೂಲೆ. ಅರ್ಥ ಆಯ್ತಾ. ಸೊ ಹೀಗೆ 8 ದಿಕ್ಕುಗಳು ಇರುತ್ತವೆ. ಇದು ಗೊತ್ತಿರೋದೆ, ಮತ್ತೆ ಪದೇ ಪದೇ ಏನು ಕೇಳ್ತಾ ಇದ್ದೀರಾ ಅಂತ ಕೇಳ್ಬೋದು. ಈಗ ನಾವು ಪೂರ್ವ ದಿಕ್ಕು ಅಂತ ಕರಿತೀವಿ. ಪೂರ್ವ ದಿಕ್ಕು ಎಲ್ಲಿಂದ ಎಲ್ಲಿ ಶುರು ಆಗುತ್ತೆ, ಯಾವಾಗ್ಲೂ ಅಷ್ಟೇ ನೋಡಿ. ಇದು ಪೂರ್ವ ದಿಕ್ಕು ಆಗ್ನೇಯದಿಂದ ಶುರುವಾಗಿ, ಈಶಾನ್ಯದಿಂದ ಶುರುವಾಗಿ ಆಗ್ನೇಯ ತನಕ ಇರುತ್ತೆ. ಇದನ್ನು ನಾವು ಪೂರ್ವ ದಿಕ್ಕು ಅಂತ ಕರಿತೀವಿ, ಪೂರ್ವದ ಕಡೆಗೆ ಇರುವಂತ ದಿಕ್ಕು. ಇದನ್ನ ನೆನ್ಪಿಟ್ಕೊಳ್ಳಿ. ಈಶಾನ್ಯ ಅಂತಂದ್ರೆ ಪೂರ್ವದ ಕಡೆ ಅಂತಂದ್ರೆ ಯಾವುದು, ಪೂರ್ವ ದಿಕ್ಕು ಅಂದ್ರೆ ಈಶಾನ್ಯದಿಂದ ಆಗ್ನೇಯ, ಅದನ್ನ ನಾವು ಪೂರ್ವ ಅಂತ ಕರಿತೀವಿ. ಈ ಕಾನ್ಸೆಪ್ಟ್ ತಲೆಯಲ್ಲಿ ನೀಟಾಗಿ ಕುತ್ಕೊಂಡ್ರೆ ವಾಸ್ತುಶಾಸ್ತ್ರ ಕರೆಕ್ಟ್ ಆಗಿ ಬರುವಂತದ್ದು. ನೋಡಕ್ಕೆ ಸಿಂಪಲ್, ಬಟ್ ಆಕ್ಚುಲಿ ಪ್ರಾಕ್ಟಿಕಲ್ ಮಾಡಕ್ ಹೋದ್ರೆ ಕಾಂಪ್ಲಿಕೇಟೆಡ್ ಆಗುತ್ತೆ. ಓಕೆನಾ. ಇವಾಗ ದಕ್ಷಿಣ ದಿಕ್ಕು ಎಲ್ಲಿಂದ ಎಲ್ಲಿಗೆ, ಆಗ್ನೇಯದಿಂದ ಹಿಡಿದು ನೈಋತ್ಯ ಭಾಗದ ತನಕ, ಇದನ್ನ ನಾವೇನಂತ ಕರಿತೀವಿ, ದಕ್ಷಿಣ ದಿಕ್ಕು, ದಕ್ಷಿಣದ ಮುಖ ಅಂತ ಕರಿತೀವಿ. ಪಶ್ಚಿಮ ಎಲ್ಲಿಂದ ಎಲ್ಲಿಗೆ ಇರುತ್ತೆ,
ನೈಋತ್ಯದಿಂದ ಹಿಡಿದು ವಾಯು ಮೂಲೆ ತನಕ ಇರುತ್ತೆ, ವಾಯು ತನಕ ಇರುತ್ತೆ. ಇದನ್ನ ನಾವು ದಕ್ಷಿಣ ಅಂತ ಕರಿತೀವಿ, ಸಾರಿ ಪಶ್ಚಿಮ ಅಂತ ಕರಿತೀವಿ. ಉತ್ತರ, ಎಲ್ಲಿಂದ ಎಲ್ಲಿಗೆ ಉತ್ತರ? ಉತ್ತರದ ಕಡೆ ಅಂತಂದ್ರೆ ನಿಮಗೆ ನೆನಪಿರ್ಬೇಕು, ಬರೀ ಉತ್ತರ ಅಂದ್ರೆ ಕೆಲವರು ಬರೀ ಉತ್ತರ ಅಂದ್ರೆ 0 ಡಿಗ್ರಿ ಅಂತ ನೋಡ್ತಾ ಇರ್ತಾರೆ. ಪೂರ್ವ ಅಂತಂದ್ರೆ ಬರೀ 0 ಡಿಗ್ರಿ ಪೂರ್ವ ಅಂತ ನೋಡ್ತಾರೆ. ಪಶ್ಚಿಮ ಅಂತಂದ್ರೆ 0 ಡಿಗ್ರಿ ಪಶ್ಚಿಮ ನೋಡ್ತಾ ಇರ್ತಾರೆ. ದಕ್ಷಿಣ ಅಂದ್ರೆ ಪಶ್ಚಿಮ ಬರೀ 0 ಡಿಗ್ರಿ ಪಶ್ಚಿಮ ನೋಡ್ತಾರೆ. ಹಾಗಾಗಲ್ಲ, ಅದು ಪೂರ್ತಿ ದಿಕ್ಕು. ಅಂದ್ರೆ ಉತ್ತರ ಅಂತಂದ್ರೆ ಇಲ್ಲಿ ವಾಯುವ್ಯದಿಂದ ಹಿಡಿದು ಈಶಾನ್ಯದ ತನಕ, ಅಂದ್ರೆ ಈಶಾನ್ಯ ಬರುತ್ತೆ ಇಲ್ಲಿ ತನಕ. ಇದನ್ನ ನಾವೇನಂತ ಕರಿತೀವಿ? ಇದನ್ನ ಉತ್ತರ ದಿಕ್ಕು ಅಂತ ಕರಿತೀವಿ. ಅರ್ಥ ಆಯ್ತಾ ಇದು ಕಾನ್ಸೆಪ್ಟ್? ಈ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು, ಓಕೆನಾ? ಇದನ್ನೇ ಸ್ಲೈಡ್ಸ್ ಅಲ್ಲಿ ತೋರಿಸಿದ್ದೀನಿ ನಾನು. ಪೂರ್ವ ದಿಕ್ಕು ಅಂದ್ರೆ ಒಂದು, ದಕ್ಷಿಣ ದಿಕ್ಕು ಅಂದ್ರೆ ಈಗ ನೈಋತ್ಯದಿಂದ ಆಗ್ನೇಯದಿಂದ ಹಿಡಿದು ನೈಋತ್ಯ, ಈ ದಿಕ್ಕನ್ನು ನಾವು ದಕ್ಷಿಣ ದಿಕ್ಕು ಅಂತ ಕರಿತೀವಿ. ಸೇಮ್ ಪಶ್ಚಿಮನ ವಾಯುವ್ಯದಿಂದ ಹಿಡಿದು ನೈಋತ್ಯದ ತನಕ ಅದನ್ನ ನಾವು ಪಶ್ಚಿಮ ದಿಕ್ಕು. ಉತ್ತರ ವಾಯುವ್ಯದಿಂದ ಹಿಡಿದು ಈಶಾನ್ಯದವರೆಗೆ ಅದನ್ನ ಉತ್ತರ ದಿಕ್ಕು ಅಂತ ಕರಿತೀವಿ. ಈಗ ನಾವೇನ್ ಮಾಡೋಣ ಅಂತಂದ್ರೆ, ಇವಾಗ ಪೂರ್ವ ದಿಕ್ಕು ಅಂದ್ರೆ ಎಲ್ಲಿಂದ ಅಲ್ಲಿಗೆ? ಈಶಾನ್ಯದಿಂದ ಹಿಡಿದು ಆಗ್ನೇಯ ತನಕ ಅಲ್ವಾ? ಸೊ ಈಗ ಅದನ್ನ ನಾವು 8 ಭಾಗ ಮಾಡೋಣ. E1 ಅಂತ ಕರಿತೀನಿ. ಇದು ಪೂರ್ವ ಅಂತಂದ್ರೆ ಏನ್ ಬರುತ್ತೆ? ಇಂಗ್ಲಿಷ್ ಅಲ್ಲಿ ತಗೊಂಡ್ರೆ ಈಸಿ ನಮ್ಗೆ. ಈಸ್ಟ್ ಅಂತಂದ್ರೆ ಪೂರ್ವ ಅಂದ್ರೆ ಈಸ್ಟ್ ಅಂದ್ಕೊಳ್ಳಿ. ಅದನ್ನ E1, E2, E3, E4, E5, E6, E7, E8 ಹೀಗೆ 8 ಭಾಗ. ಅದಕ್ಕೋಸ್ಕರ ನಾನು ಎಂತ ತೋರಿಸಿದೀನಿ, E1 ಇಂದ E8 ತನಕ ಪೂರ್ವ ದಿಕ್ಕು. ದಕ್ಷಿಣ ಅಂತಂದ್ರೆ ಏನು? ಸೌತ್, ಎಸ್ ಅಂತ ತಗೊಳ್ಳೋಣ. ಹಾಗಾಗಿ S1 ಇಂದ ಹಿಡಿದು S8 ತನಕ ಭಾಗ ಮಾಡ್ತೀವಿ, 8 ಭಾಗ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಇವಾಗ ಪಶ್ಚಿಮಗೆ ಏನ್ ತಗೋತೀವಿ? W. ಹಾಗಾಗಿ ಇದನ್ನು ಕೂಡ ನಾವೇನ್ ಮಾಡ್ತೀವಿ? 8 ಭಾಗ ಮಾಡ್ಕೊಳ್ತೀವಿ. W1, W2, W3, W4, W5, W6, W7, W8. ಅರ್ಥ ಆಯ್ತಾ? ಸೊ ಹೀಗೆ 8 ಭಾಗನ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಈಗ ಉತ್ತರಕ್ಕೆ ಬಂದಾಗ ಇದನ್ನ ನಾರ್ತ್ ಅಂತ ತಗೋತೀವಿ, N ಅಂತ ತಗೊಳ್ಳಿ. ಓಕೆ, ಈಸಿ ಅಂಡರ್ಸ್ಟ್ಯಾಂಡ್ ಆಗಕ್ಕೆ. N1 ಇಂದ ಹಿಡಿದು N8 ಅಂದ್ರೆ N1, N2, N3, N4, N5, N6, N7 ಮತ್ತೆ N8 ಹೀಗೆ ಉತ್ತರ ದಿಕ್ಕನ್ನು ಕೂಡ ನಾವು 8 ಭಾಗವನ್ನಾಗಿ ಮಾಡ್ಕೋತೀವಿ. ಅರ್ಥ ಮಾಡ್ಕೊಳ್ಬೇಕಾರದೇನು? 8 ದಿಕ್ಕುಗಳಿವೆ, 4 ಮುಖ್ಯ ದಿಕ್ಕುಗಳು, 4 ಉಪ ದಿಕ್ಕುಗಳು. 4 + 4 ಎಷ್ಟಾಯ್ತು? 8 ದಿಕ್ಕುಗಳಾಗುತ್ತೆ. ಆಗ ಮುಖ್ಯ ದಿಕ್ಕನ್ನು ನಾವು 8 ಭಾಗ ಮಾಡ್ಕೋಬೇಕು. ಯಾವ್ದು ಮುಖ್ಯ ದಿಕ್ಕುಗಳು? ಉತ್ತರ, ದಕ್ಷಿಣ, ಪೂರ್ವ ಮತ್ತೆ ಪಶ್ಚಿಮ. ಇದು 4 ದಿಕ್ಕುಗಳಾಗತ್ತೆ. ಮುಖ್ಯವಾದ 4 ದಿಕ್ಕುಗಳು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಈಗ ಪಶ್ಚಿಮನ್ನ ನಾವು ಪುನಃ 8 ಭಾಗವನ್ನಾಗಿ ಮಾಡ್ತೀವಿ, 8 ಭಾಗವನ್ನಾಗಿ ಮಾಡ್ತೀವಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ. ಇವಾಗ ಆಯ್ತು. ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ ನೋಡಿ, ಪೂರ್ವ ದಿಕ್ಕು ಇದೆ. ಪೂರ್ವ ದಿಕ್ಕು ಎಲ್ಲಿಂದ ಎಲ್ಲಿಗೆ? ಈಶಾನ್ಯದಿಂದ ಆಗ್ನೇಯ. ಅದನ್ನ 8 ಭಾಗ ಮಾಡಿ, ಅದಕ್ಕೊಂದು ಹೆಸರು ಕೊಡಿ. ಪೂರ್ವ ಅಂದ್ರೆ E ಅಂತ ತಗೊಂಡಾಗ 8 ಭಾಗ ಮಾಡಿದಾಗ E1, E2, E3, E4, E5, E6, E7, E8 ಹಾಗೆ 8 ಭಾಗವನ್ನು ಮಾಡ್ಕೊಳ್ಳೋಣ. ದಕ್ಷಿಣ ಅಂತಂದ್ರೆ S ಅಂತ ಇಟ್ಕೊಳ್ಳಿ. ಅದನ್ನು 8 ಭಾಗ ಮಾಡಿದಾಗ S1, S2, S3, S4, S5, S6, S7, S8 ಅಂತ ಬರುತ್ತೆ. ಆಯ್ತಾ? ಓಕೆನಾ? ಈಗ
ಪಶ್ಚಿಮನ್ ಕೂಡ ಡಬ್ಲ್ಯೂ ಅಂತ ತಗೊಳ್ಳಿ, ವೆಸ್ಟ್ ಅಲ್ವಾ ಅದು, ಹಾಗಾಗಿ W1, W2, W3, W4 ಏನು ಬರ್ಕೊಳಕ್ ಹೋಗ್ಬೇಡಿ, ಇದು ಜಸ್ಟ್ ನಿಮ್ ಅಂಡರ್ಸ್ಟ್ಯಾಂಡಿಂಗ್ ತೋರಿಸ್ತಾ ಇದೀನಿ ಅಷ್ಟೇ. ಹೆಂಗಿರೋ ಶೇರ್ ಮಾಡ್ತೀನಲ್ಲ ಅವಾಗ ಅರ್ಥ ಆಗುತ್ತೆ ನಿಮಗೆ. W7, W8 ಹೀಗೆ 8 ಭಾಗ ಮಾಡಿರ್ತೀವಿ. ಹೀಗೆ ಉತ್ತರ ಕೂಡ ಅಷ್ಟೇ, ಉತ್ತರ ನಾವು N ಅಂತ ತಗೊಳ್ಳಿ. N ಅಂತ ತಗೊಂಡಾಗ N1 ನಿಂದ N8 ಹೀಗೆ ಇದನ್ನು ಕೂಡ 8 ಭಾಗವನ್ನಾಗಿ ಮಾಡಿರ್ತೀವಿ. ಓಕೆ, ಎಷ್ಟು ದಿಕ್ಕಾಗುತ್ತೆ ಅವಾಗ ನಮ್ಗೆ? ಉತ್ತರ 8 ಭಾಗ ಮಾಡಿದೀವಿ, ಪೂರ್ವ 8 ಭಾಗ, ದಕ್ಷಿಣ 8 ಭಾಗ, ಇದು ಅಷ್ಟೇ. ಎಕ್ಸಲೆಂಟ್. 8 4s 32 ಅಂದ್ರೆ 32 ದಿಕ್ಕುಗಳು ಸಿಗುತ್ತೆ ನಮ್ಗೆ, 32 ಜಾಗಗಳು ಸಿಗುತ್ತೆ. ಅದ್ ಯಾವ್ಯಾವ ಅಂತ ನೋಡೋಣ. ಈಗ ನೋಡಿ, ಇನ್ನ ಡೀಟೇಲ್ ಅರ್ಥ ಆಗತ್ತೆ ನಿಮ್ಗೆ ಇವಾಗ. ಸೇಮ್ ಅದನ್ನೇ ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತಾ ಇದೀನಿ. ಈಗ ನೋಡಿ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಇದು ಮುಖ್ಯ ದಿಕ್ಕುಗಳು. ಉಪದಿಕ್ಕುಗಳು ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತೆ ವಾಯುವ್ಯ. 8 ಆಯ್ತು, ಕರೆಕ್ಟಾ? ಈಗ ಅದನ್ನ ಏನ್ ಮಾಡೋಣ ಅಂತಂದ್ರೆ, ಮತ್ತೆ ಭಾಗ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾರೆ ನೋಡಿ, ಈಶಾನ್ಯ ಬಂತಲ್ವ, ಈಶಾನ್ಯ ಮತ್ತು ಪೂರ್ವದ ಮಧ್ಯಭಾಗ ಯಾವುದು? ಪೂರ್ವ ಈಶಾನ್ಯ. ಪೂರ್ವದ ಮತ್ತು ಆಗ್ನೇಯದ ಮಧ್ಯದ ಭಾಗ ಪೂರ್ವ ಆಗ್ನೇಯ. ಆಗ್ನೇಯ ಮತ್ತು ದಕ್ಷಿಣ ಆಗ್ನೇಯ. ಮತ್ತೆ ದಕ್ಷಿಣ ಮತ್ತೆ ನೈಋತ್ಯದ ಮಧ್ಯಭಾಗ ದಕ್ಷಿಣ ನೈಋತ್ಯ. ಅದನ್ನೊಂದು ಭಾಗ ಮಾಡೋಣ. ನೈಋತ್ಯ ಮತ್ತೆ ಪಶ್ಚಿಮ ಮಧ್ಯದ ಭಾಗ ಪಶ್ಚಿಮ ನೈಋತ್ಯ. ಪಶ್ಚಿಮ ಮತ್ತೆ ವಾಯುವ್ಯಗೆ ಪಶ್ಚಿಮ ವಾಯುವ್ಯ. ವಾಯುವ್ಯ ಮತ್ತೆ ಉತ್ತರ ವಾಯುವ್ಯ. ಉತ್ತರ ಮತ್ತೆ ಈಶಾನ್ಯದ ಮಧ್ಯದ ಭಾಗ ಉತ್ತರ ಈಶಾನ್ಯ. ಹೀಗೆ ನಮ್ಗೆ 8 ದಿಕ್ಕುಗಳು ಗೊತ್ತು. ಈಗ ಎಷ್ಟು ದಿಕ್ಕಾಯ್ತು? ಮತ್ತೆ 16 ಆಯ್ತು ಸರ್. 16 ಆಯ್ತು. ನೋಡಿ, ಫಸ್ಟ್ ನಮ್ಗೆ ಏನ್ ಗೊತ್ತಿತ್ತು? ಒಂದು ಉತ್ತರ 1 2 3 4 ಉಪದಿಕ್ಕುಗಳು 5 6 7 8. ಈಗ ಉಪ ದಿಕ್ಕುಗಳು ತಗೊಂಡಾಗ 9 10 11 12 13 14 15 16 ಭಾಗಗಳನ್ನ ಮಾಡಿದೀವಿ ನಾವು, ಕರೆಕ್ಟಾ? 16 ಭಾಗ. ಅರ್ಥ ಆಯ್ತಾ ಹೇಗ್ ಮಾಡ್ತಾ ಇರೋದು ಅಂತ? ಹೇಗ್ ಬಂತು ಅಂತ? 16 ಭಾಗ ಇಲ್ಲಿ ಕೊಟ್ಟಿವಿ ನೋಡಿ, ದಿಕ್ಕುಗಳು 16 ಭಾಗ ಮಾಡಿದೀವಿ. ಸಾಕ? ಇಲ್ಲಿಗೆ ಇನ್ನ ಮುಂದಕ್ಕೆ ಹೋಗ್ಬೇಕಾ ಭಾಗ? ಇಲ್ಲಿ ನೋಡಿದೀವಿ ನಾವು 32 ಭಾಗ ಬಂತಲ್ವಾ, ಹಾಗಾಗಿ ಇನ್ನೊಂದು ಭಾಗ ಮಾಡ್ಕೊಳ್ಳೋಣ. ಇನ್ನು ತಿರ್ಗಾ ಅದ್ರ ಮಧ್ಯದಲ್ಲಿ ಇವಾಗ ನಾವು ಉತ್ತರ ಈಶಾನ್ಯ ಅದ್ರ ಮಧ್ಯದಲ್ಲಿ ಇನ್ನೊಂದು ಲೈನ್ ಹಾಕೋಬೇಕು. ಈಶಾನ್ಯ ಪೂರ್ವ ಮತ್ತೆ ಇನ್ನೊಂದು ಲೈನು. ಹೀಗೆ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 32 ಭಾಗಗಳು ಬರುತ್ತೆ. 32 ಭಾಗಗಳು ಬಂತು. ಎಷ್ಟು ದಿಕ್ಕುಗಳಾಗತ್ತವ? ಕರೆಕ್ಟ್ ನಮ್ಗೆ ಭಾಗ ಮಾಡಿದ್ರೆ 32 ಭಾಗಗಳು ದಿಕ್ಕುಗಳು 32 ಭಾಗವಾಗಿ ನಮಗೆ ಕಾಣಿಸುತ್ತೆ. ಆಯ್ತಾ? ಏನಕ್ಕೆ ಅದು ನಮಗ್ ಬೇಕಾಗಿದೆ ಅಂತಂದ್ರೆ, ಏನಕ್ಕೆ ಬೇಕಾಗಿದೆ ಇದು ನೋಡಿ, ಅರ್ಥ ಆಯ್ತಾ ಇವಾಗ? ಈಶಾನ್ಯ E1 to E8 ಭಾಗವನ್ನಾಗಿ ಮಾಡಿರ್ತೀವಿ. ಸೌತ್ S1 to S8 ಭಾಗವನ್ನಾಗಿ ಮಾಡಿದ್ವಿ. ಪಶ್ಚಿಮನ W1 to W8, ಉತ್ತರಾನ N1 to N8 ಮಾಡಿರ್ತೀವಿ. ಹೇಗೆ ಅಂದ್ರೆ ನೋಡಿ, ಈ ತರ ಇರ್ತೀವಿ. ಎಷ್ಟು ಭಾಗ ಆಗಿದೆ? 32 ಬಂತ ಭಾಗ. 32 ದಿಕ್ಕುಗಳು ಅಂತ ತಗೊಳ್ಳಿ. ಇವಾಗ ನಮ್ಗೆ ಉತ್ತರ ಎಲ್ಲಿಂದ ಎಲ್ಲಿಗೆ? ಉತ್ತರ ಮ್ಯೂಟ್ ಮಾಡ್ತಾ ಇದ್ದೇನೆ. ಈಗ ಉತ್ತರ ಎಲ್ಲಿಂದ ಅಲ್ಲಿಗೆ? ಉತ್ತರ ಅವಾಗೆ ನಾವು ನೋಡಿದ್ವಿ ನೋಡಿ, ಇವಾಗ ಬರುತ್ತೆ. ಏನಕ್ಕೆ ನಾನು ಹೇಳಿದ್ದು ಅಂದ್ರೆ ಅರ್ಥ ಆಗುತ್ತೆ ನೋಡಿ. ಉತ್ತರ ಎಲ್ಲಿಂದ ಎಲ್ಲಿಗೆ? ಉತ್ತರ ವಾಯುವ್ಯದಿಂದ ಈಶಾನ್ಯ ತನಕ N1 ಇಂದ N8 ಅದು ಉತ್ತರ ಆಗುತ್ತೆ. ನೋಡಿ, ಗೊತ್ತಾಯ್ತಾ? ನೋಡಿ, ವಾಯುವ್ಯದಿಂದ ಈಶಾನ್ಯದವರೆಗೆ ನೋಡಿ ಲೈನ್ ಹಾಕಿ ತೋರಿಸ್ತೇನೆ ನಿಮ್ಗೆ. ಯಾವುದು ಹಾಕ್ಲಿ? ಈ ಲೈನ್ ತಗೋತೀವಿ ನೋಡಿ, ಇದು ವಾಯುವ್ಯ, ಕರೆಕ್ಟಾ? ಬಂದು ಸೆಂಟರ್ಗೆ ಇರುತ್ತೆ ಅನ್ಕೊಳ್ಳಿ. ತಿರ್ಗಾ ಇಲ್ಲಿ ಇದು ವಾಯುವ್ಯದ ಅಂದ್ರೆ ಇದು ನಾರ್ತ್ ಈಸ್ಟ್, ಇದು ನಾರ್ತ್ ವೆಸ್ಟ್, ಇದು ನಾರ್ತ್. ಸೊ N1 to N8 8 ಭಾಗ ಮಾಡಿದೀವಿ ಅಲ್ವಾ? ಕರೆಕ್ಟಾ? ನೋಡಿ, 1 2 3 4 5 6 7 8 ಅಷ್ಟೇ.
ಉತ್ತರಾನ 8 ಭಾಗ, ಹಾಗೆ ಪೂರ್ವಾನು 8 ಭಾಗ ಮಾಡಿರ್ತೀವಿ ನೋಡಿ. ಪೂರ್ವಾನು 8 ಭಾಗ ಮಾಡಿದೀವಿ. ಹಾಗೆ ದಕ್ಷಿಣಾನು 8 ಭಾಗ, ಹಾಗೆ ಪಶ್ಚಿಮಾನು 8 ಭಾಗ. 8 ನಾಲ್ಕಲಿ 32 ಬಂತು ಅಷ್ಟೇ. 4 32 ಡೈರೆಕ್ಷನ್ಸ್ ಅಂತ ಬರುತ್ತೆ. ಅದಕ್ಕೊಂದು ಹೆಸರು ಕೊಡ್ಬೇಕಲ್ಲ, ಅದಕ್ಕೊಂದು ಹೆಸರು ಕೊಡ್ತಾ ಹೋಗ್ಬೇಕು ನಾವು. ನೋಡಿ, ಇಲ್ಲಿಂದ ಶುರು ಮಾಡ. ನಾವು ಇಲ್ಲಿ ಒಂದು ಎಷ್ಟನೇ ಭಾಗ ಇಲ್ಲಿಂದ ಒಂದೊಂದು ಶುರು ಮಾಡ್ಕೊಂಡು ಹೋದ್ವಿ. ಇದು 32ನೇ ಭಾಗ ಇಲ್ಲಿ ಬಂದು ನಿಂತ್ಕೋತು. ಆಯ್ತಾ? ಬಟ್ ನಮಗೆ ವಾಯುವ್ಯದಿಂದ ಶುರು ಅಲ್ವಾ? ಯಾವುದು? ಉತ್ತರ ದಿಕ್ಕು. ಎಲ್ಲಿಂದ ಶುರು? ವಾಯುವ್ಯದಿಂದ ಶುರು. ಹಾಗಾಗಿ ಇದನ್ನ N1 ನಾರ್ತ್ ಆಗಿರೋದ್ರಿಂದ N ಅಂತ ತಗೊಳ್ಳಿ. N1, N2, N3, N4, N5, N6, N7, N8. ಹೀಗೆ ಉತ್ತರವನ್ನ N1 to N8 ಭಾಗವನ್ನು ಮಾಡಿರ್ತೀವಿ. 8 ಭಾಗ ಮಾಡಿರ್ತೀವಿ. ಅದಕ್ಕೊಂದು ಹೆಸರು ಕೊಟ್ವಿ ಇವಾಗ. ಅದೇ ರೀತಿ ಪೂರ್ವ ದಿಕ್ಕನ್ನು 8 ಭಾಗ ಮಾಡಿದಾಗ ಇದಕ್ಕೊಂದೊಂದು ಹೆಸರು ಕೊಟ್ಕೊಂಡು ಹೋಗೋಣ. E1, E2, E3, E4, E5, E6, E7, E8. ಹಾಗೆ ದಕ್ಷಿಣಗೂ ಒಂದು ಹೆಸರು ಕೊಡಿ ನೋಡಿ. S1, S2, S3, S4, S5, S6, S7, S8 ಅಂತ ಬಂತು. ಹಾಗೆ ಪಶ್ಚಿಮಕ್ಕೂ ಒಂದು ಹೆಸರನ್ನು ಕೊಡಿ. W1, W2, W3, W4, W5, W6, W7, W8. ಹೀಗೆ ಎಷ್ಟು ಬಂತು? 32 ದಿಕ್ಕುಗಳು ಬಂತು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಪೂರ್ವ ದಿಕ್ಕು ಈಶಾನ್ಯದಿಂದ ಆಗ್ನೇಯ, ದಕ್ಷಿಣ ದಿಕ್ಕು ಆಗ್ನೇಯದಿಂದ ನೈಋತ್ಯ, ಪಶ್ಚಿಮ ದಿಕ್ಕು ನೈಋತ್ಯದಿಂದ ವಾಯುವ್ಯ, ಉತ್ತರ ದಿಕ್ಕು ವಾಯುವ್ಯದಿಂದ ಈಶಾನ್ಯ. ಇದು ಯಾವತ್ತೂ ಕನ್ಫ್ಯೂಸ್ ಆಗಬಾರ್ದು. ಇದು ವೆರಿ ವೆರಿ ಬೇಸಿಕ್ಸ್. ಅರ್ಥ ಆಯ್ತಾ? ಹೇಗೆ ಭಾಗಗಳನ್ನು ಮಾಡ್ಕೋಬೇಕು, ಹೇಗೆ ಇಟ್ಕೋಬೇಕು ಅಂತ. ಅದನ್ನೇ ನಾವು ಆ ಭಾಗಗಳಲ್ಲಿ ಇರುತ್ತಲ್ಲ, ಅದನ್ನೇ ನಾವು ಏನಂತ ಕರಿತೀವಿ? ವಾಸ್ತುಚಕ್ರ ಅಂತ ಕರಿತೀವಿ. ಯಾರು ಸುಮಾರು 3 ಜನ ಕಾಲ್ ಮಾಡಿದ್ರಿ ನನಗೆ, ವಾಸ್ತುಚಕ್ರದ ಬಗ್ಗೆ ಮಾಹಿತಿ ಕೊಡಿ, ಏನದು, ನಾವು ಯೂಸ್ ಮಾಡ್ಬೋದಾ ಅಂತ. ಏನು ಇಲ್ಲ, ಅದನ್ನ ಭಾಗಗಳನ್ನ ಮಾಡಿರ್ತೀವಿ. ಎಷ್ಟು ಭಾಗಗಳಾಗಿರುತ್ತವೆ? ಅದು 32 ಭಾಗಗಳಾಗಿರುತ್ತೆ. ಒಂದು ವೃತ್ತವನ್ನ 32 ಭಾಗಗಳನ್ನು ಮಾಡಿದಾಗ ಅದನ್ನೇ ನಾವು ವಾಸ್ತುಚಕ್ರ ಅಂತ ಕರಿತೀವಿ. ಅದನ್ನ ಒಂದು ಚಕ್ರದ ರೂಪದಲ್ಲಿ ಇಟ್ಕೊಂಡಿರ್ತೀವಿ. ಅರ್ಥ ಆಯ್ತಾ? ನೋಡಿ, ಇದೇ ವಾಸ್ತುಚಕ್ರ. ಅದಕ್ಕೊಂದು ನೇಮಿಂಗ್ ಕೊಟ್ಟಿರ್ತೀವಿ. ಈಸಿ, ಇದು ಇಂಗ್ಲಿಷ್ ಅಲ್ಲಿ ಬರ್ಕೊಂಡ್ರೆ ಈಸಿ. ನೋಡಿ, N1 ಇಂದ ಶುರು ಆಗುತ್ತೆ. N1, N2, N3, N4, N5, N6, N7, N8. ಯಾವ ದಿಕ್ಕದು? ಉತ್ತರ ದಿಕ್ಕು. ನೆಕ್ಸ್ಟ್ ಪೂರ್ವ ದಿಕ್ಕು ಎಲ್ಲಿಂದ ಶುರು ಆಗುತ್ತೆ? E1, E2, E3, E4, E5, E6, E7, E8. ಆಯ್ತಾ? ನೆಕ್ಸ್ಟ್ ದಕ್ಷಿಣ, ತಿರ್ಗಾ S1, S2, S3, S4, S5, S6, S7, S8. ನೆಕ್ಸ್ಟ್ ಪಶ್ಚಿಮ ದಿಕ್ಕು W1, W2, W3, W4, W5, W6, W7, W8. ಹೀಗೆ 8 ಭಾಗ ಇಂಟು ಮುಖ್ಯ ದಿಕ್ಕುಗಳು ಎಷ್ಟು? 4 ದಿಕ್ಕುಗಳಲ್ಲಿ 8 ಭಾಗವನ್ನು ಮಾಡಿದಾಗ ನಮ್ಗೆ ಎಷ್ಟು ದಿಕ್ಕು ಬರುತ್ತೆ? ಉಪದಿಕ್ಕುಗಳು, ಉಪ ದಿಕ್ಕುಗಳು 32 ಬರುತ್ತೆ. ಅದನ್ನೇ ವಾಸ್ತುಚಕ್ರ ಅಂತ ಸಿಂಪಲ್ ಆಗಿ ಕರೆಯೋದು. ಅರ್ಥ ಆಯ್ತಾ? ಎಲ್ಲ ವಾಸ್ತುವ್ರು ಹೇಳ್ತಾ ಇರ್ತಾರಲ್ಲ, ವಾಸ್ತುಚಕ್ರದಲ್ಲಿ ನೋಡ್ಬೇಕು ದಿಕ್ಕು ಕರೆಕ್ಟ್ ಆಗಿದೆಯಾ ಇಲ್ವಾ, ಸರಿಯಾಗಿದೆಯಾ ಇಲ್ವಾ ಅಂತ ಹೇಳ್ತಾ ಇರ್ತಾರೆ. ಆ ವಾಸ್ತುಚಕ್ರನೇ ಇಲ್ಲಿ ಕಾಣಿಸುವಂತಹ ವಾಸ್ತುಚಕ್ರಗಳು. ಅರ್ಥ ಆಯ್ತಾ? ಈಗ ಆ ವಾಸ್ತುಚಕ್ರ ಎಲ್ಲಿ ಉಪಯೋಗ ಆಗುತ್ತೆ, ಏನ್ ಅದರದ್ದು ಮೀನಿಂಗ್ ನೋಡ್ಕೊಂತ ಹೋಗೋಣ. ಈಗ ನೋಡಿ, ಇವಾಗ ಇಲ್ಲಿಂದ ಎಲ್ಲಿಗೆ ಒಂದು ಉಪದಿಕ್ಕುಗಳನ್ನ 2 ಭಾಗ ಮಾಡಿರ್ತಾರೆ ನೋಡಿ. N2 ಇದೆ, N3 ಇದೆ. ಅದೇನ NW ಅಂದ್ರೆ ಏನು? ವಾಯುವ್ಯ. ಇದು ಕೂಡ 2 ಭಾಗ, W8, W1. ಎಲ್ಲ ಒಂದು ಉಪದಿಕ್ಕುಗಳು ಇರುತ್ತಲ್ಲ, ಉಪ ದಿಕ್ಕುಗಳು, ಅದರಲ್ಲಿ 2 ಭಾಗ ಮಾಡಿರ್ತಾರೆ. W7, W7, W6, W7. ಹೀಗೆ ಇದನ್ನ ವಾಸ್ತುಚಕ್ರನ ಆ 2 ಸೇರಿ ಅದಕ್ಕೊಂದು ಮೀನಿಂಗ್ ಕೊಟ್ಟಿರ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ N2, N3 ಇಂಗ್ಲಿಷ್ ಅಲ್ಲಿ ಏನ್ ಕೊಟ್ಟಿರ್ತಾರೆ? ಸೆಕ್ಸ್ ಅಂಡ್ ಅಟ್ರಾಕ್ಷನ್ ಅಂತ ಕೊಟ್ಟಿರ್ತಾರೆ. N2, N3 ಇದು ನೋಡಿ, ಇಲ್ಲಿ ಕೊಟ್ಟಿರ್ತೇನೆ. N2, N3 ಅಂದ್ರೆ ಲೈಂಗಿಕತೆ ಮತ್ತು ಆಕರ್ಷಣೆ. ಅಂದ್ರೆ ಆ ಒಂದು ದಿಕ್ಕಿನಲ್ಲಿ ಹೊಸದಾಗಿ ಮದುವೆ ಆಗಿರುವಂತಹ ಗಂಡ ಹೆಂಡತಿನ ಮಲಗಿಸಬೇಕು, ಅವರ ಕೋಣೆಯಲ್ಲಿರ್ಬೇಕು ಅಂತ.
ಅರ್ಥ ಆಯ್ತಾ? ಹಾಗಾಗಿ ವಾಸ್ತುಶಾಸ್ತ್ರ ಅದನ್ನ ಹೇಳುತ್ತೆ. ಅದೇನು ಅಂತ ನೋಡೋಣ ಆಮೇಲೆ. ಈಗ ಯಾವ್ಯಾವ ದಿಕ್ಕಲ್ಲಿ ಏನೇನ್ ಇರಬೇಕು ಅಂತ ಗೊತ್ತಾಗತ್ತೆ ನಿಮ್ಗೆ. ಅದ್ರ ಮಹತ್ವ ಏನು ಅದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈಗ N4 N5 ಇಲ್ಲೇನ್ ಹೇಳುತ್ತೆ? ಮನಿ ಅಂಡ್ ಆಪರ್ಚುನಿಟೀಸ್. N4 N5 ಅದಕ್ಕೆ ಇದು ಪಕ್ಕ ಉತ್ತರ. ಇಲ್ಲೇ ಕುಬೇರನ ವಾಸ, ಉತ್ತರ ದಿಕ್ಕಲ್ಲಿ. ಕಾಂಪಸ್ ಅಲ್ಲಿ ನೋಡ್ಬೇಕು. ನಿಮ್ ಮನೆಯಲ್ಲಿ ನೀವು ಸುಮ್ಮನೆ ಒಂದು ರೋಡ್ ಸೈಡ್ ಮನೆ ಕಟ್ಕೊಂಡಿರ್ತೀರ ಅನ್ಕೊಳ್ಳಿ. ಮನೆಯೊಳಗೆ ಇದ್ಕೊಂಡು ನೀವು ಇದೇ ಉತ್ತರ ಅನ್ಕೊಂಡಿರ್ತೀರ. ಬಟ್ ಆಕ್ಚುಲಿ ನಿಮ್ಮ ಮೊಬೈಲ್ ಇರುವಂತೆಲ್ಲ ಕಾಂಪಸ್ ಅಂತ ಇರುತ್ತೆ, ಮ್ಯಾಗ್ನೆಟಿಕ್ ಕಾಂಪಸ್. ಅದನ್ನ ತೆಗೆದು ಕರೆಕ್ಟ್ ಪರಿಶೀಲನೆ ಮಾಡಬೇಕು. ಎಲ್ಲಿ ಉತ್ತರ ಬರುತ್ತೋ ಅದು ಕುಬೇರನ ಸ್ಥಾನ, ಅದು ಕುಬೇರನ ಸ್ಥಾನ. ಆ ಒಂದು ಜಾಗದಲ್ಲಿ N4 N5 ಅಂತ ಮಾರ್ಕ್ ಮಾಡ್ಕೊಂಡ್ರೆ ಅದು ನಿಮಗೆ ಹಣ ತಂದು ಕೊಡುವಂತಹ ಜಾಗ, ಅವಕಾಶಗಳನ್ನು ತಂದು ಕೊಡುವಂತಹ ಜಾಗ. ಹಾಗಾಗಿ ಅಲ್ಲಿ ಬಹಳ ಶುದ್ಧವಾಗಿ ಇಟ್ಕೋಬೇಕು. ಇಲ್ಲಾಂದ್ರೆ ಹಣದ ಪೋಲ್ ಆಗ್ಬಿಡುತ್ತೆ, ಹಣ ಕಳ್ಕೊಳ್ಳುವಂತ ಕಾರ್ಯಕ್ರಮ. ಇಲ್ಲಾಂದ್ರೆ ಹಣನೇ ಬರೋದಿಲ್ಲ, ಆ ರೀತಿ ಆಗ್ತಾ ಇರತ್ತೆ. ಓಕೆನಾ? ಮನಿ ಅಂಡ್ ಆಪರ್ಚುನಿಟೀಸ್ ಅಂತ ತೋರಿಸುತ್ತೆ. ಅದನ್ನೇನಿಲ್ಲಿ ಧನ ಲಾಭ ಮತ್ತು ಹೊಸ ಅವಕಾಶಗಳು. ನೋಡಿ ನಿಮ್ ಮನೆಯಲ್ಲಿ ಅದು ಹೆಂಗೆ ಕಾಂಪಸ್ ನೋಡುವಂಥದ್ದು, ಎಲ್ಲಿ ನಿಂತ್ಕೊಂಡು ನೋಡ್ಬೇಕು ಅವೆಲ್ಲ ಹೇಳ್ಕೊಡ್ತೀನಿ, ಬರೀ ಮಾಡ್ಬಿಡಿ. ಫಸ್ಟ್ ಇವಾಗ ಯಾವ ದಿಕ್ಕುಗಳು ಇಂಪಾರ್ಟೆಂಟ್ ಅನ್ನೋದನ್ನ ನೋಡ್ಬೇಕು. N6 N7 ಎಲ್ಲಿ ಬರುತ್ತೆ? ನಾರ್ತ್ ಈಸ್ಟ್ ಅಲ್ಲಿ ಬರುತ್ತೆ. N6 ಇಲ್ಲಿದೆ ನೋಡಿ. ಏನಿದು? ಹೆಲ್ತ್ ಅಂಡ್ ಇಮ್ಯುನಿಟಿ. ಹೆಲ್ತ್ ಅಂಡ್ ಇಮ್ಯುನಿಟಿ ಅದು ಬಂದಾಗ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿ ಆ ಜಾಗದಲ್ಲಿ ಇರುತ್ತೆ. ಅದಕ್ಕೆ ನಾವೆಲ್ಲ ಎಲ್ಲಿಡ್ಬೇಕು? ನಮ್ಮ ಔಷಧಿಗಳನ್ನ ಈ ಜಾಗದಲ್ಲಿ ಇಟ್ಕೋಬೇಕು. N6 ಮತ್ತು N7 ನೋಡಿ. ಇಲ್ಲಿ ಇದನ್ನ ನೋಡಿದಾಗ ಇಲ್ಲಿ ಮಧ್ಯದಲ್ಲಿ ಬರುತ್ತೆ. ಇದು ನಾರ್ತ್ ಈಸ್ಟ್ ಅಲ್ವಾ? ಇದು ನಾರ್ತ್ ಈಸ್ಟ್ ಈ ಜಾಗದಲ್ಲಿ ಬರುತ್ತೆ, ಸೆಂಟ್ರಲ್ಲಿ. ಅಂದ್ರೆ ಈ ದಿಕ್ಕು, ಮನೆಯ ಈ ದಿಕ್ಕಿನಲ್ಲಿ ನಾವು ಔಷಧಿಗಳನ್ನ ಇಟ್ಟಿಕೊಂಡರೆ ಔಷಧಿಗಳು ಪ್ರಮಾಣಕಾರಿಯಾಗಿ ಕೆಲಸಗಳನ್ನು ಮಾಡುತ್ತವೆ. ಅರ್ಥ ಆಯ್ತಾ? ಹಾಗಾಗಿ ಋಷಿಗಳು ಆ ಜಾಗವನ್ನ ನಾವು ಆರೋಗ್ಯ ಮತ್ತು ನಿರೋಧಕ ಶಕ್ತಿ ಅಂತ ಕೊಡುತ್ತೆ. N6 N7 ಇನ್ನೊಂದು N8 ನಿಂತೋಗ್ಬೇಕಲ್ಲ. ಬಟ್ ಆ ಒಂದು ಉಪದಿಕ್ಕಿಗೆ 2 ಭಾಗಗಳನ್ನು ಕೊಟ್ಟಿರ್ತಾರೆ. ಅದಕ್ಕೋಸ್ಕರ N8 ಮತ್ತೆ E1 ಅಂತ ಬರುತ್ತೆ, ಕನ್ಫ್ಯೂಸ್ ಆಗ್ಬಾರ್ದು. ಸೊ ಅದು ಕ್ಲಾರಿಟಿ ಅಂಡ್ ಮೈಂಡ್. ಇದು ನಾರ್ತ್ ಈಸ್ಟ್ ಯಾವ್ದಂತ ಎನ್ ಅಂತಂದ್ರೆ ಏನು? ಈಶಾನ್ಯ ಮೂಲೆ. ದೇವಮೂಲೆ ಅಂತಂದ್ರೆ ಏನು? ಯಥೇಚ್ಛ ನಾವು ಕುತ್ಕೊಂಡು ನಾವು ಧ್ಯಾನವನ್ನ ಮಾಡುವಂಥದ್ದು, ಭಜನೆಯಿಂದ ಮಾಡುವಂಥದ್ದು, ದೇವರನ್ನ ನೆನ್ಸ್ಕೊಂಡು ಶ್ಲೋಕಗಳನ್ನ ಮಂತ್ರಗಳನ್ನ ಪಠನೆ ಮಾಡುವಂತ ಜಾಗ ಎನ್ನಿ ಅಲ್ವಾ? ಅಲ್ಲಿ N8 ಮತ್ತೆ E1 ಆ ಒಂದು ದಿಕ್ಕನ್ನು ತಗೊಂಡಾಗ ಮನಸ್ಸಿನ ಸ್ಪಷ್ಟತೆ ಮತ್ತು ಚಿಂತನೆಯನ್ನ ತೋರಿಸುತ್ತೆ. ಇಲ್ಲಿ ಈ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಟಾಯ್ಲೆಟ್ ಬರಬಾರದು, ಯಾವುದೇ ರೀತಿಯಾದಂತಹ ಭಾರವನ್ನ ಹಾಕಬಾರದು, ಯಾವುದೇ ರೀತಿಯಾದಂತಹ ಗಲೀಜು ಇರಬಾರದು ಅಂತ ಹೇಳುತ್ತೆ ಶಾಸ್ತ್ರ. ಅರ್ಥ ಆಯ್ತಾ ಇದು? ನೋಡಿ, ಒಂದೊಂದಕ್ಕೊಂದೊಂದು ಇರುತ್ತೆ. ಇದನ್ನ ನಿಧಾನಕ್ಕೆ ಅರ್ಥ ಮಾಡ್ಕೋಬೇಕು. N2 N1 ಏನಂತದೆ? ಲೈಂಗಿಕತೆ ಮತ್ತು ಆಕರ್ಷಕ. ಇಲ್ಲಿ ಹೊಸದಾಗಿ ಮದುವೆ ಆಗಿರುವಂತಹ ಗಂಡ ಹೆಂಡತಿಯ ಒಂದು ಕೋಣೆ ಇರಬೇಕು, ಇದ್ದರೆ ಒಳ್ಳೆಯದು. ಆಗಿನ ಕಾಲದಲ್ಲಿ ಸುಮಾರು 7 ರೂಮ್ 8 ರೂಮ್ ಇರ್ತಾ ಇತ್ತು. ಈಗಿನ ಕಾಲದಲ್ಲಿ 20-30 ಮನೆಗಳು ಸುಮಾರಿವೆ ಅಲ್ವಾ? ಅರ್ಧ ಸೀಟಲ್ಲಿ ಮನೆ ಕಟ್ಕೊಂಡಿರ್ತೀವಿ ನಾವೆಲ್ಲ ಅಲ್ವಾ? 30-40 ಸೀಟಲ್ಲಿ ಮನೆ ಕಟ್ಕೊಂಡಿರ್ತೀವಿ. ಅದರಲ್ಲಿ 6-7 ರೂಮ್ ಎಲ್ಲಿ ಮಾಡಕ್ ಸಾಧ್ಯ? ಆಗಲ್ಲ. ಆದ್ರೂ ಶಾಸ್ತ್ರನ ತಿಳ್ಕೊಳ್ಳಿ, ಆಮೇಲೆ ಅದನ್ನ ಹೆಂಗೆ ಅಳವಡಿಸ್ಕೊಂಡು ನೋಡೋಣ. ಸೊ ಈ ಝೋನ್ ಅಲ್ಲಿ ಅಂದ್ರೆ ವಾಯುಮೂಲೆ, ಇದು ವಾಯು ಅಲ್ವಾ? ವಾಯುಮೂಲೆ ಪಕ್ಕದಲ್ಲಿರುವಂತಹ ವಾಯುಮೂಲೆ ಮತ್ತು ಉತ್ತರದ ದಿಕ್ಕಿನ ನಡುವೆ ಬರೋದೆ NNNW ಅಂತ ಆಯ್ತಾ? ಅಲ್ಲಿ N2 N3 ಝೋನ್ ಅಲ್ಲಿ ಸೆಕ್ಸ್ ಮತ್ತೆ ಅಟ್ರಾಕ್ಷನ್ ಇರುತ್ತೆ, ಲೈಂಗಿಕತೆ ಮತ್ತು ಆಕರ್ಷಣೆ ಇರುತ್ತೆ. ಹಾಗಾಗಿ ಅಲ್ಲಿ ಹೊಸದಾಗಿ ಮದುವೆ ಆಗಿರೋದ ದಂಪತಿಗಳನ್ನ ಆ ಕೋಣೆಯಲ್ಲಿ ವಾಸ ಮಾಡಿದ್ರೆ ಬಹಳ ಒಳ್ಳೆಯದು. N4 N5 ಇಲ್ಲಿ ಧನಲಾಭ ಮತ್ತು ಹೊಸ ಅವಕಾಶಗಳು ಬರುತ್ತೆ. ಉತ್ತರದಲ್ಲಿ ಅಲ್ಲಿ ಮನೆಯಲ್ಲಿ ಉತ್ತರ ಇರುತ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್. N6 N7 ನೀವು ಬೇಕಾದ್ರೆ ಟ್ರೈ ಮಾಡಿ. N6 N7 ನಾವೆಲ್ಲ ತುಂಬಾ ಟ್ರೈ ಮಾಡಿದೀವಿ, ವರ್ಕ್ ಆಗುತ್ತೆ. N6 N7 ಈ ಜಾಗದಲ್ಲಿ ನಿಮ್ಮ ಮಾತ್ರೆಯನ್ನ ಸೇವಿಸುವಂಥದ್ದು, ಔಷಧಿಯನ್ನ ಸೇವಿಸುವಂಥದ್ದು, ಯಾರನ್ನ ಮನೆಯಲ್ಲಿ ಕಾಯಿಲೆ ಇದ್ದವರು, ಶುಗರ್, BP, ಥೈರಾಯ್ಡ್, ಇನ್ನ ಇತರ ಕಾಯಿಲೆಗಳಿರುತ್ತಲ್ಲ, ಕ್ಯಾನ್ಸರ್ ಇರುವಂತವ್ರು, ತುಂಬಾ ತೊಂದರೆ ಇರುವಂತವ್ರು
ಅವ್ರದೆಲ್ಲ ಮಾತ್ರೆಗಳನ್ನ ನೀವು ಈ ಜಾಗದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಆಯ್ತಾ? ಅದು ತುಂಬಾನೇ ಶಕ್ತಿಯಾದಂತ ಜಾಗ. ಆಟೋಮೆಟಿಕ್ ಆಗಿ ಹೀಲಿಂಗ್ ಆಗ್ಬಿಡುತ್ತೆ. ಅಂದ್ರೆ ನಮ್ಮಲ್ಲಿರುವಂತ ಕಾಯಿಲೆಗಳನ್ನು ಸುಮಾರು ಭಾಗ ತೆಗೆದಾಕ್ಬಿಡುತ್ತೆ. ಹಾಗಾಗಿ ಆ ವಸ್ತುಗಳಿಗೆ ಬಹಳ ಯಥೇಚ್ಛವಾದ ಶಕ್ತಿ ಬರುತ್ತೆ. N6 N7 ಝೋನಲ್ಲಿ ಇಟ್ಕೊಂಡ್ರೆ ಮನೆಯಲ್ಲಿ. ಈ ಝೋನಲ್ಲಿ ಹೆಂಗ್ ನೋಡೋದು, ಮನೆಯಲ್ಲಿ ಹೆಂಗೆ ನಮ್ಮ ಮನೆ ನಕ್ಷೆ ಇಟ್ಕೊಂಡು ಹೆಂಗ್ ನೋಡೋದು ಅದನ್ನ ಹೇಳ್ಕೊಡ್ತೀನಿ ಇವಾಗ. ಆಯ್ತಾ? ಇದು ಫಸ್ಟ್ ಏನ್ ತಿಳ್ಕೊಳ್ಳಿ. ಎನ್ಎ ಅಂತಂದ್ರೆ ಯಾವುದು? ದೇವಮೂಲೆ. ದೇವಮೂಲೆಯಲ್ಲಿ N8 ಮತ್ತೆ ಕ್ಲಾರಿಟಿ ಮತ್ತು ಕ್ಲಾರಿಟಿ ಅಂದ್ರೆ ಸ್ಪಷ್ಟತೆ ಮತ್ತು ಚಿಂತನೆ. ಆ ಒಂದು ಜಾಗ ವಾಸ್ತುಪುರುಷನ ತಲೆಯ ಭಾಗ. ವಾಸ್ತುಪುರುಷನ ತಲೆಯ ಭಾಗ ಇರುತ್ತೆ. ತಲೆ ಅಂದ್ರೆ ಮೆದುಳು ಇರುತ್ತೆ. ಹಾಗಾಗಿ ನಾವು ತಗೊಳ್ಳುವಂತ ನಿರ್ಧಾರ ಎಲ್ಲ ಈ ಒಂದು ದಿಕ್ಕಿನ ಮೇಲೆ ಆಧಾರಿತವಾಗಿರುತ್ತೆ. ಹಾಗಾಗಿ ಇದನ್ನು ಬಹಳ ಸ್ವಚ್ಛವಾಗಿ ಇಟ್ಕೋಬೇಕು. ಯಾವುದೇ ಭಾರವಾದ ವಸ್ತುಗಳನ್ನಾಗಲಿ, ಕಬ್ಬಿಣವನ್ನಾಗಲಿ, ಕಬ್ಬಿಣದ ಬೀರುಗಳೆಲ್ಲ ಇಟ್ಬಿಟ್ಟಿರ್ತಾರೆ. ತುಂಬಾನೇ ಭಾರ ಆಗ್ಬಿಡುತ್ತೆ. ಭಾರವಾಗಿ ವಸ್ತುಗಳ ಯಾವ್ದು ಕೂಡ ಅಲ್ಲಿ ಇಡಬಾರದು. ಓಕೆನಾ? ಇನ್ನೊಂದು ನೆಕ್ಸ್ಟ್ ಇವಾಗ ಬರೋಣ. ಇಲ್ಲಿ ತನಕ ಆಯ್ತು. ಇವಾಗ ಇದು E2 E3 ಏನಿದು? ಮನರಂಜನೆ ಮತ್ತು ಮೋಜು ಮಸ್ತಿ ಇರುವಂತ ಜಾಗ. ಪೂರ್ವ ಈಶಾನ್ಯ. ಇದು ಏನಿ ಅಂದ್ರೆ ಪೂರ್ವ ಈಶಾನ್ಯ. E2 E3 ಮನರಂಜನೆ ಮತ್ತು ಮೋಜಿನ ಸ್ಥಳವಾಗಿರುತ್ತೆ. E4 E5 ಅಂತಂದ್ರೆ ಸಾಮಾಜಿಕ ಸಂಬಂಧಗಳು. ಇಲ್ಲಿ ನೋಡಿ ಬೇಕಾರೆ E4 E5 ಝೋನ್ ಅಲ್ಲಿ ಅಂದ್ರೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ನಿಮ್ಮ ಕಾಂಪಸ್ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಕಾಂಪಸ್ ಅಂತ ಇರುತ್ತೆ, ಅದನ್ನ ಓಪನ್ ಮಾಡಿ. ಇಲ್ಲಾಂದ್ರೆ ಯಾರ ಹತ್ರನ ಫಿಸಿಕಲ್ ಕಾಂಪಸ್ ಇದ್ರೆ ಮ್ಯಾಗ್ನೆಟಿಕ್ ಕಾಂಪಸ್ ಅದನ್ನು ಇಟ್ಕೊಂಡು ನೋಡುವಂಥದ್ದು. ಅಲ್ಲಿ ನೋಡಿದಾಗ ಕರೆಕ್ಟ್ ಯಾವುದು ಪೂರ್ವ ದಿಕ್ಕನ್ನು ತೋರಿಸುತ್ತೆ, ಎಕ್ಸಾಕ್ಟ್ ಆಗಿ 0 ಪೂರ್ವ 0 ಡಿಗ್ರಿ ಪೂರ್ವ ಅಂತ ತೋರಿಸಿದಾಗ ಅಲ್ಲಿ ಆ ಒಂದು ಜಾಗ ಸೋಷಿಯಲ್ ಅಸೋಸಿಯೇಷನ್, ಸಾಮಾಜಿಕ ಸಂಬಂಧಗಳು ತೋರಿಸುತ್ತೆ. ಯಾರಿಗೆ ಆ ಜಾಗದಲ್ಲಿ ಯಾವುದೇ ಅಡೆತಡೆ ಇಲ್ಲ, ಯಾವುದೇ ಭಾರವಾದ ವಸ್ತುಗಳನ್ನಾಗ್ಲಿ ಗಲೀಜ ವಸ್ತುಗಳನ್ನಾಗ್ಲಿ ಪೂರ್ವದ ದಿಕ್ಕಲ್ಲಿ ಇಟ್ಕೊಳ್ಬಾರ್ದು. ಮನೆ ಒಳಗಡೆ ಆಗ್ಲಿ ಮನೆ ಹೊರಗಡೆ ಆಗ್ಲಿ ಯಾವ್ದು ಅಡಚಣೆನೇ ಇರಬಾರ್ದು. ನೋಡಿ, ಯಾರನ್ನ ಒಂದ್ ಮನೆ ಕಟ್ಟಿರ್ತೀರ, ಒಂದ್ 2 ಅಡಿ ಜಾಗ ಇರುತ್ತೆ, ಪಕ್ಕದಲ್ಲಿ ಇನ್ನೊಬ್ರು ಮನೆ ಕಟ್ಬಿಟ್ಟಿರ್ತಾರೆ ಅಲ್ವಾ? ಬಿಸಿಲು ಬೀಳಕ್ ಜಾಗನೇ ಇರಲ್ಲ. ಬಿಸಿಲು ಬೀಳದೆ ಇದ್ರೆ ಆ ಜಾಗಕ್ಕೆ ಏನಾಗುತ್ತೆ, ಸಾಮಾಜಿಕ ಸಂಬಂಧಗಳೇ ಇರಲ್ಲ. ನೋಡಿ, ಯಾರು ಒಂದು ಮನೆ ಇನ್ನೊಂದು ಮನೆ ತುಂಬಾ ಕಡಿಮೆ ಜಾಗದಲ್ಲಿ ಮನೆ ಕಟ್ಟಿರ್ತಾರೆ, ಅಲ್ಲಿ ಪೂರ್ವದ ದಿಕ್ಕಲ್ಲಿ ಬಾಗಿಲು ಇಟ್ಕೊಂಡಿರ್ತಾರೆ. ಆ ಮನೆಗೆ ಹೋಗಿದ ತಕ್ಷಣ ಏನಾಗುತ್ತೆ, ಅವರು ಸಾಮಾಜಿಕ ಒಂದು ಸಂಬಂಧಗಳು ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ಅದು E4 E5 ಈ ಒಂದು ಏನಿದೆ ಪೂರ್ವ ದಿಕ್ಕು E4 ಮತ್ತೆ E5 ಇಲ್ಲಿ ಸ್ವಲ್ಪ ಜಾಗವನ್ನು ಬಿಟ್ಟಿರ್ಬೇಕು. ಆ ಸೂರ್ಯನ ಬೆಳಕು ಬೀಳಬೇಕು, ಚೆನ್ನಾಗಿ ಗಾಳಿ ಓಡಾಡಬೇಕು. ಆಗ ಏನಾಗುತ್ತೆ, ಸಾಮಾಜಿಕ ಸಂಬಂಧಗಳು ಹೆಚ್ಚಾಗುತ್ತೆ. ನಿಮ್ಮ ನೋಡ್ಕೊಂಡು ಜನ ಬರ್ತಾರೆ. ನೀವು ಏನೇನು ಬಿಸ್ನೆಸ್ ಮಾಡ್ತಾ ಇದ್ರೆ, ಒಂದು ಅಂಗಡಿಯನ್ನು ಇಟ್ಟಿದ್ರೆ ನಿಮ್ಮ ಅಂಗಡಿಗೆ ಯಥೇಚ್ಛವಾದ ಜನಗಳು ಹುಡ್ಕೊಂಡ್ ಬರ್ತಾರೆ. ಅರ್ಥ ಆಯ್ತಾ? ಸೊ E4 E5 ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ E6 E7 ಅಂತ ತಗೊಂಡಾಗ ಆಂಗ್ಸೈಟಿ ಅಂಡ್ ಚರ್ನಿಂಗ್. ಆಗಿನ ಕಾಲದಲ್ಲಿ ಏನ್ ಮಾಡೋರು, ಎಲ್ಲ ಮಜ್ಜಿಗೆ ಕಡಿಯೋ ಜಾಗಗಳನ್ನ ಇಟ್ಕೊಂಡವ್ರು. ಮಜ್ಜಿಗೆ ಕಡಿಯೋದೇ ಒಂದು ದೊಡ್ಡ ಪ್ರೋಗ್ರಾಮ್ ಆಗಿನ ಕಾಲದಲ್ಲಿ. ಕರೆಕ್ಟಾ? ಏನಕ್ಕೆ ಅಂದ್ರೆ ಯಥೇಚ್ಛವಾಗಿ ಹಸುಗಳಿರೋದು. ಹಸುಗಳಿದ್ದಾಗ ಹಾಲು ತುಂಬಾನೇ ಬರೋದು. ಆಗಿನ ಕಾಲದಲ್ಲಿ ಡೈರಿ ಗೀರಿ ಏನಿರ್ಲಿಲ್ಲ, ಮನೆಯವರೇ ಅದನ್ನ ಉಪಯೋಗಿಸ್ಕೊಡೋರು. ಹೇಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಮಿಕ್ಕಿದ ಹಾಲೆಲ್ಲ ಬೇರೆಯವ್ರಿಗೆ ದಾನವನ್ನ ಮಾಡೋರು, ಇಲ್ಲ ದೇವಸ್ಥಾನ ಕೊಡೋರು ಅಭಿಷೇಕಕ್ಕೆ. ಆದ್ರೂ ಕೂಡ ಮನೆಯಲ್ಲಿ ಯಥೇಚ್ಛವಾದ ಹಾಲನ್ನು ಕುದಿಸಿ ಅದನ್ನ ಹೆಪ್ಪ ಹಾಕಿ ಅದನ್ನ ಮೊಸರು ಮಾಡಿ ಮಜ್ಜಿಗೆಯನ್ನ ಕಡಿಯೋರು. ಏನಕ್ಕೆ? ಬೆಣ್ಣೆ ಬರ್ಬೇಕಲ್ಲ, ಬೆಣ್ಣೆ ತೆಗಿಯೋರು, ಬೆಣ್ಣೆಯಿಂದ ತುಪ್ಪವನ್ನು ತೆಗಿಯೋರು. ಅದಕ್ಕೆ ಅದನ್ನ ಕಡಿಯುವಂತ ಜಾಗ ಯಾವುದು ಇದೆ? E6 E7 ಆಗಿನ ಕಾಲದಲ್ಲಿ ಇಟ್ಕೊಂಡವ್ರು. ಅವಾಗೇನಾಗತ್ತೆ, ಅದು ಬರೀ ಹಿಂಗ್ ಸ್ವಲ್ಪ ಹೊತ್ತು ನೀವು ಅದನ್ನ ಮಾಡ್ತಾ ಇತ್ತು ಅಂದ್ರೆ ನೀವು ಮಲಗಿದ್ರು ಕೂಡ ಅದೇ ತರ ಮಾಡೋ ತರನೇ ಆಗ್ತಾ ಇರತ್ತೆ. ಕರೆಕ್ಟಾ? ಯಾಕಂದ್ರೆ ಅದು ಗಾಣದ ಎತ್ತರ ಒಂದೇ ಸುತ್ತಿ 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 ಸುತ್ತಂಗೆ ಆಗ್ತಾ ಇರತ್ತೆ ಯಾವಾಗ್ಲೂ. ಅದಕ್ಕೆ ಈ ಜಾಗದಲ್ಲಿ ಯಾವುದೇ ಒಳ್ಳೆ ಬೇರೆ ಕಾರ್ಯಗಳನ್ನ ಮಾಡಬಾರ್ದು. ಬೇರೆ ಕಾರ್ಯಗಳು ಮಾಡಿದ್ರೆ ಏನಾಗ್ಬಿಡುತ್ತೆ, ಆತಂಕ ಮತ್ತು ವಿಶ್ಲೇಷಣೆ ಅನಾಲಿಸಿಸ್ ಅಂತ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಆಂಗ್ಸೈಟಿ ಅಂಡ್ ಚರ್ನಿಂಗ್, ವಿಶ್ಲೇಷಣೆ ಬರಲ್ಲ, ಅದು ಏನಾಗುತ್ತೆ, ಆಂಗ್ಸೈಟಿ ಡಿಸಾರ್ಡರ್ಸ್ ಬರ್ಬಿಡುತ್ತೆ. ಚರ್ನಿಂಗ್ ಅಂತಾರೆ ತಿರ್ಗಿಸುವಂಥದ್ದು, ಕಡಿಯುವಿಕೆ ಬಂದ್ಬಿಡುತ್ತೆ. ಆಗ ನಮ್ಮ ಮನ್ಸು ಕೂಡ ಕಡಿಯೋ ತರ ಆಗ್ಬಿಡುತ್ತೆ. ಅದಕ್ಕೆ ಅದನ್ನ ಬರೀ ಮಿಕ್ಸಿ ಇದ್ರೆ ಮಿಕ್ಸಿನ ಇಟ್ಕೋಬಹುದು ನೀವು ಮನೆಯಲ್ಲಿ, ಗ್ರೈಂಡರ್ ಇಟ್ಕೋಬಹುದು ಆ ಜಾಗದಲ್ಲಿ
ಅದು ಬಿಟ್ಟು ಬೇರೆಯನ್ನ ಒಳ್ಳೆ ಕೆಲಸಗಳನ್ನ ಮಾಡಬಾರ್ದು. ಇನ್ನೊಂದು, ಇದು ಬಹಳ ವೆರಿ 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 ಇಂಪಾರ್ಟೆಂಟ್ ಈ ಜಾಗ. ಇದನ್ನ ಅಗ್ನಿ ಮೂಲೆ ಅಂತ ಕರಿತೀವಿ, ಕರೆಕ್ಟಾ? ಅಗ್ನಿ ಮೂಲೆ ಆದಷ್ಟು ಶುದ್ಧವಾಗಿರ್ಬೇಕು. ಇರೋ ಲೆಕ್ಕ ಎಲ್ಲಾನು ಶುದ್ಧ ಶುದ್ಧ ಅಂತ ಹೇಳ್ತಾ ಇದ್ರಲ್ಲ ಅಂತೀರಾ. ಎಲ್ಲಾ ಜಾಗಗಳು ಶುದ್ಧವಾಗಿರ್ಬೇಕು. ಒಂದೊಂದು ಜಾಗಕ್ಕೂ ಒಂದೊಂದು ಮಹತ್ವ ಇದೆ. ಅಗ್ನಿ ಮೂಲೆ ಬಂದಾಗ ಸೌತ್ ಈಸ್ಟ್ ಅಂತ ಕರಿತೀವಿ. ಯಾವ ಝೋನ್ ಬರುತ್ತೆ? ಅದು E8 ಮತ್ತೆ S1 ಝೋನ್ ಬರುತ್ತೆ. ಇಲ್ಲೇ ನೋಡಿ, E8 ಮತ್ತೆ S1 ಝೋನ್ ಬರುತ್ತೆ, ಕರೆಕ್ಟಾ? ನೋಡಿ, E8 ಮತ್ತೆ S1 ಝೋನ್ ಯಾವ್ದಕ್ಕೆ? SC ಅಂತಂದ್ರೆ ಏನು? ಅಗ್ನಿ ಮೂಲೆ. ನೋಡಿ ಇಲ್ಲಿ E8 ಮತ್ತೆ S1 ಅದು ಏನಿದೆ? ಅದು ಅಗ್ನಿ ಮತ್ತೆ ನಗದು ಹರವು. ನಗದು ಅಂದ್ರೆ ಕ್ಯಾಶ್ ಫ್ಲೋ, ಕ್ಯಾಶ್ ಲಿಕ್ವಿಡಿಟಿ. ನಿಮ್ಗೆ ಕೊಡ್ಬೇಕಾದ್ರು ಕೊಡ್ತಾರೆ ಅಗ್ನಿ ಮೂಲೆ ಕರೆಕ್ಟ್ ಆಗಿ ಇಟ್ಕೊಂಡ್ರೆ. ಮತ್ತೆ ನಿಮ್ಗೆ ಬರ್ಬೇಕಾಗಿರೋದು ಎಲ್ಲೂ ತಡೆ ಆಗಲ್ಲ, ಬಂದ್ಬಿಡುತ್ತೆ. ಕಂಟಿನ್ಯೂಸ್ ಆಗಿ ನೀವು ದುಡಿತಾ ಇರ್ತೀರಾ. ಅದು ದಿನೇ ದಿನೇ ಹೆಚ್ಚಿಗೆ ಆಗ್ಬೇಕೋ ಕಡಿಮೆ ಆಗ್ಬೇಕೋ? ನಾವು ಸಂಪಾದನೆ ಮಾಡುವಂಥದ್ದು ಹೆಚ್ಚಿಗೆ ಆಗ್ಬೇಕಲ್ವಾ? ಸೊ ಹಾಗಾಗಿ ಅಗ್ನಿ ಮೂಲೆ ಬಹಳ ಇಂಪಾರ್ಟೆಂಟ್ ಆಗಿರ್ಬೇಕು. ಅದಕ್ಕೂ ಇಲ್ಲಿ ಈ ಕಾಂಪಸ್ ನೋಡಿದ್ರೆ ಇದು ಅಗ್ನಿ ಮೂಲೆ ಕರೆಕ್ಟ್ ಆಗಿರ್ಬೇಕು. ಅದು ಅರ್ಥ ಆಯ್ತಾ? ಹೆಚ್ಚಿಗೆ ಬೆಳೆದಿರಬಾರ್ದು, ಹೆಚ್ಚಿಗೆ ಕಟ್ಟಾಗಿರ್ಬಾರ್ದು, ಲೋಪ ಇರಬಾರ್ದು. ಆಮೇಲೆ ಕ್ರಾಸ್ ಆಗಿ ಇಟ್ಬಿಟ್ಟಿರ್ತಾರೆ ಕೆಲವರು, ಜಾಗ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಬೆಳೆಸ್ಬಿಟ್ಟಿರ್ತಾರೆ, ಇಲ್ಲಾಂದ್ರೆ ಕಟ್ ಮಾಡ್ಬಿಟ್ಟಿರ್ತಾರೆ, ಇಲ್ಲಾಂದ್ರೆ ವಿಚಿತ್ರವಾಗಿರುತ್ತೆ. ಅವನ್ನೆಲ್ಲ ಮಾಡಬಾರ್ದು. ಅಗ್ನಿ ಮೂಲೆ ನಿಮ್ಮ ಸಂಸಾರ ನಡಿಬೇಕು ಅಂದ್ರೆ ಹಣ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಸೌತ್ ಈಸ್ಟ್ ಅಂದ್ರೆ ಅಗ್ನಿ ಮೂಲೆಯಲ್ಲಿ E8 ಮತ್ತೆ S1 ಬಹಳ ಕರೆಕ್ಟ್ ಆಗಿ ಇರ್ಬೇಕಾಗತ್ತೆ, ಆಯ್ತಾ? ಇನ್ನೊಂದು, ಇವಾಗ S2 S3 E1 S1 ಆಯ್ತು ಅಲ್ವಾ? ಅಗ್ನಿ ಮೂಲೆ ಆಯ್ತು. ನೆಕ್ಸ್ಟ್ ಇದಕ್ಕೆ ಬರೋಣ. S2 S3 ಅಂದ್ರೆ ಏನು? ದಕ್ಷಿಣ ಆಗ್ನೇಯ. ಅದರಲ್ಲಿ S2 S3 ಬಂದಾಗ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಗೆ ಮಾಡುವಂತದ್ದು ಜಾಗ. ಅದು ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಗೆ ಮಾಡುವಂತ ಜಾಗ, ಪವರ್ ಮತ್ತೆ ಕಾನ್ಫಿಡೆನ್ಸ್ ಅಂತ ಇದೆ ನೋಡಿ. S4 S5 ಅಂದ್ರೆ ವಿಶ್ರಾಂತಿ ಮತ್ತು ಖ್ಯಾತಿ. ಅದಕ್ಕೆ ಎಲ್ಲಿ ಬೆಡ್ರೂಮ್, ಎಲ್ಲಿ ದಕ್ಷಿಣ ಇರುತ್ತೆ ಅಲ್ಲಿ ಯಾರ ಮನೆಯನ್ನ ನೀವು ಮಲಗುವ ಕೋಣೆ ಮಾಡ್ಕೊಂಡಿದ್ರೆ, ಬೆಡ್ರೂಮ್ ಮಾಡ್ಕೊಂಡಿದ್ರೆ, ಅಲ್ಲಿ ನಿಮ್ಗೆ ನೆಮ್ಮದಿಯ ನಿದ್ದೆ ಬರುತ್ತೆ. ಮತ್ತೆ ಆ ಒಂದು ಜಾಗವನ್ನ ಯಾವುದೇ ರೀತಿಯ ತೊಂದರೆ ಇಲ್ಲದ ನೋಡ್ಕೊಂಡಾಗ ನಿಮ್ಗೆ ಖ್ಯಾತಿ ಬರುತ್ತೆ. ನೇಮ್ ಅಂಡ್ ಫೇಮ್ ಅಂತೀವಲ್ಲ, ಪ್ರಸಿದ್ಧಿ ಎಲ್ಲ ಬರೋ ಜಾಗನೇ ಅದು ದಕ್ಷಿಣ ಅಂತಾರೆ. ಎಲ್ಲ ಭಯ ಬೀಳ್ತೀವಿ ನಾವು, ಯಮದಿಕ್ಕು ಅಂತ, ಕರೆಕ್ಟಾ? ಅದಕ್ಕೆ ಪ್ರಖ್ಯಾತಿ ತಂದ್ಕೊಡೋದು ಯಾರು? ಯಮಧರ್ಮರಾಯನೇ. ಪ್ರಖ್ಯಾತಿ ತಂದ್ಕೊಡೋದು ಯಾರು? ಗ್ರಹಗಳಲ್ಲಿ ಮಂಗಳ ಗ್ರಹ ನಮಗೆ ಒಳ್ಳೆಯ ಹೆಸರನ್ನು ತಂದ್ಕೊಡುವಂಥದ್ದು. ಅದಕ್ಕೆ ಅದನ್ನ ದಕ್ಷಿಣಕ್ಕೆ ಮಂಗಳ ಗ್ರಹ ಮತ್ತೆ ದಕ್ಷಿಣಕ್ಕೆ ಯಮಧರ್ಮರಾಯ ಇಬ್ಬರನ್ನು ಅಧಿಪತಿ ಮಾಡಿರ್ತೀವಿ. ಅದಕ್ಕೆ ಅದನ್ನ ವಿಶ್ರಾಂತಿ ಮತ್ತು ಖ್ಯಾತಿ ಅಂತ ಹೇಳ್ತೀವಿ. ಒಳ್ಳೆ ಶಕ್ತಿ ಇರುವಂತ ಜಾಗ. ಅದಕ್ಕೆ ಅಲ್ಲಿ ನಾವು ಮಲಗಿದಾಗ ಆ ಶಕ್ತಿ ನಮ್ಮನ್ನು ಕಾಪಾಡುತ್ತೆ ಅಂತ, ಆಯ್ತಾ? ನೆಕ್ಸ್ಟ್ X6 X7 ಬನ್ನಿ. ಈ ಜಾಗ ಡಿಸ್ಪೋಸಬಲ್ ಎಕ್ಸ್ಪೆಂಡಿಚರ್ ಅಂತ, ವ್ಯಯಸ್ಥಾನ ಮತ್ತು ವ್ಯರ್ಥ ಆಗೋದು, ವೆಚ್ಚ ಮತ್ತು ವ್ಯರ್ಥ ಅಂತ ಬರುತ್ತೆ. ಅದಕ್ಕೆ ಆದಷ್ಟು ನಮ್ಮ ಟಾಯ್ಲೆಟ್ಗಳು, ಕಕ್ಕಸ್ಸು ಅಂತ ಹೇಳ್ತೀವಲ್ಲ, ಟಾಯ್ಲೆಟ್ಗಳನ್ನ ಅಲ್ಲಿ ಆ ಒಂದು ಭಾಗದಲ್ಲಿ ಮಾಡಿಕೊಂಡರೆ ಅತ್ಯುತ್ತಮ. ಯಾಕಂದ್ರೆ ಡಿಸ್ಪೋಸಲ್, ನಮ್ಮ ಬಾಡಿಯಲ್ಲಿರುವಂತಹ ಎಲ್ಲವನ್ನ ವ್ಯರ್ಥವನ್ನೆಲ್ಲ ತೆಗೆದುಹಾಕುವಂತಹ ಶಕ್ತಿ ಇರುವಂತದ್ದು ಯಾವುದಕ್ಕೆ? ದಕ್ಷಿಣ ನೈಋತ್ಯಕ್ಕೆ. S6 S7 ಈ ಝೋನಲ್ಲೇ ಅದನ್ನ ಟಾಯ್ಲೆಟ್ ಅಲ್ಲಿ ನಾವು ವಾಸ್ತು ಪ್ಲಾನ್ ಮಾಡ್ತೀವಲ್ಲ, ಪ್ಲಾನ್ ಮಾಡ್ಬೇಕಾದ್ರೆ ಈ ವಾಸ್ತು ಚಕ್ರನ ಆ ಪ್ಲಾನ್ ಮೇಲೆ ಇಟ್ಕೊಂಡು ಅದು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಅದನ್ನ ಜರುಗಿಸ್ಕೋಬೇಕು. ನಾವು ಜರುಗಿಸ್ಕೊಂಡು ತದನಂತರ ಆಟೋ ಕ್ಯಾಡ್ ಕೊಟ್ರೆ ಅವರು ಆ ಇಂಜಿನಿಯರ್ ಡ್ರಾಯಿಂಗ್ ಮಾಡಿ ಕೊಡ್ತಾರೆ. ಅದು ವಾಸ್ತು ಪ್ಲಾನ್ ಅಂತ ಹೇಳೋದು. ನಿಮ್ಗೆ ಹೇಳ್ಕೊಡ್ತೀನಿ ಅದು ಇವಾಗ ಇದೆ. ನೆಕ್ಸ್ಟ್ ಓಕೆನಾ? ನೆಕ್ಸ್ಟ್ ನೈಋತ್ಯ S8+W1 ಅಂತ ಬರುತ್ತೆ. ಇದು ಸಂಬಂಧಗಳು ಮತ್ತು ಕೌಶಲ್ಯವನ್ನ ಹೆಚ್ಚಿಗೆ ಮಾಡುವಂತ ಜಾಗ. ಆಗಿನ ಕಾಲದಲ್ಲಿ ಇವಾಗ ದೊಡ್ಡ ದೊಡ್ಡ ಮಹಲಗಳು, ರಾಜರ ಅರಮನೆಗಳಲ್ಲಿ ಹೋದಾಗ ನಿಮಗೆ ಈ ಒಂದು ನೈಋತ್ಯ ಮೂಲೆಯಲ್ಲೇ ಅವರು ಉಪಯೋಗಿಸುವಂತ ಎಲ್ಲ ಯುದ್ಧಕ್ಕೆ ಉಪಯೋಗಿಸುವಂತದ್ದು ಎಲ್ಲ ಸ್ಟೋರೇಜ್ ಮಾಡ್ಕೊಂಡಿರ್ತಾರೆ. ಏನೇನು ಕತ್ತಿ, ಗುರಾಣಿ, ಈಟಿ, ಚಾಕು, ಇನ್ನ ಇತರ ಎಲ್ಲ ಬರುತ್ತಲ್ಲ, ನಾವು ನೋಡ್ತೀವಲ್ಲ ಯುದ್ಧ ಮಾಡ್ಬೇಕಾದ್ರೆ ಏನೇನ್ ಬೇಕು ಅವನ್ನೆಲ್ಲ ಅಲ್ಲಿ ಇಟ್ಕೊಂಡಿರ್ತಾರೆ. ಅಂದ್ರೆ ಕುಶಲತೆ, ಯಾವುದಕ್ಕೆ ಕುಶಲತೆ ಬೇಕೋ ನಮಗೆ. ಈಗ ನೀವು ಮನೆ ಕಟ್ಟಿರ್ತೀರಾ, ನೀವೇನಿವಾಗ ಫಾರ್ ಎಕ್ಸಾಂಪಲ್ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಂತ, ಆಯ್ತಾ?
ಇವಾಗ ನಿಮ್ಮ ಕುಶಲತೆ ನಿಮ್ಗೆ ಹೆಚ್ಚಿಗೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಈ ಒಂದು ನೈಋತ್ಯ ಮೂಲೆಯಲ್ಲಿ, ಈ ಒಂದು ನೈಋತ್ಯ ಮೂಲೆಯಲ್ಲಿ ಆ ಆ ಸಂಬಂಧಪಟ್ಟಂತಹ ಒಂದು ಆ ವ್ಯವಸ್ಥೆ ಮಾಡ್ಕೋಬೇಕು. ಅಂದ್ರೆ ಅದನ್ನ ಸಂಬಂಧಪಟ್ಟಂತ ಟೂಲ್ಸ್ ಅಂತೀವಲ್ಲ ನಾವು, ಅದಕ್ಕೇನ್ ಬೇಕು ಸಲಕರಣೆಗಳು, ಅದನ್ನೆಲ್ಲ ಅಲ್ಲಿ ಇಟ್ಟಿಕೊಂಡರೆ, ಅಲ್ಲಿ ಶೇಖರಣೆ ಮಾಡಿದರೆ ನಿಮಗೆ ಬಹಳ ಯಥೇಚ್ಛವಾದಂತಹ ಒಂದು ಆ ಅದರ ಬೇಕಾದಂತ ಕುಶಲತೆ ಹೆಚ್ಚಿಗೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯಾರೋ ಒಬ್ರು ಗುರುಗಳು ಇರ್ತೀರಾ, ಅಂದ್ರೆ ಟೀಚರ್ ಇರ್ತೀರಾ, 10ನೇ ಕ್ಲಾಸ್ ಪಾಠ ಮಾಡ್ತಾ ಇರ್ತೀರಾ, ಇಲ್ಲ 5ನೇ ಕ್ಲಾಸ್ ಪಾಠ ಮಾಡ್ತಾ ಇರ್ತೀರಾ. ನಿಮ್ಮ ಕುಶಲತೆ ಏನು? ನಿಮ್ಗೆ ಟೂಲ್ಸ್ ಯಾವುದು, ಯಾವ್ದನ್ನ ನೋಡ್ಕೊಂಡು ಪಾಠ ಮಾಡ್ತೀರಾ? ಪುಸ್ತಕಗಳನ್ನ ನೋಡ್ಕೊಂಡು ಪಾಠ ಮಾಡ್ತೀರಾ. ಟೆಕ್ಸ್ಟ್ ಬುಕ್ಸ್ ಅಂತ ಕೊಟ್ಟಿರ್ತಾರೆ, ಪಠ್ಯ ಪುಸ್ತಕ. ಅದನ್ನ ಏನ್ ಮಾಡ್ಬೇಕು ನೀವು, ಈ ಒಂದು ನೈಋತ್ಯ ಮೂಲೆಯಲ್ಲಿ ಇಡಬೇಕು. ಆಗೇನಾಗುತ್ತೆ, ನಿಮ್ಮ ಸ್ಕಿಲ್, ನಿಮ್ಮ ಒಂದು ಕುಶಲತೆ ಹೆಚ್ಚಿಗೆ ಆಗುತ್ತೆ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಎಕ್ಸಾಂಪಲ್, ಇವಾಗ ನೀವು ಸಾಫ್ಟ್ವೇರ್ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ ಏನ್ ಆಧಾರ, ಏನ್ ಬೇಕು ಮುಖ್ಯವಾಗಿ? ಲ್ಯಾಪ್ಟಾಪ್ ಬೇಕು, ಕಂಪ್ಯೂಟರ್ ಬೇಕು ಅಲ್ವಾ? ಅದೇ ಟೂಲ್. ಅದು ಆ ಟೂಲ್ ನೆಲ್ಲಿ ಇಟ್ಕೋಬೇಕು ನೀವು, ನೈಋತ್ಯ ಮೂಲೆಯಲ್ಲಿ ಇಟ್ಕೋಬೇಕು. ಇಟ್ಕೊಂಡಾಗ ಏನಾಗುತ್ತೆ, ಆ ಕುಶಲತೆ ಹೆಚ್ಚಿಗೆ ಒಂದು ನಿಮ್ಮ ಹೆಸರು ಕೀರ್ತಿ ಆಗತ್ತೆ. ಆ ಆ ಒಂದು ವಿಷಯದಲ್ಲಿ, ಆ ಒಂದು ಸಾಫ್ಟ್ವೇರ್ ವಿಷಯದಲ್ಲಿ ನಿಮ್ಮ ತಲೆ ಹೆಚ್ಚಿಗೆ ಓಡುತ್ತೆ. ಆಯ್ತಾ? ಸೊ ಈ ರೀತಿ ಅದನ್ನ ಇಟ್ಕೋಬೇಕು. ಮತ್ತೆ ಇನ್ನೊಂದೇನು, ಸಂಬಂಧಗಳನ್ನ ಗಟ್ಟಿ ಮಾಡುವಂಥದ್ದು. ಅದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಫೋಟೋ, ನಿಮ್ಮ ಫ್ಯಾಮಿಲಿ ಎಲ್ಲ ಸೇರಿಸ್ಕೊಂಡಿರ್ತೀರಲ್ಲ ಫೋಟೋ, ಅದನ್ನ ಅಂದ್ರೆ ಎಲ್ಲ 100 ಫೋಟೋ ಹಾಕೋಬಾರ್ದು. ಕೆಲವ್ರು ಮನೆಗೆ ಹೋದಾಗೆಲ್ಲ ಬರೀ ಫೋಟೋಗಳೇ ಇರ್ತವೆ, ಗೋಡೆನೇ ಕಾಣಿಸಲ್ಲ. ಯಾರ್ಯಾರಂತ ಕೇಳಿ ಅವರೇ ಮರ್ತೋಗಿರ್ತಾರೆ. ಆಗ ಹಳೇದಾಗ್ಬಿಟ್ಟಿರುತ್ತೆ, ಧೂಳಾಗ್ಬಿಟ್ಟಿರುತ್ತೆ. ಆ ಧೂಳಿಂದ ಅರ್ಧ ರೋಗ ಬಂದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ವಾಸ್ತವವನ್ನು ಕಳಿಸ್ತಾರೆ. ವಾಸ್ತವವನ್ನು ಕರೆಸೋ ಅವಶ್ಯಕತೆನೇ ಇಲ್ಲ. ಅದನ್ನೊಂದು ಕ್ಲೀನ್, ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಆ ರೂಮ್ ಕ್ಲೀನ್ ಆಗಿ ಇಟ್ಕೊಂಡ್ರೆ ಆರೋಗ್ಯ ಇರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಆ ಒಂದು ರಿಲೇಶನ್ಶಿಪ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಯಾರು ಇರ್ತೀರೋ ಅವ್ರದ್ದೊಂದು ಫೋಟೋ ನೀವು ಅದೊಂದು ರೂಮ್ ಅಲ್ಲಿ ಇಟ್ಕೊಂಡ್ರೆ, ಆ ಒಂದು ನೈಋತ್ಯ ಮೂಲೆಯಲ್ಲಿ ಇಟ್ಕೊಂಡ್ರೆ ನಮ್ಮ ಸಂಬಂಧಗಳು ಹೆಚ್ಚಿಗೆ ಬೆಳೆಯುತ್ತೆ. ಅಷ್ಟೇ, ಅದು ರೀಸನ್. ಅರ್ಥ ಆಯ್ತಾ? ನೆಕ್ಸ್ಟ್ ಇವಾಗ ಬರ್ಲಿ, ಇವಾಗ W1 W2 W3 ಝೋನ್ಗೆ ಬಂದಾಗ ಇದನ್ನೇನಂತ ಕರಿತೀವಿ ನಾವು? ಪಶ್ಚಿಮ ನೈಋತ್ಯ. ಪಶ್ಚಿಮ ನೈಋತ್ಯದಲ್ಲಿ ನೋಡಿ, ಶಿಕ್ಷಣ ಮತ್ತು ಉಳಿತಾಯ. ನಾವು ನೈಋತ್ಯ ಅಂದ್ರೆ ಭಯ ಬೀಳ್ತೀವಿ, ಆದ್ರೆ ನೋಡಿ ಶಿಕ್ಷಣ ಮತ್ತು ಉಳಿತಾಯ. ನೀವು ಏನು ಸೇವಿಂಗ್ಸ್ ಮಾಡ್ಬೇಕಾ? ನೀವೇನ ಸೇವಿಂಗ್ಸ್ ಮಾಡ್ಬೇಕಾ? ಒಂದು ಚಿಕ್ಕದ ಒಂದು ಬೀರು ಇಟ್ಕೊಳ್ಳಿ, ಚಿಕ್ಕದ ಒಂದು ಲಾಕರ್ ಇಟ್ಕೊಂಡು ಅಲ್ಲಿ ಒಂದೊಂದು ಡೈಲಿ ಒಂದು 10 ರೂಪಾಯಿ ಆಗ್ತಾ ಬನ್ನಿ. ನಿಮ್ಮ ಹತ್ರ ಎಷ್ಟು ಉಳಿತೋ ಅದು ಹಾಕೊಳ್ಳಿ. ಅದು ಉಳಿತಾಯ. ನೀವು ಅದನ್ನ ಮರಳಿ ಅದನ್ನ ಉಪಯೋಗಿಸಲ್ಲ ನೀವು. ಏನಕ್ಕೆ ಅಂದ್ರೆ ಆ ಪ್ರಮೇಯನೇ ಬರಲ್ಲ, ಶೇಖರಣೆ ಆಗ್ತಾ ಇರುತ್ತೆ. ಬೇಕಾದ್ರೆ ನೋಡಿ, ಟ್ರೈ ಮಾಡಿ, ಇವೆಲ್ಲ ಟ್ರೈ ಮಾಡುವಂಥದ್ದು. ಓಕೆನಾ? ಮತ್ತೆ ಶಿಕ್ಷಣ, ಯಾರ ಮಕ್ಕಳು ಓದ್ಬೇಕು, ಚೆನ್ನಾಗೆ ಪರಿಣಿತಿ ಗಳಿಸ್ಬೇಕು ಆ ಪರ್ಟಿಕ್ಯುಲರ್ ಒಂದು ಪಠ್ಯದಲ್ಲಿ ಅಂತಂದ್ರೆ, ಈ ಒಂದು ಜಾಗದಲ್ಲಿ ಕುತ್ಕೊಂಡು ಓದ್ಬೇಕು. ಇಲ್ಲಿ W2 W1. ಎಲ್ಲರೂ ಹೇಳ್ತಾರಲ್ಲ, ಅಯ್ಯೋ ದೇವಮೂಲೆಯಲ್ಲಿ ಓದ್ಬೇಕು ಒಳ್ಳೇದಾಗತ್ತೆ, ಉತ್ತರದಲ್ಲಿ ಓದ್ಬೇಕು, ಪೂರ್ವದಲ್ಲಿ ಓದ್ಬೇಕು ಒಳ್ಳೇದಾಗತ್ತೆ ಅಂತಾರೆ. ಸರಿ ಹೇಳೋವಂಥದ್ದು. ಬಟ್ ಎಲ್ಲದಕ್ಕಿಂತ ಹೆಚ್ಚು ಪವರ್ ಯಾವ್ದು ಕೊಡುತ್ತೆ? ಪಶ್ಚಿಮ ನೈಋತ್ಯ, WSW ಅಂತೀವಲ್ಲ, ವೆಸ್ಟ್ ಆಫ್ ಸೌತ್ ವೆಸ್ಟ್. ಆ ಒಂದು ಜಾಗ ಮಕ್ಕಳಿಗೆ ಯಥೇಚ್ಛವಾಗಿ ಕರಕುಶಲ ಮತ್ತೆ ಹೆಚ್ಚಿನ ಶಿಕ್ಷಣ ಮತ್ತೆ ಉಳಿತಾಯ ಎಲ್ಲ ಬುದ್ಧಿಯನ್ನು ಕೊಡುತ್ತೆ. ಮತ್ತೆ ಯಾವ ಕಡೆ ಹಾಕೋಬೇಕು ಟೇಬಲ್ಲು ಅಂತಂದ್ರೆ, ಈ ಒಂದು ಜಾಗದಲ್ಲಿ ನಾವು ಮಖವನ್ನ ಉತ್ತರಕ್ಕೆ ಮಾಡಿ ಒಂದು ಟೇಬಲ್ ಹಾಕೊಂಡು ಓದ್ಕೋಬಹುದು. ಮಕ್ಕಳೇ ಅಲ್ಲ, ನೀವು ಕೂಡ ಅಷ್ಟೇ ಓದ್ಕೋಬಹುದು ಆ ಜಾಗದಲ್ಲಿ. ಇನ್ನೊಂದು, ಈ ಜಾಗದಲ್ಲಿ ಕುತ್ಕೊಂಡು, ಅಂದ್ರೆ ಇದೇ ಜಾಗದಲ್ಲಿ, ಈ ಒಂದು ಜಾಗದಲ್ಲಿ ಟೇಬಲ್ ಹೇಗೆ ಹಾಕೋಬೇಕು ಅಂತಂದ್ರೆ, ನೀವು ಕುತ್ಕೊಂಡಾಗ ಪೂರ್ವ ದಿಕ್ಕು ಕಾಣ್ಬೇಕು ನಿಮ್ಗೆ, ಇಲ್ಲಾಂದ್ರೆ ಕುತ್ಕೊಂಡಾಗ ಉತ್ತರ ದಿಕ್ಕು ಕಾಣ್ಬೇಕು ಆ ಜಾಗದಲ್ಲಿ. ಹಾಗೆ ನಾವು ಟೇಬಲ್ ಹಾಕೊಂಡು ಓದಿದರೆ ನಿಮ್ಗೆ ತುಂಬಾನೇ ಡಿಫ್ರೆನ್ಸ್ ಕಾಣಿಸುತ್ತೆ ಮಕ್ಕಳಲ್ಲಿ. ಅವ್ರ ಮಾರ್ಕ್ಸ್ ಆಗ್ಲಿ, ಅವ್ರ ಬರವಣಿಗೆ ಆಗ್ಲಿ, ಅವ್ರ ಬುದ್ಧಿ ಆಗ್ಲಿ, ಸ್ಟ್ರೆಸ್ ಕಡಿಮೆ ಆಗುತ್ತೆ ಮಕ್ಕಳಿಗೆ. ಏಕೆಂದ್ರೆ ಒಂದ್ಸತಿ ಹೋದ್ರೆ ಈಸಿಯಾಗಿ ಅರ್ಥ ಆಗುವಂತ ಶಕ್ತಿ ಬಂದ್ಬಿಡತ್ತೆ. ಕೆಲವ್ರ ಮಕ್ಳಿಗೆ 5 ವರ್ಷದ ಹೋದ್ರೆ ಆಗಲ್ಲ, ಅರ್ಥ ಆಗಲ್ಲ, ಟೆನ್ಷನ್. ಅಯ್ಯೋ ಅವ್ರು ಜಾಸ್ತಿ ಮಾರ್ಕ್ಸ್ ಇರ್ತಾರೆ, ನನ್ಗೆ ತೆಗಿಯಕ್ ಆಗ್ತಾ ಇಲ್ವೇ, ಅಯ್ಯೋ ಅದು ಟೈಮ್ ಸಾಲಲ್ಲ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳಕ್ಕೆ. ಇದನ್ನ ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ನಂಗೆ ಫೀಡ್ಬ್ಯಾಕ್ ಕೊಡಿ, ಒಂದು ಒಳ್ಳೆ ಫಲಿತಾಂಶ ಸಿಗುತ್ತೆ. ಮ್ಯಾಥ್ಸ್ ಚುರುಕಾಗ್ತಾರೆ ಅಲ್ವಾ, ಗಣಿತದಲ್ಲಿ ಚುರುಕಾಗುವಂಥದ್ದು, ಇವೆಲ್ಲ ನೋಡಿದೀವಿ ನಾವು ಅನುಭವದಲ್ಲಿ. ಹಾಗಾಗಿ ನೀವು ಕೂಡ ಅದನ್ನ ಅನುಭವ ಪಡಿಬಹುದು. ಮತ್ತು W4 W5 ಈ ಏನೇ ಅಂತಂದ್ರೆ ನೋಡಿ, ಪೂರ್ವ ದಿಕ್ಕು. ನೋಡಿದ್ರಾ, ಎಷ್ಟೊಂದ್ ಜನ ಬಿಸ್ನೆಸ್ ಮಾಡ್ತಾರಲ್ಲ, ಬಿಸ್ನೆಸ್ ಗಳಲ್ಲಿ ಇರ್ತಾರೆ, ಎಸ್ಪೆಷಲಿ
ಗುಜರಾತಿಂದ ಬಂದಿರೋಂಥವ್ರು ನಾವೇನಂತೀವಿ ಸೇಟ್ಗಳು ಅಂತೀವಿ, ಇದಂತೀವಿ. ಅಂದ್ರೆ ಅವರು ಹೆಚ್ಚಿಗೆ ಲಾಭ ಮಾಡುವಂಥದ್ದು ಬಹಳ ಬುದ್ಧಿವಂತರವರು ಅಲ್ವಾ. ಎಲ್ಲಿಂದ ಎಲ್ಲೋ ಬಂದು ನಮ್ಮ ಭಾಷೆ ಕಲ್ತ್ಕೊಂಡು ನಮ್ಮಲ್ಲಿ ವ್ಯವಹಾರ ಮಾಡಿ ನಮಗೆ ಮಾರಿ ಯಥೇಚ್ಛವಾಗಿ ಲಾಭವನ್ನು ಮಾಡ್ತಾ ಇರ್ತಾರೆ. ಅಂದ್ರೆ ಅಷ್ಟು ಬುದ್ಧಿ ಶಕ್ತಿ. ಅದಕ್ಕಾಗಿ ಈ ಜಾಗ ಏನಿದೆ, ಪಶ್ಚಿಮದ ಭಾಗ, ಎಕ್ಸಾಕ್ಟ್ 0 ಡಿಗ್ರಿ ಭಾಗ ಪ್ಲಸ್ W4W5 ಈ ಜಾಗವನ್ನು ತಗೊಂಡಾಗ ಗೇನ್ಸ್ ಅಂಡ್ ಪ್ರಾಫಿಟ್ಸ್ ಅಂತ ತೋರಿಸುತ್ತೆ. ಅಂದ್ರೆ ಲಾಭಗಳು ಮತ್ತೆ ಆದಾಯ. ಅದಕ್ಕೆ ನೋಡಿ ಅವ್ರ ಮನೆ ಬಾಗಿಲುಗಳೆಲ್ಲ ಈ ಝೋನ್ ಅಲ್ಲಿ ಇಟ್ಕೊಂಡಿರ್ತಾರೆ. ನೋಡಿದೀರಾ, ಗಮನಿಸಿದೀರಾ? ನೋಡಿ ಬೇಕಾರೆ ಯಾರು ಯಥೇಚ್ಛವಾಗಿ ಹಣಕಾಸು ಮಾಡ್ತಾ ಇರ್ತಾರೋ ಅವ್ರ ಮನೆ ಬಾಗಿಲು W4W5 ಅಲ್ಲೇ ಇರುತ್ತೆ. ಅದು ಕೂಡ ಅವ್ರು ಬಿಸ್ನೆಸ್ ಮಾಡ್ತಾ ಇರಬೇಕು. ಬಿಸ್ನೆಸ್ ಮಾಡ್ತಾ ಇತ್ತು ಅಂದ್ರೆ W4W5 ರೀಜನ್ ಇರುವಂತಹ ಮನೆಯ ಬಾಗಿಲುಗಳು ಯಥೇಚ್ಛವಾದ ಲಾಭಗಳನ್ನು ಮತ್ತು ಆದಾಯವನ್ನು ತಂದುಕೊಡುತ್ತೆ. ಇನ್ನು W6W7 ಇದು ಡಿಪ್ರೆಷನ್ ಅಂಡ್ ಡಿಟಾಕ್ಸಿಫಿಕೇಶನ್. ಅದು ರೋಧನಾ ಗ್ರಹಗಳು. ಆಗಿನ ಕಾಲದಲ್ಲಿ ಏನ್ ಮಾಡೋರು, ರಾಜರು ಅಷ್ಟೇ, ರಾಣಿಗಳು ಅಷ್ಟೇ, ಅವ್ರ ಮನೇಲಿರೋ ಅಂದ್ರೆ ಅವರು ಮಹಲಲ್ಲಿರುವಂತಹ ಎಲ್ಲಾರು ಟಾಪ್ ರೇಡ್ ಫ್ಯಾಮಿಲಿ, ರಾಯಲ್ ಫ್ಯಾಮಿಲಿ ಅವರೆಲ್ಲ ಏನ್ ಮಾಡೋರು, W6W7 ಒಂದ್ 2 ರೂಮ್ ಮಾಡಿ ಇಟ್ಕೊಂಡಿರು. ಏನಕ್ಕೆ ದುಃಖ ಆದಾಗ ಅಲ್ಲೋ ಕುತ್ಕೊಂಡು ಚೆನ್ನಾಗಿ ಹತ್ತ ಬಿಡೋದು, ಗಟ್ಟಿಯಾಗಿ ಹತ್ಬಿಟ್ಟು ಡಿಟಾಕ್ಸಿಫೈ ಮಾಡ್ಕೊಂಡು ಆಮೇಲೆ ತದನಂತರ ಬರೋದು. ತುಂಬಾ ಯೋಚನೆ ಮಾಡಿ ಡಿಪ್ರೆಷನ್ ಹೊಟ್ಟೋಗಿರ್ತಾರೆ ಅಂತವ್ರು ಈ ಈ ಒಂದು ಜಾಗದಲ್ಲಿ ರೂಮ್ ಅನ್ನು ಮಾಡಿರ್ತಾರೆ, ಕೋಣೆಯನ್ನು ಕಟ್ಟಿರ್ತಾರೆ W6W7 ರೀಜನ್ ಅಲ್ಲಿ. ನೋಡಿ ಇಲ್ಲಿ W6W7 ಖಿನ್ನತೆ ಅಂದ್ರೆ ಡಿಪ್ರೆಷನ್ ಮತ್ತು ಮನೋನಿರಾಸೆ, ಗೊತ್ತಾಯ್ತಾ? ಡಿಟಾಕ್ಸಿಫೈ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಅಲ್ಲಿ ಹತ್ತಿದ್ರೆ ಏನಾಗುತ್ತೆ, ಸ್ವಲ್ಪ ನೆಮ್ಮದಿ ಆಗುತ್ತೆ ಮನಸ್ಸು. ಆ ಜಾಗ ಅದು ರೋದನ ಗೃಹ ಅಂತ ಕರಿತೀವಿ ನಾವು. ಅದನ್ನ ಎಲ್ಲಿ ಮಾಡ್ಬೇಕು, ರೋದನ ಗೃಹಗಳು W6W7 ಅಲ್ಲಿ ಮಾಡ್ಬೇಕು. ಇನ್ನೊಂದು W8N1 ಲಾಸ್ಟ್ ಎಲ್ಲಿ ಬರಬೇಕು ಅಂತಂದ್ರೆ, ಇದು ಬಹಳ ಬಹಳ ಮುಖ್ಯವಾದಂತದ್ದು ಜಾಗ. ವಾಯುಮೂಲೆ ಹೇಳಿದ್ನಲ್ಲ, ವಾಯುಮೂಲೆ ಅಂತಂದ್ರೆ ಬಹಳ ಬುದ್ಧಿ, ಬೆಂಬಲ ಸಿಗುವಂತ ಜಾಗ. ಅದಕ್ಕೆ ನಿಮ್ಗೆ ಯಾರು ಬೆಂಬಲ ಕೊಡಬೇಕು ಅನ್ಕೊಂಡಿದ್ದೀರೋ, ಅರ್ಥ ಆಯ್ತಾ, ಅವರ ಒಂದು ಭಾವಚಿತ್ರವನ್ನಾಗ್ಲಿ ಅದೊಂದು ವಾಯುಮೂಲೆಯಲ್ಲಿ ಹಾಕೋಬೇಕು. ಏನಕ್ಕೆ ಆಗಿದ ತಕ್ಷಣ ಮ್ಯಾಜಿಕ್ ಆಗ್ಬಿಟ್ಟು ಹೆಲ್ಪ್ ಆಗ್ಬಿಡುತ್ತಾ? ಇಲ್ಲ. ಅಂದ್ರೆ ಅವ್ರು ನೋಡ್ತಾ ಇದ್ದಾಗ ಏನಾಗುತ್ತೆ, ಒಂದು ಪಾಸಿಟಿವಿಟಿ ಬಿಲ್ಡಪ್ ಆಗುತ್ತೆ ನಿಮ್ಗೆ. ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿದಾಗ ಅವರು ನಿಮ್ಗೆ ಸಹಾಯವನ್ನು ಮಾಡ್ತಾರೆ. ಅರ್ಥ ಆಯ್ತಾ? ಚಿಕ್ಕ ಮಕ್ಕಳು ನಿಮ್ಮ ತಂದೆ ತಾಯಿ ಫೋಟೋನ ಹಾಕುವಂಥದ್ದು, ಬೆಂಬಲ ಕೊಡುವಂಥದ್ದು ಎಕ್ಸಾಂಪಲ್ ಹೇಳ್ತಾ ಇದೀನಿ. ಹಾಗಾಗಿ ನಿಮ್ಗೆ ಯಾರು ಬೆಂಬಲ ಕೊಡಬೇಕು, ಯಾರು ಕೊಡ್ತಾ ಇಲ್ಲ, ಕೊಡಬೇಕು ಅನ್ಕೊಂಡಿದ್ರೋ ಅವರು W8N1 ಅಂದ್ರೆ ವಾಯುವ್ಯ ಜಾಗದಲ್ಲಿ ಆ ಒಂದು ಭಾವಚಿತ್ರಗಳನ್ನು ಹಾಕೊಂಡಾಗ ಅದು ಯಥೇಚ್ಛವಾಗಿ ಕೆಲಸಗಳನ್ನ ಮಾಡುತ್ತವೆ. ಮತ್ತೆ ಬ್ಯಾಂಕಿಂಗ್, ಹಣಕಾಸಿನ ವಹಿವಾಟು, ಬುದ್ಧಿ ಚುರುಕಾದಾಗ ಏನಾಗ್ಬಿಡುತ್ತೆ, ಅಕೌಂಟ್ಸ್, ಮ್ಯಾಥಮೆಟಿಕ್ಸ್ ಎಲ್ಲ ಶಾರ್ಪ್ ಆಗುತ್ತೆ. ಹಾಗಾಗಿ ಬೆಂಬಲ ಮತ್ತು ಬ್ಯಾಂಕಿಂಗ್, ಹಣಕಾಸಿನ ವಹಿವಾಟು ಈ ಜಾಗದಲ್ಲಿ W8 ಮತ್ತೆ N1 ನಲ್ಲಿ ಯಥೇಚ್ಛವಾಗಿ ಒಳ್ಳೆಯ ಫಲಿತಾಂಶಗಳನ್ನ ಕೊಡುತ್ತವೆ. ನೋಡಿ, ಒಂದೊಂದು ದಿಕ್ಕುಗಳನ್ನು ಒಂದೊಂದು ಮಹತ್ವ ಅಲ್ವಾ. ಸೊ ಈಗ ಎಷ್ಟು ಝೋನ್ಸ್ ಬರುತ್ತೆ ನಮ್ಗೆ, ಒಂದೊಂದು ದಿಕ್ಕಿಗೆ 8 ಝೋನ್ ಆಯ್ತು ಅಲ್ವಾ, 8 ಝೋನ್ಗಳು ಬಂತು. 4 ಮುಖ್ಯ ದಿಕ್ಕುಗಳು. ಎಷ್ಟು ಝೋನ್ಸ್ ಬರುತ್ತೆ ನಮ್ಗೆ? 32 ಝೋನ್ಗಳು ಬರುತ್ತವೆ. ಆ 32 ನೋಡಿದೀವಿ ನಾವು, ಏನೇನೇನು ಅಂತ ಒಂದು ಮಟ್ಟಕ್ಕೆ ಅರ್ಥ ಆಗಿರುತ್ತೆ. ಒಂದೇ ಸತಿ ಹೋಗಲ್ಲ ತಲೆಗಿದು. ನಾನು PPT ಕಳಿಸಿದಾಗ ಒಂಚೂರು ಅದನ್ನ ಬ್ರಷ್ ಮಾಡ್ಕೊಂಡ್ರೆ ನೀವು ಒನ್ ಆಫ್ ದಿ ಬೆಸ್ಟ್ ವಾಸ್ತು ಕನ್ಸಲ್ಟೆಂಟ್ ಆಗ್ಬಹುದು. ಸ್ವಲ್ಪ ಗಮನ ಕೊಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾಡ್ಬೇಕಾಗುತ್ತೆ. ಈಗ ಅದೇ ಒಂದು ದಿಕ್ಕುಗಳಲ್ಲಿ ದಿಕ್ಕಿಗೆ ಯಾವ ಗ್ರಹ ಅಧಿಪತಿಗಳಾಗ್ತಾರೆ ನೋಡೋಣ. ಉತ್ತರ ದಿಕ್ಕಿಗೆ ಹೇಳಿದ್ನಲ್ಲ, ಉತ್ತರ ದಿಕ್ಕಿಗೆ ಬುಧ ಗ್ರಹ, ಬುದ್ಧಿ. ಉತ್ತರ ಗ್ರಹ ಏನೇನ್ ಕೊಡುತ್ತೆ ನಮ್ಗೆ? ನಮ್ಮ ಕೆಲಸ ತಂದ್ಕೊಡುತ್ತೆ, ಮತ್ತೆ ಆಪರ್ಚುನಿಟೀಸ್, ಅವಕಾಶಗಳನ್ನ ತಂದ್ಕೊಡುತ್ತೆ. ಮೇಯ್ನು ಪ್ರೊಫೆಷನ್. ಯಾರು ನೋಡಿ, ಸಿಂಪಲ್ ಆಗಿ ಹೆಂಗ್ ಕಂಡುಹಿಡಿಯೋದು ಅಂದ್ರೆ, ಯಾರೋ ಅವ್ನ ಮನೆಗೆ ಹೋದಾಗ, ಇಲ್ಲ ಯಾರೋ ಬರ್ತಾರೆ ನಿಮ್ಮ ಹತ್ರ ಬಂದ್ಬಿಟ್ಟು, ಅಯ್ಯೋ ನಮ್ಮ ಮಗನ ಕೆಲಸನೇ ಸಿಗ್ತಾ ಇಲ್ಲ, ನಮ್ಮ ಯಜಮಾನ್ರಿಗೂ ಅಷ್ಟೇ ಕೆಲಸನೇ ಆಗ್ತಾ ಇಲ್ಲ, ಸರಿಯಾಗಿ ಇದಾಗ್ತಾ ಇಲ್ಲ, ಕೆಲಸದ ವಿಷಯದಲ್ಲಿ ತೊಂದರೆ ಆಗ್ತಾ ಇದೆ ಅಂದ್ರೆ ಫಸ್ಟ್ ನಿಮ್ ತಲೆಗೆ ಬರ್ಬೇಕಾಗಿರುವಂತ ದಿಕ್ಕು ಯಾವುದು? ಉತ್ತರ ದಿಕ್ಕು. ನಿಮ್ಮ ಉತ್ತರ ದಿಕ್ಕಲ್ಲಿ ಏನನ್ನ ಅಡಚಣೆ ಇದೆಯಾ? ದೊಡ್ಡ ಮೋರಿ ಹರಿತಾ ಇದೆಯಾ? ದೊಡ್ಡ ಮರ ಇದೆಯಾ? ಇಲ್ಲ ಆ ಒಂದು ಉತ್ತರ ದಿಕ್ಕಲ್ಲಿ ಎದುರುಗಡೆ ದೇವಸ್ಥಾನ ಇದೆಯಾ ಅಲ್ವಾ? ದೇವಾಲಯವೇ ಇದೆ, ಚುರುವೆ ಇದೆ, ಆತರ ಏನೋ ತೊಂದರೆ ಇದೆಯಾ? ಅವೆಲ್ಲ ನೋಡ್ಬೇಕು.
ಇಲ್ಲಾಂದ್ರೆ ಯಥೇಚ್ಛವಾಗಿ ಗಲೀಜುಗಳು ಹಾಕಿರೋ ಇಲ್ಲ ಯಾರು ಅಗದು ಬಿಟ್ಬಿಟ್ಟಿರ್ತಾರೆ, ಮುಚ್ಚೋದೇ ಇಲ್ಲ, ವಾಸನೆ ಹೊಡಿತಾ ಇರುತ್ತೆ. ಆ ರೀತಿ ಏನೇನೋ ತೊಂದರೆಗಳಿದೆಯಾ ಅಂತ ಕೇಳಬೇಕು. ಅವ್ರು ಎಲ್ಲ ಯಾವ್ದ್ರಲ್ಲ ಒಂದು ಹೌದು ಅಂತ ಹೇಳ್ತಾರೆ. ಆಯ್ತಾ, ಅದನ್ನ ಫಸ್ಟ್ ಅದನ್ನ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಳ್ಳಿ, ಅವಕಾಶಗಳು ಬರುತ್ತೆ ಅಂತ ಹೇಳ್ಬೇಕು. ಹಾಗಾಗಿ ಉತ್ತರ ದಿಕ್ಕು ಬುಧ ಅಧಿಪತಿ ಆಗ್ತಾನೆ, ಬುದ್ಧಿ. ಈಶಾನ್ಯಕ್ಕೆ ಗುರುಗ್ರಹ ಅಧಿಪತಿ ಆಗ್ತಾನೆ, ಗುರುಗ್ರಹ. ಇವೆಲ್ಲ ನೆನ್ಪಿಟ್ಕೋಬೇಕು. ಪೂರ್ವ ದಿಕ್ಕಿಗೆ ಯಾವ ಗ್ರಹ? ಸೂರ್ಯ ಗ್ರಹ. ಪೂರ್ವ ದಿಕ್ಕಲ್ಲಿ ಯಾರು ಹುಡ್ತಾರೆ? ಬೆಳಗ್ಗೆ ಸೂರ್ಯ ಹುಡ್ತಾನೆ ಅಲ್ವಾ? ಸೊ ಇದು ಈಸಿ ನೆನ್ಪಿಟ್ಕೊಳ್ಳೋದು. ಪೂರ್ವ ದಿಕ್ಕಲ್ಲಿ ಯಾರು ಇರ್ತಾರೆ? ಅಧಿಪತಿ ಸೂರ್ಯ. ಅದು ಆಪೋಸಿಟ್ ಸೂರ್ಯಂಗ್ ಆಗದೆ ಇರೋರು ಯಾರು? ಶನಿ, ಮಗ. ಸೂರ್ಯನ ಮಗನೇ ಶನಿ ಆಗ್ತಾನೆ. ಬಟ್ ಏನಂದ್ರೆ ಅಪ್ಪ ಮಕ್ಕಳಿಗೆ ಆಗಲ್ಲ. ಸೂರ್ಯನಿಗೆ ಏನೋ ಆಗತ್ತೆ ಶನಿ, ಬಟ್ ಶನಿಗೆ ಸೂರ್ಯನ ಕಂಡ್ರೆ ಸ್ವಲ್ಪ ಕೋಪ. ಅದಕ್ಕೆ ಇದನ್ನ ಪೂರ್ವ ಪಶ್ಚಿಮ ಅಂತ ಇಟ್ಕೊಳ್ಳಿ, ಇಬ್ರು ಒಟ್ಟಿಗೆ ಸೇರಲ್ಲ. ಅದಕ್ಕೆ ಪೂರ್ವ ಸೂರ್ಯ ಆಯ್ತು ಅಂದ್ರೆ ಪಶ್ಚಿಮ ಶನಿಗೆ ಅಧಿಕಾರ ಕೊಟ್ಟಿರ್ತಾರೆ. ಮತ್ತೆ ಇದಕ್ಕೆ ನೋಡಿ, ಈಶಾನ್ಯ ಯಾರು ಅಧಿಪತಿ? ಗುರು ಅಧಿಪತಿ ಆಗ್ತಾನೆ. ಈಶಾನ್ಯದ್ದು ಆಪೋಸಿಟ್ ಯಾವ್ದಿರುತ್ತೆ? ಈಶಾನ್ಯ ಅಂದ್ರೆ ಈಶಾ, ದೇವರು, ಈಶ್ವರ ಅಲ್ವಾ? ಅದ್ರ ಆಪೋಸಿಟ್ ನೈಋತ್ಯ ಯಾರು? ರಾಕ್ಷಸ. ಒಂದ್ ಕಡೆ ದೇವರು, ಆಪೋಸಿಟ್ ಕಡೆ ರಾಕ್ಷಸರು. ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ದೇವರಿಗೆ ಅಧಿಪತಿ, ದೇವರಿಗೆ ಎಲ್ಲ ನೋಡ್ಕೊಳ್ಳುವಂತಾರೆ ಯಾರು? ಪೂಜೆ ಮಾಡೋಂತಾರೆ ಯಾರು? ಪುರೋಹಿತರು ಅಲ್ಲ, ಗುರುಗಳು. ಅದಕ್ಕೆ ಗುರುಗಳು ಅಂತ ಇಟ್ಕೊಳ್ಳಿ ಈಸಿಯಾಗಿ. ನೈಋತ್ಯಗೆ ಅಧಿಪತಿ ಯಾರಾಗುತ್ತೆ? ರಾಕ್ಷಸ, ರಾಹು ರಾಕ್ಷಸ ಅಲ್ವಾ? ಹಾಗೆ ರಾಹುನ ಅಧಿಪತಿ ಮಾಡ್ತಾರಲ್ಲಿ. ನೀನ್ ನೋಡ್ಕೋಪ, ನೀವು ರಾಕ್ಷಸ ಜಾಗ ನೀನ್ ಕಾಯಿ ಅಂತ ರಾಹುಗೆ ಕೊಡ್ತಾರೆ. ಪೂರ್ವಂಗೆ ಹೆಂಗಿರು ಸೂರ್ಯ, ನಾನು ಪೂರ್ವ ದಿಕ್ಕಲ್ಲಿ ಹುಟ್ಟೋದು, ಆಗ ನನ್ಗೆ ಕೊಟ್ಬಿಡಿ ಅಂತ ಸೂರ್ಯ ದೇವ ಇಟ್ಕೊಂಡ್ಬಿಡ್ತಾನೆ ಪೂರ್ವ. ಉತ್ತರದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಬರಬೇಕು, ಹಣ ಸಂಪಾದನೆ ಆಗ್ಬಾರ್ದ, ಹಣದ ಹರಿವು ಆಗ್ಬೇಕು ಅಂದಾಗ ಬುದ್ಧಿ ಇರಬೇಕು. ಅದಕ್ಕೆ ಬುಧ ನಾನು ಇರ್ತೀನಿ ಅಂತ ಉತ್ತರ ಕೂತ್ಕೊಳ್ತಾನೆ. ಇನ್ನು ಆಗ್ನೇಯದಲ್ಲಿ ಹಣದ ಒಳಹರಿವು ಅಂದ್ರೆ ನಮಗ್ ಬರ್ಬೇಕಾಗಿರುವಂತದ್ದು ಯಥೇಚ್ಛವಾಗಿ ಬರಬೇಕು ಅಂತಂದ್ರೆ ನಮ್ಗೆ ಶುಕ್ರ ಅಂತಂದ್ರೆ ಏನು? ಅಂದ್ರೆ ನಮ್ಗೆ ಲಕ್ಸುರಿ, ವೈಭೋಗ ಯಾರು ಕೊಡೋದು? ಶುಕ್ರಾಚಾರ್ಯರೇ ಕೊಡೋದು, ಶುಕ್ರ ಗ್ರಹನೇ ಕೊಡೋದು. ಹಾಗಾಗಿ ಆಗ್ನೇಯಕ್ಕೆ ಶುಕ್ರನ ಅಧಿಪತಿ ಮಾಡ್ತಾರೆ. ಅರ್ಥ ಆಯ್ತಾ? ಇನ್ನೊಂದು ಏನಂದ್ರೆ ಶುಕ್ರ ಅಂತ ಹೆಣ್ಣು ಮಗಳು ಅಂತ ತಗೋತೀವಿ, ಓಕೆನಾ? ಹೆಣ್ಮಗಳು ಅಂತ ತಗೊಂಡಾಗ ಶುಕ್ರ ಅಂತಂದ್ರೆ ಏನು? ಸ್ಪೌಸ್ ಅಂತ ಕರಿತೀವಿ. ನೀವು ಮದುವೆ ಆಗಿರುವಂತ ಹೆಂಡತಿ ಅಂತ ಇಟ್ಕೊಳ್ಳಿ ಗಂಡಸರಿಗೆ, ಆಯ್ತಾ? ಅದ್ರ ಆಪೋಸಿಟ್ ಇದು ಸೊಸೆ ಆದ್ರೆ ಇದು ಚಂದ್ರ ಅತ್ತೆ ಅಂತ ಇಟ್ಕೊಳ್ಳಿ. ಆಪೋಸಿಟ್ ನೋಡಿ, ವಾಯುವ್ಯದಲ್ಲಿ ಚಂದ್ರನಿಗೆ ಅಧಿಪತಿ ಮಾಡಿರ್ತಾರೆ, ಶುಕ್ರನಿಗೆ ಆಗ್ನೇಯ. ಸೊಸೆ ಎಲ್ಲೇನ್ ಮಾಡ್ತಾರೆ? ಅಡಿಗೆ ಮನೆಯಲ್ಲ ಅಡಿಗೆ ಮಾಡ್ತಾರೆ. ಈಗಿನ ಕಾಲದಲ್ಲಿ ಏನಿಲ್ಲ. ಈಗಿನ ಕಾಲದಲ್ಲಿ ಎಲ್ಲರೂ ಸಮ ಅಲ್ವಾ? ಎಲ್ಲರೂ ಹೆಣ್ಣು ಮಕ್ಳೇ ಗಂಡು ಮಕ್ಕಳಿಗಿಂತ ಒಂದು ಕೈ ತೂಕ ಜಾಸ್ತಿ ಈಗಿನ ಕಾಲದಲ್ಲಿ. ಬುದ್ಧಿ ಮತ್ತೆ ಅವ್ರಿಗೆ ಸಹಿಸ್ಕೊಳ್ಳುವಂತ ಒಂದು ಬುದ್ಧಿ ಇರುತ್ತೆ, ಸಹಿಷ್ಣುತೆ ಇರುತ್ತೆ, ಸಮಾಧಾನ ಇರುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ? ಗಂಡಸ್ಗಿಂತ ಒಂದು 100 ಪಟ್ಟು 200 ಪಟ್ಟು ಹೆಚ್ಚಿಗೆ ಹೆಸರು ಮಾಡುವಂಥದ್ದು, ದುಡ್ಡು ಮಾಡುವಂಥದ್ದು, ಇದು ಮಾಡುವಂಥದ್ದು ಎಲ್ಲ ಬುದ್ಧಿವಂತರು ಹೆಣ್ಮಕ್ಳು ಈಗಿನ ಕಾಲದಲ್ಲಿ. ಅದಕ್ಕೆ ಅಗ್ನಿ ಅಂತ ಬುದ್ಧಿ ಅಂತ ಹೇಳ್ತೀವಿ. ಚುರುಕಾದ ಬುದ್ಧಿ ಕೊಡ್ತಾರೆ ಯಾರಿಗೆ? ಶುಕ್ರನಿಗೆ. ಅದಕ್ಕೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋದು ಯಾರು? ಯೂಶಲಿ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು. ಅದಕ್ಕೋಸ್ಕರ ಆ ರೀತಿ ನೆನ್ಪಿಟ್ಕೊಳ್ಳೋಕೋಸ್ಕರ ಇದನ್ನ ನೆನ್ಪಿಟ್ಕೊಳ್ಳಿ ಅಷ್ಟೇ, ಶುಕ್ರ. ನೆಕ್ಸ್ಟ್ ದಕ್ಷಿಣ ಮಂಗಳ ಗ್ರಹ, ಬೆಂಕಿ. ದಕ್ಷಿಣ ಗ್ರಹ ಅಂತಾರೆ ಯಮ ದಿಕ್ಕು ಅಲ್ವಾ? ಯಮ. ದಕ್ಷಿಣ ಅಂದ್ರೆ ಬೆಂಕಿ. ಅದಕ್ಕೋಸ್ಕರ ಮಂಗಳ ಗ್ರಹ ಯಾವಾಗ್ಲೂ ಬೆಂಕಿ, ಹಾಟ್ ಪ್ಲಾನೆಟ್ ಅಂತ ಕರಿತೀವಿ, ರೆಡ್ ಪ್ಲಾನೆಟ್ ಅಂತ ಕರಿತೀವಿ ನಾವು. ಮಂಗಳ ಗ್ರಹನ ಅಧಿಪತಿ ಮಾಡ್ತೀವಿ ದಕ್ಷಿಣ ದಿಕ್ಕಿಗೆ. ಏನಕ್ಕೆ ಅಂದ್ರೆ ಹೆಸರು, ಕೀರ್ತಿ, ಲಾಭ ಎಲ್ಲ ಬರಬೇಕು. ಯಾರು ಅದಕ್ಕೆ ಅಧಿಪತಿ ಅಂತ? ಸೇನಾಧಿಪತಿ ಗುರು, ಮಂಗಳ ಗ್ರಹ. ದಕ್ಷಿಣಕ್ಕೆ ಮಂಗಳನ ಅಧಿಪತಿ ಮಾಡ್ತೀವಿ. ನೈಋತ್ಯಕ್ಕೆ ರಾಕ್ಷಸಿ ಗೊತ್ತಾಯ್ತು, ಪಶ್ಚಿಮಕ್ಕೆ ಶನಿ ಗೊತ್ತಾಯ್ತು, ವಾಯುವ್ಯಕ್ಕೆ ಚಂದ್ರ ಗೊತ್ತಾಯ್ತು, ಉತ್ತರಕ್ಕೆ ಬುಧ. ಹೀಗೆ ಮುಖ್ಯ ಯಾವುದು? ಮತ್ತೆ ಮುಖ್ಯ ದಿಕ್ಕುಗಳು ಮತ್ತೆ ಉಪದಿಕ್ಕುಗಳಿಗೆ ಒಂದೊಂದು ಗ್ರಹಗಳನ್ನ ಋಷಿಗಳು ನೇಮಿಸಿದ್ದಾರೆ. ಅದೇ ರೀತಿ ದೇವತೆಗಳನ್ನ ನೇಮಿಸಿರ್ತಾರೆ ನೋಡಿ. ಈಶಾನ್ಯಕ್ಕೆ ಗುರು ಗ್ರಹ, ದೇವರು ಯಾರು? ಈಶಾನ ಅಂದ್ರೆ ಈಶ್ವರ, ದೇವಮೂಲೆ. ಅದಕ್ಕೆ ಇದನ್ನ ದೇವಮೂಲೆ ಅಂತ ಕರೆಯೋದು. ಪೂರ್ವಕ್ಕೆ ಸೂರ್ಯ ಗ್ರಹ ಆಗುತ್ತೆ, ಬಟ್ ಯಾರು ದೇವರು ಅದಕ್ಕೆ ಅಂದ್ರೆ ಇಂದ್ರ. ಅರ್ಥ ಆಯ್ತಾ? ಸೂರ್ಯ ಮತ್ತೆ ಇಂದ್ರ ಎಲ್ಲ ಅಣ್ಣ ತಮ್ಮಂದ್ರು, ಒಂದೇ ತಂದೆಗೆ ಹುಟ್ಟಿರುವಂತ ಮಕ್ಕಳು. ಅಂದ್ರೆ ಬೇರೆ ಬೇರೆ ತಾಯಿ ಅಂದ್ರು, ಒಂದೇ ಇದರಲ್ಲಿ ಹುಟ್ಟಿರುವಂತವ್ರು. ಅರ್ಥ ಆಯ್ತಾ? ಅಂದ್ರೆ ಒಂದೇ ವಂಶದಲ್ಲಿ ಹುಟ್ಟಿರುವಂತವ್ರು. ಅದಕ್ಕೆ ಸೂರ್ಯ ಗ್ರಹ ಪೂರ್ವಕ್ಕೆ ಅಧಿಪತಿ ಆದ್ರೆ ಇಂದ್ರ ಅದಕ್ಕೆ ದೇವರಾಗ್ತಾನೆ. ಪೂರ್ವ ದಿಕ್ಕಿಗೆ ಯಾರು ದೇವರು ಅಂತಂದ್ರೆ ಇಂದ್ರ ದೇವರಾಗ್ತಾನೆ. ಆಗ್ನೇಯ ದಿಕ್ಕೆ ಯಾರು ದೇವರು ಅಂದ್ರೆ ಅಗ್ನಿದೇವ. ಶುಕ್ರ ಗ್ರಹ
ಅಗ್ನಿ ದೇವರು. ಮಂಗಳಕ್ಕೆ ದಕ್ಷಿಣಕ್ಕೆ ಮಂಗಳ ಗ್ರಹ ಆಗ್ತಾನೆ. ಮಂಗಳಕ್ಕೆ ದಕ್ಷಿಣಕ್ಕೆ ಯಾರು ದೇವರು ಅಂತಂದ್ರೆ ಯಮ. ಅದಕ್ಕೆ ಇದನ್ನ ಯಮ ದಿಕ್ಕು, ದಕ್ಷಿಣ ದಿಕ್ಕಿಗೆ ಯಮ ದಿಕ್ಕು ಅಂತ ಕರೀತಾರೆ. ಅರ್ಥ ಆಯ್ತಾ ಅವಾಗ ಏನಕ್ಕೆ ಅಂತ? ಹಾಗೆ ಹಿಂಗ್ ಮುಂದಕ್ಕೆ ಬಂದ್ರೆ ನೈಋತ್ಯ. ನೈಋತ್ಯದಲ್ಲಿ ಹಿಂಗ್ ತಗೊಂಡಾಗ ನಿವೃತ್ತಿ ರಾಕ್ಷಸಿನ ಅಧಿಪತಿ ಮಾಡ್ತಾರೆ. ನಿವೃತ್ತಿ ರಾಕ್ಷಸ ಅಥವಾ ರಾಕ್ಷಸಿ ಅಂತ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಅದಕ್ಕೆ ರಾಹು ಅಧಿಪತಿ ಆಗ್ತಾರೆ. ರಾಹು ಕೂಡ ರಾಕ್ಷಸನೇ ಅಲ್ವಾ? ಸ್ವರಭಾನು ಅಂತ ಅವನು. ಸ್ವರಭಾನು ಆ ರಾಕ್ಷಸ ಅಮೃತ ಕುಡಿಬೇಕಾರೆ ಭಾರಿ ಬುದ್ಧಿವಂತ ಅವನು, ಸ್ವರಭಾನು ರಾಕ್ಷಸ. ಗೊತ್ತಾಗ್ಬಿಡುತ್ತೆ, ಓ ವಿಷ್ಣು ಮೋಹಿನಿ ರೂಪದಲ್ಲಿ ಮೋಸ ಮಾಡ್ತಾ ಇದ್ದಾನೆ ಅಂತ. ಆಗೋಸ್ಕರ ಎರಡು ಪಂಕ್ತಿ ಮಾಡಿರ್ತಾರೆ. ಒಂದು ದೇವತೆಗಳ ಪಂಕ್ತಿ, ಇನ್ನೊಂದು ರಾಕ್ಷಸರ ಪಂಕ್ತಿ. ರಾಕ್ಷಸ ಪಂಕ್ತಿಯಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾನೆ ಸ್ವರಭಾನು, ಇದೆಲ್ಲ ಮೋಸ ಆಗ್ತಾ ಇರೋದು. ಆಗ ಏನ್ ಮಾಡ್ತಾನೆ, ಯಾರಿಗೂ ಗೊತ್ತಿಲ್ದಂಗೆ ಹೋಗಿ, ಅದಕ್ಕೆ ಬಹಳ ಬುದ್ಧಿ ರಾಹುಕೇತು ಅಂದ್ರೆ. ಯಾರಿಗೂ ಗೊತ್ತಿಲ್ದಂಗೆ ಹೋಗ್ಬಿಟ್ಟು ಛಾಯಾಗ್ರಹಗಳು, ಅದಕ್ಕೆ ಯಾರಿಗೂ ಗೊತ್ತಿಲ್ದಂಗೆ ಹೋಗಿ ಆ ದೇವತೆಗಳ ಗುಂಪಲ್ಲಿ ಕುತ್ಕೊಳ್ತಾರೆ. ಅವಾಗ ಅಮೃತವನ್ನ ಕೊಟ್ಬಿಡ್ತಾನೆ ವಿಷ್ಣು, ಅಮೃತನ ಕುಡಿದ್ಬಿಡ್ತಾನೆ ಸ್ವರಭಾನು. ಆಗ ಸೂರ್ಯಚಂದ್ರರು ಅವ್ರು ಸೂಪರ್ವೈಸರ್ಸ್ ತರ ನೋಡ್ತಾ ಇರ್ತಾರೆ. ಇದನ್ನ ಗಮನಿಸ್ಬಿಡ್ತಾರೆ, ಓ ಇವನು ರಾಕ್ಷಸ, ಇವನು ಸ್ವರಭಾನು ಅಲ್ವಾ, ಇವನೇನಕ್ಕೆ ಬಂದ ಇಲ್ಲಿ. ಹಾಗಾಗಿ ವಿಷ್ಣು ಅವನು ರಾಕ್ಷಸ, ನೀನು ಅಮೃತ ಕೊಟ್ಬಿಡಿದ್ಯಾ ಅವ್ರಿಗೆ, ದಯವಿಟ್ಟು ಅವನ್ನ ಕೊಲ್ಲು ಅಂತ ಹೇಳ್ತಾರೆ. ಯಾರು? ಸೂರ್ಯಚಂದ್ರ ಇಬ್ರು. ಅದಕ್ಕೋಸ್ಕರ ಸ್ವರಭಾನುನ ವಿಷ್ಣು ಆ ಒಂದು ಸುದರ್ಶನ ಚಕ್ರದಲ್ಲಿ ತಲೆಯನ್ನ ಬೇರ್ಪಡಿಸ್ಬಿಡ್ತಾನೆ, ತಲೆ ಮತ್ತು ದೇಹವನ್ನ. ಆ ತಲೆ ಭಾಗ ರಾಹು ಆಗತ್ತೆ, ದೇಹದ ಭಾಗ ಕೇತು ಆಗತ್ತೆ. ಅದಕ್ಕೋಸ್ಕರ ಆ ಕೋಪಕ್ಕೋಸ್ಕರ ಸ್ವರಭಾನು ಏನ್ ಮಾಡ್ತಾರೆ, ರಾಹು ಕೇತುಗಳು ಸೂರ್ಯಚಂದ್ರನ್ನ ನುಂಗ್ಬಿಡ್ತಾರೆ. ಅಂದ್ರೆ ಅಷ್ಟು ಶಕ್ತಿ ಇರುತ್ತೆ ಅವ್ರಿಗೆ, ಅಷ್ಟು ದೊಡ್ಡದಾಗಿರ್ತಾರೆ. ಸೂರ್ಯ ಅಂದ್ರೇನೆ ಇಷ್ಟು ಗಾತ್ರ ಇರುತ್ತೆ, ಚಂದ್ರ ಅಂದ್ರೆ ಇಷ್ಟು ಗಾತ್ರ ಇರುತ್ತೆ. ಅವರಿಬ್ಬರನ್ನ ನುಂಗುವಷ್ಟು ಶಕ್ತಿ ರಾಹು ಕೇತೆ ಕೊಟ್ಬಿಡ್ತಾರೆ, ಇರುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರನೇ ಆ ಕೋಪಕ್ಕೋಸ್ಕರ ಗ್ರಹಣ ಅಂತ ಶುರು ಆಗಿತ್ತು. ಸೂರ್ಯಗ್ರಸ್ತ ರಾಹು ಗ್ರಹಣ, ಸೂರ್ಯ ರಾಹುನ ನುಂಗ್ತಾನೆ. ಕೇತುಗ್ರಸ್ತ ಚಂದ್ರಗ್ರಹಣ, ಕೇತು ಚಂದ್ರನ ನುಂಗ್ತಾನೆ. ಅವಾಗಿಂದ ಅದು ರೂಢಿಯಲ್ಲಿರುವಂಥದ್ದು. ಇದು ಸಿದ್ಧಾಂತ, ಆ ಸಿದ್ಧಾಂತ ಅಲ್ಲ, ಪೌರಾಣಿಕ ಪುರಾಣ. ಓಕೆನಾ? ಸೊ ಒಂದೊಂದು ದೇವತೆಗಳಿಗೆ ಒಂದೊಂದು ದಿಕ್ಕನ್ನ ಅಧಿಪತಿ ಮಾಡ್ತಾನೆ. ಈಗ ನೈಋತ್ಯಕ್ಕೆ ನಿರುತಿ ರಾಕ್ಷಸಿ, ಪಶ್ಚಿಮಕ್ಕೆ ವರುಣದೇವ, ವರುಣದೇವನ್ನ ಪಶ್ಚಿಮಕ್ಕೆ ಅಧಿಪತಿ ಮಾಡ್ತಾರೆ. ಮತ್ತೆ ವಾಯುವ್ಯಕ್ಕೆ ವಾಯುದೇವರನ್ನ ಅಧಿಪತಿ ಮಾಡ್ತಾರೆ. ಉತ್ತರಕ್ಕೆ ಕುಬೇರ. ನೋಡಿದ್ರೆ ಗೊತ್ತಾಯ್ತಾ ಕುಬೇರ ಎಲ್ಲಿರುವಂತದ್ದು? ನಾವ್ ಯಾವಾಗ್ಲೂ ಇದನ್ನ ಕುಬೇರ ಮೂಲೆ ಅಂತ ಹೊಡ್ಕೋತೀವಿ, ತಪ್ಪು. ಆಯ್ತಾ? ಅದು ರೂಢಿ. ಗೊತ್ತಿಲ್ಲದೆ ಇರೋರು ಅದನ್ನು ಕುಬೇರ ಮೂಲೆ ಅಂತ ಕರೀತಾರೆ. ಏನಕ್ಕೆ ಕುಬೇರ ಮೂಲೆ ಅಂತ ಕರಿಬೇಕು? ಏನಕ್ಕೆ ಅಂದ್ರೆ ನಾವು ಈ ಜಾಗದಲ್ಲಿ ನಾವು ಇದನ್ನ ಇಟ್ಕೊಂಡಿರ್ತೀವಿ, ಏನೋ ಬೀರೂನ್ ಇಟ್ಕೊಂಡು ಅಲ್ಲಿ ಒಡವೆಗಳನ್ನೆಲ್ಲ ಇಟ್ಟಿರ್ತೀವಿ, ಹಣಕಾಸನ್ನ ಇಟ್ಟಿರ್ತೀವಿ, ನಮ್ಮ ಕಾಗದ ಪತ್ರಗಳು, ಮನೆಗೆ ಸಂಬಂಧಪಟ್ಟದ್ದು, ಜಮೀನಿಗೆ ಸಂಬಂಧಪಟ್ಟದ್ದು ಇಟ್ಕೊಂಡಿರ್ತೀವಿ. ಅದು ಸೂರ್ಯ ಅಲ್ಲಿ ಲಕ್ಷ್ಮೀ ವಾಸ ಇರೋದ್ರಿಂದ, ಹಣಕಾಸಲ್ಲಿ ಇಡೋದ್ರಿಂದ, ಲಕ್ಷ್ಮಿ ಇದ್ದಾಗ ಯಾರಿರ್ಬೇಕು? ಕಾಯಕ್ಕೆ ಅದನ್ನ ಕುಬೇರ ಇರಬೇಕು. ಅದಕ್ಕೆ ಅದನ್ನ ಕುಬೇರ ಮೂಲೆ ಅಂತ ಕರೆದ್ಬಿಡ್ತಾರೆ. ಅರ್ಥ ಆಯ್ತಾ? ರೂಢಿಯಲ್ಲಿ ಅದು ಕುಬೇರ ಮೂಲೆ ಅಂತ ಕರೀತಾರೆ. ಬಟ್ ಆಕ್ಚುಲಿ ಕುಬೇರ ಇರೋದಲ್ಲಿ ಉತ್ತರದಲ್ಲಿ ಕುಬೇರ ಇರ್ತಾನೆ. ಓಕೆನಾ? ಹೀಗೆ ದೇವತೆಗಳು ಒಂದೊಂದಕ್ಕೂ ಬರ್ತದೆ. ಈಗ ಒಂದು 5 ನಿಮಿಷ ಬ್ರೇಕ್ ಕೊಡ್ತೀನಿ. ಬ್ರೇಕ್ ತಗೊಂಡು ಈಗ 10 ಗಂಟೆ 10:10ಕ್ಕೆ ಎಲ್ಲರೂ ವಾಪಸ್ ಬನ್ನಿ. ಓಕೆನಾ? ಇವಾಗಿಂದ ಇಂಟ್ರೆಸ್ಟಿಂಗ್ ಆಗಿ ಶುರು ಆಗುತ್ತೆ. ರೆಕಾರ್ಡಿಂಗ್ ಹಾಗೆ ಇರುತ್ತೆ.
ಶುರು ಮಾಡೋಣ. ನೋಡಿ, ಈಗ ಎಸ್ ಸರ್. ಗೃಹದ್ವಾರ ನಿರ್ಮಾಣ ಅಥವಾ ನಿರ್ಣಯ, ಮನೆಗೆ ಬಾಗಿಲಿಡುವುದು. ಹೋದ ಸತಿ 2 ಕ್ಲಾಸಲ್ಲೂ ನೋಡಿದೀವಿ. ನಿಮ್ಮ ಜನ್ಮ ರಾಶಿ ಅನುಸಾರ ಕೂಡ ನೋಡ್ಕೋಬಹುದು. ನೋಡಿ, ಇದೆಲ್ಲ ಬೇರೆ 4 ಮೆಥಡ್ ಇದೆ. ಇದು ಒಂಟಿಕೊಪ್ಪಲ್ ಮೈಸೂರು ಪಂಚಾಂಗದಲ್ಲಿ ಈ ವರ್ಷ 2026-27 ಪುಟ 87ರಲ್ಲಿ ಕೊಟ್ಟಿರ್ತಾನೆ. ಏನು ಅಂತಂದ್ರೆ, ಇವಾಗ ಸದ್ಯಕ್ಕೆ ರಾಶಿಗಳನ್ನು ನೋಡ್ಕೊಳ್ಳಿ. ನಿಮ್ಮ ಏನ್ ರಾಶಿ, ನಿಮ್ಮ ಜನ್ಮ ರಾಶಿ ಯಾವುದು ಗೊತ್ತಿದ್ದರೆ ನಿಮಗೆ ಯಾವ ದಿಕ್ಕಾಗಿ ಬರುತ್ತೆ ಕೊಟ್ಟಿರ್ತಾನೆ. ನೋಡಿ, ಇಲ್ಲಿ ಮೀನ, ವೃಶ್ಚಿಕ, ಕಟಕ ರಾಶಿ ಜನಿಸಿದವರಿಗೆ ಪೂರ್ವ ದಿಕ್ಕಿನಲ್ಲಿ ಬಾಗಿಲಿಡಬೇಕು. ಯಾವ್ದು ಬಾಗಿಲು? ಮನೆ ಬಾಗಿಲು ಅಂತ ಇಲ್ಲಿ ಕೊಟ್ಟಾಗ ಇದನ್ನ ಹಿತ್ತಲ ಬಾಗಿಲು ಸೇರ್ಸ್ಕೋಬಾರ್ದು, ಅಕ್ಕಪಕ್ಕ ಬಾಗಿಲು ಸೇರ್ಸ್ಕೋಬಾರ್ದು. ಮನೆಯಲ್ಲಿ ಯಾವಾಗ್ಲೂ ಸಿಂಹದ್ವಾರ, ಮುಖ್ಯ ದ್ವಾರ ಅಂತ ತಗೋಬೇಕು. ಆಯ್ತಾ? ಮೀನರಾಶಿ, ವೃಶ್ಚಿಕ ರಾಶಿ, ಕಟಕ ರಾಶಿ ಇವ್ರಿಗೆ ಯಾವ ದಿಕ್ಕಾಗಿ ಬರುತ್ತೆ? ಪೂರ್ವ ದಿಕ್ಕಲ್ಲಿ ಬಾಗಿಲನ್ನ ಇಟ್ಕೋಬಹುದು, ಮೇನ್ ಡೋರ್. ತುಲಾ ರಾಶಿ, ಕುಂಭರಾಶಿ, ವೃಷಭ ರಾಶಿ ಇವ್ರಿಗೆ ಪಶ್ಚಿಮದಲ್ಲಿ ಬಾಗಿಲು ಇಟ್ಕೋಬಹುದು. ಕನ್ಯಾ ರಾಶಿ, ಮಿಥುನ ರಾಶಿ, ಮಕರ ರಾಶಿ ಇವರಿಗೆ ದಕ್ಷಿಣ ದಿಕ್ಕದಲ್ಲಿ. ನೋಡಿ, ಇಲ್ಲಿ ಕೊಟ್ಟಿರ್ತಾರೆ ದಕ್ಷಿಣ ದಿಕ್ಕು ಅಂದ್ರೆ ಭಯ ಬೀಳ್ತಾರೆ ಎಷ್ಟೊಂದ್ ಜನ. ಅಯ್ಯೋ, ನಾವು ದಕ್ಷಿಣದಲ್ಲಿ ಇಟ್ಕೋಬಾರ್ದಂತೆ, ನಾವಾಗ್ಬಿಡುತ್ತಂತೆ, ಆ ರೀತಿ ಎಲ್ಲ ಹೇಳ್ತಾರೆ ಅಲ್ವಾ? ನೋಡಿ, ಇಲ್ಲಿ ಈ ರಾಶಿಯವರು ದಕ್ಷಿಣದಲ್ಲಿ ಕೂಡ ಬಾಗಿಲು ಇಟ್ಕೋಬಹುದು. ಯಾರು ದಕ್ಷಿಣದಲ್ಲಿ ಬಾಗಿಲು ಇಟ್ಕೋಬಹುದು ನೆನ್ಪಿಟ್ಕೊಳ್ಳಿ? ಕನ್ಯಾ, ಮಿಥುನ ಮತ್ತೆ ಮಕರ ರಾಶಿಯವರು. ಜನ್ಮ ರಾಶಿ ಇದು, ಜನ್ಮ ಲಗ್ನ ಅಲ್ಲ, ಜನ್ಮ ರಾಶಿ. ಮೇಷರಾಶಿ, ಸಿಂಹರಾಶಿ, ಧನುರ್ ರಾಶಿ ಇವರಿಗೆ ಉತ್ತರ ದಿಕ್ಕಿನಲ್ಲಿ ಮನೆಗೆ ಬಾಗಿಲಿಡಬಹುದು. ಅಂದ್ರೆ ಮೇನ್ ಡೇರ್. ಹಿಂದ್ಗಡೆ ಒಂದು ಹಿತ್ತಲ ಬಾಗಿಲು ಇಟ್ಕೋತೀವಿ, ಇಲ್ಲೊಂದ್ರ ಪಕ್ಕದಲ್ಲಿ ರೈಟ್ ಸೈಡ್ ಒಂದು ಇಟ್ಕೋತೀವಿ, ಲೆಫ್ಟ್ ಸೈಡ್ ಒಂದು ಇಟ್ಕೋತೀವಿ. 4 ಕಡೆ ಬಾಗಿಲಿದ್ರು ಏನು ತೊಂದರೆ ಇಲ್ಲ. ಬಟ್ ಮುಖ್ಯ ದ್ವಾರ ಅಂತ ನಾವೇನ್ ಹೇಳ್ತೀವಿ, ಅದು ಮಾತ್ರ ಇವರು ಜನ್ಮರಾಶಿ ಅನುಸಾರವಾಗಿ ಇಟ್ಕೋಬಹುದು. ಅದು ಬೇಡ ಸರ್ ಅಂದ್ರೆ ಆಯ ಅಂತ ಕರಿತೀವಿ, ಅದು ಹೇಳ್ಕೊಡ್ತೀನಿ. ಧ್ವಜಾಯ, ಗಜಾಯ, ಸಿಂಹಾಯ ಅವೆಲ್ಲ ಬರುತ್ತೆ. ಅದ್ರ ಇಟ್ಕೊಂಡಾಗ ಯಾವ ಬಾಗಿಲು ಇಟ್ಕೋಬೇಕು ಅಂತ ಹೇಳುತ್ತೆ. ಈ ಮೆಥಡ್ ಬೇಡ ಅಂದ್ರೆ ಸೂರ್ಯ ರಾಶಿ ಸ್ಥಿತಿಯಿಂದ, ಸೂರ್ಯನು ಯಾವ ರಾಶಿಯಲ್ಲಿ ಇರ್ತಾನೆ, ಸೌರಮಾನ ಗೊತ್ತಿದೆಯಲ್ಲ ನಮ್ಗೆ. ಸೌರಮಾನ, ಸೂರ್ಯ ಯಾವ ರಾಶಿಯಲ್ಲಿ ಇರ್ತಾನೋ ಅದನ್ನು ಸೌರಮಾನ ಅಂತ ಕರಿತೀವಿ. ಎಲ್ಲಿರ್ತಾನೋ ಅದನ್ನ ನೋಡ್ಕೊಂಡು ಮುಖ್ಯ ದ್ವಾರನ ಇಟ್ಕೋಬಹುದು. ಇನ್ನೊಂದು ವಾಸ್ತು ಪುರುಷನ ಸ್ಥಿತಿ. ವಾಸ್ತು ಪುರುಷ ಮಲಗಿರ್ತಾನೆ ಅಂದ್ರೆ ಪೊಸಿಷನ್ ಚೇಂಜ್ ಆಗ್ತಾ ಇರುತ್ತಂತ. ಅದನ್ನ ಆಧಾರದ ಕೂಡ ಕೆಲವರು ವಾಸ್ತು ಪುರುಷನ ಆಧಾರದ ಸ್ಥಿತಿಯಿಂದ ಕೂಡ ಮನೆ ಬಾಗಿಲನ್ನ ಇಟ್ಕೋತಾರೆ. ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ನೋಡಿ ಪಂಚಾಂಗದಲ್ಲಿ. ಅವರವರ ಪೂರ್ವಿಕರು ಆಚರಿಸಿಕೊಂಡ ಪದ್ಧತಿಯಂತೆ ಈ 4 ವಿಧದಲ್ಲಿ ಯಾವ್ದಾದ್ರು ಒಂದನ್ನು ಆಚರಿಸಬೇಕು. ಎಲ್ಲ ಮಿಕ್ಸ್ ಮಾಡ್ತೀನಿ ಅಂದ್ರೆ ಆಗಲ್ಲ, ಚಿತ್ರಾನ್ನ ಆಗ್ಬಿಡುತ್ತೆ. ಯಾವ್ದನ್ನ ಒಂದನ್ನು ಮಾತ್ರ. ಅದರಲ್ಲಿ ಎಲ್ಲದಕ್ಕಿಂತ ಸೂಕ್ತವಾದಂತ ಯಾವುದು? ನಮ್ಮ ಜನ್ಮರಾಶಿ. ಜನ್ಮರಾಶಿ ಗೊತ್ತಿಲ್ಲ ಗುರುಗಳು ಏನ್ ಮಾಡೋದು ಅಂತಂದ್ರೆ, ಅಟ್ಲೀಸ್ಟ್ ವಾಸ್ತುವಲ್ಲಿ ನಾಮರಾಶಿ ಕೂಡ ತಗೊಳ್ಳೋಂಥದ್ದು ಪದ್ಧತಿ ಇದೆ. ನಾಮರಾಶಿ, ನಿಮ್ಮ ಹೆಸರು ಯಾವ್ದು ಶುರು ಆಗುತ್ತೆ, ಶುರುವಾಗುವಂತಹ ಅಕ್ಷರ ನಾಮ ನಕ್ಷತ್ರದಲ್ಲಿ, ನಾಮದಲ್ಲಿ ಅಂದ್ರೆ ನಿಮ್ಮ ಹೆಸರಿನಲ್ಲಿ ಯಾವ್ದು ಶುರುವಾಗುವಂತ ಅಕ್ಷರ, ಆಧಾರದ ಮೇಲೆ ನಕ್ಷತ್ರವನ್ನು ಕಂಡುಹಿಡ್ಕೊಳ್ಳೋದು. ನಕ್ಷತ್ರ ಗೊತ್ತಾದ್ರೆ ರಾಶಿ ಗೊತ್ತಾಗತ್ತೆ. ಅದನ್ನ ತಿರ್ಗಿ ಸೇಮ್ ಪ್ರಿನ್ಸಿಪಲ್ ಅಪ್ಲೈ ಮಾಡಿ ಮೈನ್ ಡೋರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಆಯ್ತಾ? ಇಲ್ಲಾಂದ್ರೆ ಸೂರ್ಯನ ಸ್ಥಿತಿಯನ್ನು ನೋಡ್ಕೊಂಡು ಮಾಡ್ಕೊಳ್ಳುವಂಥದ್ದು. ಸೂರ್ಯ ಈಗಿನ ಸ್ಥಿತಿಯಲ್ಲಿ ಇದ್ದಾನೆ ನೋಡ್ಕೊಂಡು ಮಾಡ್ಕೊಳ್ಳೋದು. ಇದು ಜಾತಕಕ್ಕೆ ಸಂಬಂಧ ಇಲ್ಲ, ಸೂರ್ಯನ ರಾಶಿ ಸ್ಥಿತಿಯಿಂದ. ಆಯ್ತಾ? ಅದನ್ನು ನೋಡ್ಕೊಂಡು ಮನೆಯನ್ನ ಬಾಗಿಲನ್ನ ಇಟ್ಕೊಳ್ಳುವಂಥದ್ದು. ಸೊ ಯಾವ ಪದ್ಧತಿ ಬಂದಿರುತ್ತೋ ಅದು ನೋಡ್ಕೊಳ್ಳಿ. ಇಲ್ಲಿ ಜನರಲ್ ಆಗಿ ನಾವು ಫಾಲೋ ಮಾಡೋಂಥದ್ದು ಯಾವುದು? ರಾಶಿಯನ್ನು ಅನುಸರಿಸಿ ಯಾವ್ದು ನಿಮ್ಗೆ ಒಳ್ಳೆ ರಾಶಿಯಾಗಿ ಬರುತ್ತೆ ನೋಡ್ಕೊಂಡು ಅದ್ರ ತಕ್ಕನಂಗೆ ನೋಡ್ಕೊಳ್ಳೋದು. ಅಂದ್ರೆ ಏನರ್ಥ? ಈಗ ಪೂರ್ವ ದಿಕ್ಕಲ್ಲಿ ಇದ್ರೆ ಬರೀ ಪೂರ್ವ ದಿಕ್ಕಲ್ಲೇ ಇಟ್ಕೋಬೇಕು, ಬೇರೆ ದಿಕ್ಕಲ್ಲಿ ಇಟ್ಕೊಳ್ಳೇಬಾರ್ದಾ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಮೀನರಾಶಿ, ವೃಶ್ಚಿಕ ರಾಶಿ, ಕಟಕ ರಾಶಿ ಜನಿಸಿದವರು ಪೂರ್ವ ದಿಕ್ಕಿನಲ್ಲಿ ಇಟ್ಕೊಂಡ್ರೆ ಉತ್ತಮ. ಅಂದ್ರೆ ಪೂರ್ವ ದಿಕ್ಕು 100% ಪವರ್ಫುಲ್, ಡಬಲ್ ಟಿಕ್. ಅದು ಪೂರ್ವಕ್ಕೆ ವಿರುದ್ಧವಾದ ಯಾವುದು? ಪಶ್ಚಿಮದಲ್ಲಿ ಮನೆ ಡಬಲ್ ಇಟ್ಕೊಳ್ಳೇಬಾರದು ಅಂತ. ಅದು ಮುಖ್ಯ ದ್ವಾರ ಇಟ್ಕೋಬಾರ್ದು. ಮುಖ್ಯ ದ್ವಾರಕ್ಕೂ ಬೇರೆ ದ್ವಾರಗಳಿಗೆ ಏನ್ ಡಿಫ್ರೆನ್ಸು, ಹಿತ್ತಲಿನ ಬಾಗಿಲಿಗೆಲ್ಲ ಏನ್ ಡಿಫ್ರೆನ್ಸ್ ಅಂದ್ರೆ, ಸಿಂಹದ್ವಾರ ಎತ್ತರ ಮತ್ತೆ ಅಗಲದಲ್ಲಿ ದೊಡ್ಡದಾಗಿರುತ್ತೆ. ಅದು ಮನುಷ್ಯನ ಬಾಯಿ ಇದ್ದಾಗೆ ಅಲ್ವಾ, ದೇಹದಲ್ಲಿ ಬಾಯಿ ಇದ್ದಂಗೆ. ಸೊ ಬಾಯಿ ನೋಡು, ಎಲ್ಲಾ ರಂಧ್ರಗಳಲ್ಲೂ ಬಾಯಿ ಅನ್ನೋದು ದೊಡ್ಡದಾಗಿರುತ್ತೆ. ಅದಕ್ಕೋಸ್ಕರ ಅದನ್ನ ಮುಖ್ಯ ದ್ವಾರಕ್ಕೆ ಹೋಲಿಸ್ತೀವಿ.
ಆ ಮುಖ್ಯ ದ್ವಾರ ಯಾವ ಕಡೆ ಇರಬೇಕು ಅಂತ. ಇವಾಗ ಮೀನ ರಾಶಿ, ವೃಶ್ಚಿಕ ರಾಶಿ, ಕಟಕ ರಾಶಿಗೆ ಪೂರ್ವ ದಿಕ್ಕು ಆಗ್ಬರುತ್ತೆ, ಪಶ್ಚಿಮ ದಿಕ್ಕು ಆಗೇ ಬರಲ್ಲ. ಮತ್ತು ಉತ್ತರ ದಿಕ್ಕು ಇಟ್ಕೋಬೋದಾ? ಇಟ್ಕೋಬಹುದು. ಮತ್ತೆ ಉತ್ತರ ಆದ್ಮೇಲೆ ದಕ್ಷಿಣ ಇಟ್ಕೋಬೋದಾ? ದಕ್ಷಿಣ ಕೂಡ ಇಟ್ಕೋಬಹುದು. ಇದು ನ್ಯೂಟ್ರಲ್, ಅದಕ್ಕೆ ಒಂದು ಟಿಕ್ ಕೊಟ್ಟಿದ್ದೀನಿ. ಪೂರ್ವಕ್ಕೆ 100% ಪವರ್, ಅದಕ್ಕೆ ಡಬಲ್ ಟಿಕ್. ಪೂರ್ವಕ್ಕೆ ಇಟ್ಕೋಬಹುದು, ಪಶ್ಚಿಮಕ್ಕೆ ಇಟ್ಕೊಳ್ಳೇಬಾರದು, ತೊಂದರೆ ಆಗುತ್ತೆ. ಉತ್ತರ ಮತ್ತೆ ದಕ್ಷಿಣ ನ್ಯೂಟ್ರಲ್ ಆಗುತ್ತೆ, ಸಮ, ಅದಕ್ಕೇನು ತೊಂದರೆನೂ ಮಾಡಲ್ಲ, ಲಾಭನೂ ತಂದ್ಕೊಡಲ್ಲ. ಇದು ಯಾವುದು ಉತ್ತರ ದಿಕ್ಕು ಮತ್ತೆ ದಕ್ಷಿಣ ದಿಕ್ಕು. ಹೀಗೆ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಬರೀ ಇದೊಂದೇ ಬಾಗಿಲು ಇಟ್ಕೋಬೇಕು, ಬೇರೆ ಇಟ್ಕೊಳ್ಳೇಬಾರದು ಅಂತ ಹೇಳಕ್ಕಾಗಲ್ಲ, ಆಪ್ಷನ್ಸ್ ಕೊಡಲೇಬೇಕಲ್ಲ. ಅದಕ್ಕೋಸ್ಕರನೇ ಇದ್ರದ್ದು ಏನ್ ಅರ್ಥ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತದ್ದು ಹೀಗೆ: ಪೂರ್ವ ದಿಕ್ಕು ಫಸ್ಟ್ ಪ್ರಿಫರೆನ್ಸ್ ಆದ್ರೆ ಪಶ್ಚಿಮ ಇಟ್ಕೊಳ್ಳೇಬಾರದು, ಉತ್ತರ ಮತ್ತೆ ದಕ್ಷಿಣ ನ್ಯೂಟ್ರಲ್. ಅದೇ ರೀತಿ ಬೇರೆ ಇದಕ್ಕೂ ಅನ್ವಯಿಸ್ಕೊಂಡು ನೋಡ್ಕೋಬೇಕಾಗತ್ತೆ. ನೀವು ಈಗ ನಿಮ್ ಮನೆಗಳದ್ದು ಕರೆಕ್ಟ್ ಆಗಿ ಇದೆಯಾ ದಿಕ್ಕುಗಳನ್ನು ಚೆಕ್ ಮಾಡ್ಕೊಳ್ಳಿ. ಅದು ಮನೆ ದಿಕ್ಕು ಯಾರು ಅದರತ್ತ ಅಂತಂದ್ರೆ ಮನೇಲಿರೋ ಎಲ್ಲರಿಗೂ ಆಗ್ಬೇಕು ಅಂತಾನ? ಅಂದ್ರೆ ಮನೆ ಯಜಮಾನ ಯಾರು? ಯಜಮಾನ ಅಂತಂದ್ರೆ ಯಾರು? ಮನೆ ಯಜಮಾನನ ಆಗಿರ್ಬೋದು, ಯಜಮಾನಿನ ಆಗಿರ್ಬೋದು. ಏನಕ್ಕೆ ಯಜಮಾನಿ ಅಂತ ಕರೆಯೋದು? ಆ ಮನೆ ಯಾರ ಹೆಸರಲ್ಲಿ ಇರುತ್ತೆ, ಆ ಭೂಮಿ ಯಾರ ಹೆಸರಲ್ಲಿ ಇರುತ್ತೆ, ಆ ಮನೆ ಯಾರ ಹೆಸರಲ್ಲಿ ಕಟ್ಟಿರ್ತಾರೆ, ರಿಜಿಸ್ಟ್ರೇಷನ್ ಕಾಪಿ ಡಾಕ್ಯುಮೆಂಟ್ ಯಾರ ಹೆಸರಲ್ಲಿ ಇರುತ್ತೆ, ಅವರೇ ಯಜಮಾನ ಅಥವಾ ಯಜಮಾನಿ ಆಗುವಂಥದ್ದು. ಅವರಿಗೆ ಅವರ ರಾಶಿಗೆ ಅನುಗುಣವಾಗಿ ಇಲ್ಲಿ ಕೊಟ್ಟಿರುವಂತಹ ರೂಲ್ ಅನ್ನು ಅಪ್ಲೈ ಮಾಡಬೇಕು. ಅರ್ಥ ಆಯ್ತಾ? ಕ್ಲಿಯರ್? ಯಜಮಾನಿಗೆ ನೋಡ್ಬೇಕು ನಾವು, ಅವ್ರ ರಾಶಿಗೆ ಯಾವ ಮುಖ್ಯ ದ್ವಾರ ಬರುತ್ತೆ ಅದು ನೋಡ್ಕೊಂಡು ಮನೆಯನ್ನ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಆದಷ್ಟು ನ್ಯೂಟ್ರಲ್ಲು ಅದನ್ನೆಲ್ಲ ಕಾಂಬಿನೇಷನ್ ನೋಡ್ಕೊಂಡು ನಾವು ಮಾಡ್ಕೋಬೇಕು. ಇವಾಗ ಮಕ್ಕಳಿಗೆ ಆಗ್ಬರಲ್ಲ ಅನ್ಕೊಳ್ಳಿ, ಯಾವ್ದು ಗಂಡನ್ಗೆ ಆಗ್ಬರಲ್ಲ, ಮಕ್ಳಿಗೆ ಆಗ್ಬರಲ್ಲ, ಏನ್ ಮಾಡ್ತೀರಾ? ಬರೀ ನೀವು ಒಬ್ಬರೇ ಇಟ್ಕೊಂಡು ಮಾಡಕ್ಕಾಗತ್ತಾ? ಅದಕ್ಕೋಸ್ಕರ ಅವ್ರದನ್ನು ನೋಡಿ ಎಲ್ಲಾರ್ಗೂ ಈಕ್ವಲ್ ಬೆನಿಫಿಟ್ ಆಗೋ ತರ ಮಾಡ್ಕೋಬೇಕು ಮುಖ್ಯ ದ್ವಾರನ. ಅದು ಪ್ರಾಕ್ಟಿಕಲ್ ಅಲ್ಲಿ ನೋಡೋಣ. ಇನ್ನೊಂದು, ಮನೆ ಕಟ್ಟಬೇಕಾದ್ರೆ ಯಾವಾಗ ಶುರು ಮಾಡ್ಬೇಕು? ಗೃಹಾರಂಭ ಅಂತಂದ್ರೆ ಬುದ್ಲಿ ಪೂಜೆ ಮಾಡ್ತೀವಿ ನಾವು, ಭೂಮಿ ಪೂಜೆ ಮಾಡ್ತೀವಿ, ಶಂಕುಸ್ಥಾಪನೆ ಮಾಡ್ತೀವಿ, ಅದನ್ನ ಗೃಹಾರಂಭ ಕಾಲ ಅಂತ ಹೇಳೋದು. ಇನ್ನು ಭೂಮಿ ಇರುತ್ತೆ, ಭೂಮಿನೆಲ್ಲ ಕರೆಕ್ಟ್ ರೆಡಿ ಮಾಡಿ, ಮಾರ್ಕಿಂಗ್ ಮಾಡಿ, ಅದಕ್ಕೆ ಪ್ಲಾನ್ ಮಾಡಿ ಅಲ್ಲಿಂದ ಕಟ್ಟಕ್ಕೆ ಶುರು ಮಾಡುವಂಥದ್ದು. ಯಾವಾಗ ಮಾಡ್ಬೇಕು ಅಂತಂದ್ರೆ ನಾವೇನು ಕರಿತೀವಿ, ರಾಜಯೋಗ ಅಂತ ಕರಿತೀವಿ. ರಾಜಯೋಗ ಇರ್ಬೇಕು ಅಲ್ವಾ? ಯಾವಾಗ ರಾಜಯೋಗ ಬರುವಂತದ್ದು ಅಂತ ನೋಡ್ಬೇಕು. ಇಲ್ಲಿ ಯಾವಾಗ ಇಲ್ಲಿ ರಾಜ್ಯ ಅಂತ ಬರುತ್ತಲ್ಲ, ನೋಡ್ಬೇಕು. ರಾಜ್ಯ 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 ಎಲ್ಲ ರಾಜಯೋಗ ಇರುವಂತಹ ಇದುಗಳಲ್ಲಿ. ಇದು ನೋಡಿ, ಇಲ್ಲಿ ವಾಸು ಪುರುಷನ ಶಿರಸಿನ ದಿಕ್ಕು ಪೂರ್ವ ದಿಕ್ಕಲ್ಲಿ ಇರುತ್ತೆ. ಯಾರ್ದು? ವಾಸಪುರುಷನ ತಲೆ. ಆಗ ಭಾದ್ರಪದ ಮಾಸ ಬರುತ್ತೆ, ಆಶ್ವಯುಜ, ಕಾರ್ತಿಕ, ಈ 3 ಮಾಸಗಳಲ್ಲಿ ವಾಸಪುರುಷನ ತಲೆ, ಶಿರಸ್ಸು ಪೂರ್ವಕ್ಕೆ ಇರುತ್ತೆ ಅಂತ. ಅದೇ ಮಾರ್ಗಶಿರ, ಪುಷ್ಯ, ಮಾಘ ಮಾಸದಲ್ಲಿ ವಾಸು ಪುರುಷನ ತಲೆ ಯಾವ ದಿಕ್ಕಿರುತ್ತೆ? ದಕ್ಷಿಣ ದಿಕ್ಕನ್ನು ನೋಡ್ತಾ ಇರುತ್ತೆ. ಫಾಲ್ಗುಣ, ಚೈತ್ರ, ವೈಶಾಖ ವಾಸು ಪುರುಷನ ತಲೆ ಅಂದ್ರೆ ದಿಕ್ಕು ಯಾವ್ದು ನೋಡ್ತಾ ಇರುತ್ತೆ? ಪಶ್ಚಿಮ ದಿಕ್ಕನ್ನು ನೋಡ್ತಾ ಇರುತ್ತೆ. ಶಿರಸ್ಸಿರುವ ದಿಕ್ಕು ಜ್ಯೇಷ್ಠ, ಆಷಾಢ, ಶ್ರಾವಣ. ಉತ್ತರ ದಿಕ್ಕಲ್ಲಿ ಅವನ ಶಿರಸ್ಸು, ವಾಸುಪುರುಷನ ಶಿರಸ್ಸು ಇರುತ್ತೆ. ಆಯ್ತಾ? ಇದು ಭಾದ್ರಪದ ಮಾಸದಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಯಾವ ಮಾಸ ನಡೀತಾ ಇದೆ? ಯಾರು ಹೇಳ್ತೀರಾ ಯಾವ ಮಾಸ ನಡೀತಾ ಇದೆ? ವೆರಿ ಗುಡ್. ಶ್ರಾವಣ ಮಾಸ ನಡೀತಾ ಇದೆ. ಎಲ್ಲಿ ಶ್ರಾವಣ ಎಲ್ಲಿ ಬಂತು? ಆಗಸ್ಟ್ ಸೆಪ್ಟೆಂಬರ್, ಕರೆಕ್ಟಾ? ನೋಡಿ ಇಲ್ಲಿ ಲಾಸ್ಟ್ ಆಗಸ್ಟ್ ಸೆಪ್ಟೆಂಬರ್, ಕರೆಕ್ಟಾ? ಆಗಸ್ಟ್ ಸೆಪ್ಟೆಂಬರ್. ವಾಸುಪುರುಷನ ತಲೆ ಯಾವ ದಿಕ್ಕಲ್ಲಿದೆ ಇವಾಗ? ಉತ್ತರ ದಿಕ್ಕಲ್ಲಿದೆ. ವೆರಿ ಗುಡ್, ಉತ್ತರ ದಿಕ್ಕಲ್ಲಿದೆ. ಶ್ರಾವಣ ಮಾಸ. ಈಗ ಯಾವ ಪಕ್ಷ ನಡೀತಾ ಇದೆ? ಕೃಷ್ಣ ಪಕ್ಷನ, ಶುಕ್ಲ ಪಕ್ಷನ? ಶುಕ್ಲ ಪಕ್ಷ. ಎಲ್ಲರೂ ಅಗ್ರಿನಾ? ಶುಕ್ಲ ಪಕ್ಷ ನಡೀತಾ ಇದೆ ಇವಾಗ? ಹೌದು ಗುರುಜಿ. ಶುಕ್ಲ ಪಕ್ಷ ನಡೀತಾ ಇದೆ. ಓಕೆ, ಶುಕ್ಲ ಪಕ್ಷ ನಡೀತಾ ಇರ್ಬೇಕಾದ್ರೆ ಈಗ ರಾಜ್ಯಭಾರ ಮಾಡ್ತಾ ಇರ್ತಾನೆ ಅಂದ್ರೆ ರಾಜಯೋಗ. ನೋಡಿ ಇಲ್ಲಿ ಸಾಮ್ರಾಜ್ಯ ಫಲ ಅಂತಂದ್ರೆ ಸಾಮ್ರಾಜ್ಯ ನಮ್ಗೆ ಸಿಗುತ್ತೆ ಅಂತ. ಈ ಟೈಮಲ್ಲಿ, ಈ ಸಮಯದಲ್ಲಿ ಅಂದ್ರೆ ಆಗಸ್ಟ್ 13ರಿಂದ ಸೆಪ್ಟೆಂಬರ್ 13-14 ತನಕ ಶ್ರಾವಣ ಮಾಸ ನಡೀತಾ ಇರುತ್ತೆ. ರಾಜ್ಯವನ್ನು ಗೆಲ್ಲುವಂತ ಶಕ್ತಿ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಾವೇನನ್ನ ಭೂಮಿ ಪೂಜೆಯನ್ನ ಮಾಡಿ ಶುರು ಮಾಡ್ತೋ ಅಂದ್ರೆ ಎಲ್ಲೂ ನಿಲ್ಸ್ಬಾರ್ದು.
ಕೆಲವ್ರು ಏನ್ ಮಾಡ್ತಾರೆ, ಶ್ರಾವಣ ಮಾಸ ಬಹಳ ಒಳ್ಳೇದಂತೆ, ರಾಜಯೋಗ ಇದೆ ಅಂತೆ, ಮಾಡ್ಬಿಡೋಣ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅದು ಪೂಜೆ ಮಾಡ್ಬಿಟ್ಟು ನೆಕ್ಸ್ಟ್ 2-3 ತಿಂಗಳು ಬಿಟ್ಕೊಂಡು ಶುರು ಮಾಡ್ತಾರೆ. ಮಾಡಬಾರ್ದು, ತಪ್ಪು. ನೀವು ಗೃಹ ಪ್ರವೇಶ ಮಾಡಿದ ತಕ್ಷಣ ಮನೆ ಒಳಗಡೆ ಎಂಟರ್ ಆಗ್ಬೇಕು, ಅದೇ ಗೃಹ ಪ್ರವೇಶ ಅನ್ನೋದು ಮೀನಿಂಗ್. ಬಿಸ್ನೆಸ್ಗೆ ಒಂದು ಅಂಗಡಿ ಪೂಜೆ ಮಾಡ್ತೀರಾ, ಮಾಡಿದ ತಕ್ಷಣ ನೆಕ್ಸ್ಟ್ ಎಲ್ಲ ಐಟಮ್ಸ್ ಎಲ್ಲ ಜೋಡಿಸಿ ವ್ಯವಹಾರ ಶುರು ಮಾಡ್ಬೇಕು. ನೀವು ಅದು ಪೂಜೆ ಮಾಡ್ಬಿಟ್ಟು 1 ವಾರ ಆದ್ಮೇಲೆ ಪೇಂಟಿಂಗ್ ಎಲ್ಲ ಮುಗಿದೋಗ್ಲಿ ಆಮೇಲೆ ಮಾಡ್ತೀನಿ ಅಂದ್ರೆ ಅಷ್ಟು ಎನರ್ಜಿ ಹೊರಟೋಗುತ್ತೆ. ಅರ್ಥ ಆಯ್ತಾ? ಯಾವಾಗ ನೀವು ಪೂಜೆನ ಮಾಡ್ತೀರೋ ಅದೇ ಮುಹೂರ್ತ ಅದು, ಅವಾಗಿಂದ ನೀವು ಸಂಸಾರವನ್ನು ಶುರು ಮಾಡೋದು ಗೃಹ ಪ್ರವೇಶ ಅಂತ. ಗೃಹಾರಂಭ ಅಂತಂದ್ರೆ ಇದು ನಾವು ಮಾತಾಡ್ತಾ ಇರೋ ಗೃಹಾರಂಭದ ಬಗ್ಗೆ. ಗೃಹಾರಂಭ ಯಾವಾಗ ನೀವು ಭೂಮಿ ಪೂಜೆಯನ್ನು ಮಾಡ್ತೀರಾ, ಶಂಕುಸ್ಥಾಪನೆಯನ್ನು ಮಾಡ್ತೀರಾ ಅಲ್ವಾ, ಅದನ್ನೇ ನಾವು ಗೃಹಾರಂಭ ಅನ್ನೋದು. ಅದನ್ನ ರಾಜಯೋಗದಲ್ಲಿ ಮಾಡ್ಬೇಕು ಅಂತ, ಸಾಮ್ರಾಜ್ಯ ಸಿಗುತ್ತೆ ಅಂತ. ಅದೇ ಕೃಷ್ಣ ಪಕ್ಷ ಆಗ್ಬಿಟ್ರೆ ಗಮನ ಅಂದ್ರೆ ಅರಿಷ್ಟ, ಅದನ್ನ ಮಾಡಬಾರ್ದು. ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಾಡ್ಬೋದಾ? ಸೆಪ್ಟೆಂಬರ್ ಯಾವ ಮಾಸ ಬರುತ್ತೆ? ಸೆಪ್ಟೆಂಬರ್ ಅಕ್ಟೋಬರ್. ಸೆಪ್ಟೆಂಬರ್ 15 ಅಕ್ಟೋಬರ್ 15 ಅನ್ಕೊಳ್ಳಿ, ಅಪ್ರಾಕ್ಸಿಮೇಟ್. ಪಕ್ಷ ಮಾಸ ಭಾದ್ರಪದ ಮಾಸ ಬರ್ತಾ ಇರುತ್ತೆ, ಕರೆಕ್ಟಾ? ಭಾದ್ರಪದ ಮಾಸ ಶುಕ್ಲ ಪಕ್ಷದಲ್ಲಿ ಏನ್ ಮಾಡಿದಾಗ ಸಂಹಾರ್ಜ ಅಂದ್ರೆ ಸಂಹಾರ ಆಗ್ಬಿಡುತ್ತೆ, ಮಾಡಬಾರ್ದು. ಅದೇ ಕೃಷ್ಣ ಪಕ್ಷದಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ಪಾಕ ಅಂದ್ರೆ ವಾಸಪುರುಷ ಅಡಿಗೆ ಮಾಡ್ತಾ ಇರ್ತಾನೆ ಅಂತ ಪಾಕ, ಆನಂದ. ಆ ಒಂದು 15 ದಿನದಲ್ಲಿ ಒಳ್ಳೆ ಮುಹೂರ್ತ ನೋಡಿ ಮಾಡ್ಕೋಬಹುದು. ಯೂಶುವಲ್ ಭಾದ್ರಪದ ನಾವು ಯಾವುದೇ ಶುಭ ಕಾರ್ಯಗಳು ಉಪಯೋಗಿಸಲ್ಲ ಅಲ್ವಾ, ವರ್ಜ್ಯ. ಬಟ್ ಆದ್ರೂ ಕೂಡ ವಾಸಪುರುಷನ ಪೂರ್ವದಲ್ಲಿದ್ದಾಗ ಭಾದ್ರಪದ ಮಾಸ ನಡಿಬೇಕಾದ್ರೆ ಕೃಷ್ಣ ಪಕ್ಷದಲ್ಲಿ ಬೇಕಾದ್ರೆ ನಾವು ಭೂಮಿ ಪೂಜೆಯನ್ನ ಶುರು ಮಾಡಬಹುದು ಅಂತ ಕೊಟ್ಟಿದ್ದಾನೆ ಇದರಲ್ಲಿ. ಅಕ್ಟೋಬರ್ ನವೆಂಬರ್ ಬಂದ್ರೆ ಆಶ್ವೀಜ ಮಾಸ ಅಂತಾನೆ. ಅವಾಗ ಭೋಜನ, ಶುಕ್ಲ ಪಕ್ಷದಲ್ಲಿ ಭೋಜನ ನಡೀತಾ ಇರುತ್ತೆ, ಸೌಖ್ಯ. ಅದೇ ಕೃಷ್ಣ ಪಕ್ಷ ತಗೊಂಡಾಗ ಶಯನ, ಮಲ್ಕೊಂಡಿರ್ತಾನೆ ವಾಸುಪುರುಷ, ಮರಣ ಆಗ್ಬಿಡುತ್ತೆ, ಮಾಡಬಾರ್ದು. ಈ ಕೋಷ್ಟಕನ್ನ ಯೂಸ್ ಮಾಡ್ಕೋಬೇಕು ನೀವು. ಅರ್ಥ ಆಯ್ತಾ? ನೀವೇನೇ ಭೂಮಿ ಪೂಜೆ ಮುಹೂರ್ತಗಳು ಕೊಟ್ಟಾಗ ಇದನ್ನ ಗಮನಿಸ್ಕೊಳ್ಳಿ, ಇದನ್ನ ಪ್ರಿಂಟ್ ಔಟ್ ತೆಗೆದು ಇಟ್ಕೊಳ್ಳಿ, ಬಹಳ ಉಪಯೋಗ ಆಗತ್ತೆ ನಿಮ್ಗೆ. ಅರ್ಥ ಆಯ್ತಾ? ನೋಡ್ಕೊಂಡು ಮಾಡ್ಕೊಳ್ಳಿ. ಪ್ರಿಂಟ್ ಔಟ್ ಕಳಿಸ್ತಾರ, ಇಲ್ಲಿ ಬರ್ಕೊಂತ ಇದ್ದೀನಿ, ನೋಟ್ ಮಾಡಿರ್ತೀನಿ. ಅರ್ಥ ಆಯ್ತಾ? ಮನೆ ಬಾಗಿಲಿಗೆ ಉತ್ತಮ ದಿಕ್ಕು ಯಾವುದು? ನಾವು ಈಗ ರಾಶಿ ಪ್ರಕಾರ ನೋಡಿದೀವಿ ಅಲ್ವಾ, ರಾಶಿ ಪ್ರಕಾರ ಯಾವ ಕಡೆ ದಿಕ್ಕು ಅಂತ ಆಗತ್ತೆ. ಬಟ್ ಉತ್ತರ ಅಂದಾಗ ಉತ್ತರಕ್ಕೆ ಎಷ್ಟು ಭಾಗ ಮಾಡಿದೀವಿ ನಾವು ಇವಾಗ? ಅನ್ಮ್ಯೂಟ್ ಮಾಡಿದೀನಿ. ಉತ್ತರಕ್ಕೆ ಎಷ್ಟು ಭಾಗ ಮಾಡಿದ್ವಿ? ಉತ್ತರನ ಎಷ್ಟು ಭಾಗ ಮಾಡಿದ್ವಿ? ಎಕ್ಸಲೆಂಟ್, ವೆರಿ ಗುಡ್. ನೋಡಿ, ನಾರ್ತ್ 8 ಭಾಗ ಮಾಡಿದ್ವಿ. ಏನಿಂದ ಎಷ್ಟು ಕೊಟ್ವಿ 8 ಭಾಗಕ್ಕೆ? N1, N2, N3, N4, N5, N6, N7. ಎಕ್ಸಲೆಂಟ್. ಹಾಗೆ ಈ ಪೂರ್ವಕ್ಕೆ ಇ ಅಂತ ಕೊಟ್ವಿ, ಅದಕ್ಕೂ ಕೂಡ 8 ಭಾಗ ಮಾಡಿದ್ವಿ. ಸೌತ್ಗೆ, ದಕ್ಷಿಣಕ್ಕೆ ಎಸ್ ಅಂತ ಮಾಡಿದ್ವಿ, ಅದಕ್ಕೂ 8 ಭಾಗ ಕೊಟ್ವಿ. ಮತ್ತೆ ಪಶ್ಚಿಮಕ್ಕೆ ಡಬ್ಲ್ಯೂ ಅಂತ ಕೊಟ್ವಿ, ಅದಕ್ಕೂ ಕೂಡ 8 ಭಾಗ ಮಾಡಿದ್ವಿ. 8 4 32 ಆಯ್ತು, ಕರೆಕ್ಟಾ? ಈಗ ಉತ್ತರದಲ್ಲಿ ಇವಾಗ ಯಾರು ಖಡ್ಗ ರಾಶಿ ಇದ್ದೀರಾ ಇಲ್ಲಿ? ಇವಾಗ ನಿಮ್ಗೆ ಇದನ್ನ ನೋಡ್ಕೊಂಡು ಹೇಳಿ, ಯಾವ ಬಾಗಿಲಾಗಿ ಬರುತ್ತೆ ನಿಮ್ ಮುಖ್ಯ ದ್ವಾರ? ಯಾವ ಬಾಗಿಲ ಕಡೆ ಇರ್ಬೇಕು? ಯಾವ ದಿಕ್ಕಲ್ಲಿ ಇಡ್ಬೇಕು? ಪೂರ್ವ ಇಡ್ಬೇಕು. ಅರ್ಥ ಆಯ್ತಾ? ಇವಾಗ ಸರಿ, ಯಾರೋ ಪೂರ್ವ ಅಂತ ಹೇಳಿದ್ರು. ಈಗ ಪೂರ್ವ ಅಂತಂದ್ರೆ ಎಲ್ಲಿಂದ ಎಲ್ಲಿಗೆ ಪೂರ್ವ? ನಮ್ಗೆ ಇಲ್ಲಿಂದ ನಾರ್ತ್ ಈಸ್ಟ್ ಇಂದ ಸೌತ್ ಈಸ್ಟ್ ಬಂದ್ಬಿಡುತ್ತೆ. ಸೊ ಇಲ್ಲಿ ಎಲ್ಲಿ ಬೇಕಾದ್ರೆ ಇಟ್ಕೋಬೋದ ಬಾಗಿಲು ನೀವು? E1 ಅಲ್ಲಿ ಇಟ್ಕೋಬಹುದು, E2 ಅಲ್ಲಿ ಇಟ್ಕೋಬಹುದು, E3 ಅಲ್ಲಿ ಬಾಗಿಲು ಇಟ್ಕೋಬಹುದು, E4, E5, E6, E7, E8 ಇಲ್ಲಿ ತನಕ ಇಟ್ಕೋಬೋದಾ? ಗೊತ್ತಿಲ್ಲ ಅಲ್ವಾ? ಹಾಗಾಗಿ ಸೂರಜ್ ವರ್ಣೇಕರ್ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಸೂರಜ್ ವರ್ಣೇಕರ್ ಅವರು ಮಾತಾಡ್ತಾ ಇದ್ದೀರಾ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಅರ್ಥ ಆಯ್ತಾ? ಇವಾಗ ಎಲ್ಲಿ ಬರ್ಬೇಕು ಉತ್ತಮ ದಿಕ್ಕು ಅಂತ ನೋಡಿದಾಗ ನೋಡಿ, ಫಸ್ಟ್ ಏನ್ ಮಾಡ್ಬೇಕು, ನಮ್ದು ಏನೇ ಪ್ಲಾನಿಂಗ್ ಇದ್ರು ಕೂಡ ಇದನ್ನ ಹೇಳಿದ್ನಲ್ಲ ವಾಸ್ತುಚಕ್ರ, ನೋಡಿ ಇದು ವಾಸ್ತುಚಕ್ರ, ಇದನ್ನೆಲ್ಲ ಕಳ್ಸ್ಕೊಡ್ತೀನಿ ನಾನು ನಿಮ್ಗೆ, ನೀವು ಉಪಯೋಗಿಸ್ಕೋಬಹುದು ಇದನ್ನ. ಓಕೆನಾ? ಸೊ ಇದು ಪ್ಲೇನ್ ಕೊಟ್ಟಿರ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಏನೋ ಪ್ಲಾನ್ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಅದನ್ನ ಸೆಂಟರ್ ಕಂಡಿಡ್ದು ಸೆಂಟರ್ಲಿ ಇಡಬೇಕು. ಯಾವಾಗ್ಲೇ ಮನೆ ಪ್ಲಾನ್ ಮಾಡ್ಬೇಕಾರೆ, ಮನೆ ಪ್ಲಾನ್ ನೀವು ನೋಡ್ಬೇಕಾರೆ, ಇದನ್ನ ಉಪಯೋಗಿಸ್ಬೇಕಾರೆ
ಇದಕ್ಕಿಂತ ಮನೆ ಪ್ಲಾನ್ ಚಿಕ್ಕದಿರ್ಬೇಕು, ಅಂದ್ರೆ ಅದ್ರ ಒಳಗಡೆ ಕುತ್ಕೋಬೇಕಿದು, ಇಲ್ಲಾಂದ್ರೆ ತಪ್ಪು ಬಂದ್ಬಿಡುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಹಿಂಗ್ ಉಲ್ಟಾ ಮಾಡ್ಕೋತಾರೆ, ಹಿಂಗ್ ಇಟ್ಕೊಂಡ್ಬಿಡ್ತಾರೆ ವಾಸ್ತುಚಕ್ರ ತಾನೇ ಅಂತ. ಪ್ಲಾನ್ ಅಲ್ಲಿ ವಾಸ್ತುಚಕ್ರ ಬರುತ್ತೆ ಪ್ಲಾಸ್ಟಿಕ್ದು, ನೋಡಿದೀರಾ? ಅದನ್ನ ಇಟ್ಕೊಂಡ್ಬಿಟ್ಟು ಈ ದಿಕ್ಕು ಇಲ್ಲಿ ಅಂತ ಸುಮ್ನೆ ರಫ್ ಆಗಿ ಮಾರ್ಕ್ ಮಾಡಿಸ್ಬಿಡ್ತಾರೆ, ಬಟ್ ಎಲ್ಲ ತಪ್ಪಾಗ್ಬಿಡುತ್ತೆ. ಅದಕ್ಕೆ ಅದನ್ನ ಯಾವಾಗ್ಲೂ ನಮ್ಗೆ ಕರೆಕ್ಟ್ ಆಗಿ ಕುತ್ಕೋಬೇಕು ಅಂದ್ರೆ ಕರೆಕ್ಟ್ ಆಗಿ ನೋಡಿ. ಇದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ಈ ದಿಕ್, ಇದು ಎಲ್ಲ ಒಳಗಡೆ ಕುತ್ಕೋಬೇಕು ಪ್ಲಾನ್. ಅದು ಎಲ್ ಶೇಪ್ ಅನ್ನ ಇರಲಿ, ಈ ವೈ ಶೇಪ್ ಅನ್ನ ಇರಲಿ, ಈ ತರ ರೆಕ್ಟಾಂಗಲ್ ಇರಲಿ, ಸ್ಕ್ವೇರ್ ಇರಲಿ, ತಲೆ ಕೆಡ್ಸ್ಕೊಂದಿರಾ ನೋಡಿ. ಇದು ಆ ಎಂಡ್ ಕಾರ್ನರ್ಸ್ ಸರ್ಕಲ್ ನ ಟಚ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅಪ್ರಾಕ್ಸಿಮೇಟ್ ಆಗಿ. ಆಗ ನಮಗೆ ಸೆಂಟರ್ ತಗೊಂಡು ಅವಾಗ ನಾವು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು ಮನೆಯ ದಿಕ್ಕನ್ನ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದೋ ಒಂದು ಇದು ಯಾವ ಕಡೆ ಇದೆ ಮನೆ ಬಾಗಿಲು ನೋಡಿ, ಯಾರು ಹೇಳ್ತೀರಾ ನೋಡೋಣ. ಯಾವ ಕಡೆ ಇದೆ? ಹೌದು. ಎಲ್ಲಿ ನೋಡ್ತಾ ಇದೀರಾ ನೀವು? ಇಲ್ಲಿ ನೋಡ್ಬೇಕು ನೋಡಿ, ಇಲ್ಲಿ ಏನೋ ಕೊಟ್ಟಿರ್ತಾರೆ. ಯಾವ್ದೋ ಒಂದು ಡ್ರಾಯಿಂಗ್, ಒಬ್ಬರದೊಂದು ಸ್ಟೈಲ್ ಇರುತ್ತೆ ಡ್ರಾಯಿಂಗ್ ಮಾಡೋದು, ಆಯ್ತಾ? ಇನ್ನು ಹಿಂಗ್ ಕೊಟ್ಟಾಗ ನಾವು ದಿಕ್ಕನ್ನು ನೋಡ್ಕೋಬೇಕು. ಇದು ಕರೆಕ್ಟ್ ಆಗಿ 90 ಡಿಗ್ರಿ ಕೊಟ್ಟಿದ್ದಾರೆ, ಕರೆಕ್ಟ್ 90 ಡಿಗ್ರಿ ಇದೋ ಗೊತ್ತಿಲ್ಲ, ಬಟ್ ಹಿಂಗ್ ಕೊಟ್ಟಿರ್ಬೇಕಾದ್ರೆ ನಾವೇನ್ ಕನ್ಸಿಡರ್ ಮಾಡ್ಬೇಕು? ಸೊ ಇದು ದಕ್ಷಿಣ. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಇದು ಉತ್ತರ. ಇದೇನಾಗುತ್ತೆ? ಇದು ಪೂರ್ವ. ಇದು ಪಶ್ಚಿಮ. ಓ, ಮನೆ ಬಾಗಿಲು ಯಾವ ಕಡೆ ಇದೆ? ಸೌತ್ ಫೇಸಿಂಗ್ ಇದೆ. ಅರ್ಥ ಆಯ್ತಾ? ಸೌತ್ ಫೇಸಿಂಗ್ ಗೊತ್ತಾಯ್ತಾ? ಯಾವ ಕಡೆ ಇದೆ ಸೌತ್ ಫೇಸಿಂಗ್? ಏನಕ್ಕೆ ಸೌತ್ ಫೇಸಿಂಗ್ ಅಂತ ಹೇಳ್ತೇವೆ ನಾವು? ಏನಕ್ಕೆ ಅಂದ್ರೆ ಸೌತ್ ಈಸ್ಟ್ ಇಂದ ಹಿಡಿದು, ಅಂದ್ರೆ ಆಗ್ನೇಯದಿಂದ ಹಿಡಿದು ನೈಋತ್ಯ ತನಕ ಎಲ್ಲೇ ಬಂದ್ರು ಅದನ್ನ ನಾವು ಸೌತ್ ಫೇಸಿಂಗ್ ಅಂತ ಕರಿತೀವಿ. ಕರೆಕ್ಟಾ? ನೋಡಿ, ಇಲ್ಲಿ ಮೇನ್ ಡೋರ್ ಇಲ್ಲಿದೆ. ಮೇನ್ ಡೋರ್ ಇಲ್ಲಿ ಕಾಣಿಸ್ತು. MD ಅಂದ್ರೆ ಮೇನ್ ಡೋರ್. ಓಕೆ, ಇವಾಗ ಅದನ್ನ ಹಿಂಗ್ ಹಾಕೊಳ್ಳೋದು ನೋಡೋಣ. ಫಾರ್ ಎಕ್ಸಾಂಪಲ್ ನಾವು ಸಡನ್ ಆಗಿ ಹಂಗೆ ತಗೊಳಕ್ ಆಗಲ್ಲ. ಎಲ್ಲಿ ಬಂದಿದೆ, ಇವಾಗ ಯಾವ ಝೋನ್ ಅಲ್ಲಿ ಬಂದಿದೆ ಹೇಳಕ್ ಆಗತ್ತಾ? ಅದಕ್ಕೆ ಏನ್ ಮಾಡ್ಬೇಕು? ವಾಸ್ತುಚಕ್ರ ಇಟ್ಕೊಂಡು ನೋಡ್ಬೇಕು. ಒಳಗಡೆ ಇದೆ. ಇರಿ ನೋಡೋಣ. ಅಪ್ರಾಕ್ಸಿಮೇಟ್ ಆಗಿ ಹೇಳಿದ್ರು ಕರೆಕ್ಟ್ ವಿದ್ಯಾ ಮೇಡಮ್. ಈಗ ಹೆಂಗ್ ಮಾಡೋದು ಅಂತಂದ್ರೆ, ಫಸ್ಟ್ ಏನೇ ಮಾಡಿದ್ರು ನೀವು ಫಸ್ಟ್ ಅದನ್ನ ಒಂದು ಸ್ಕ್ವೇರ್ ಆಗಿ ತಗೋಬೇಕು. ನೋಡಿ, ಅದೇ ಒಂದು ಪ್ಲಾನ್ ಬಂದ್ರು ನೀವೇನ್ ಮಾಡ್ಬೇಕು? ಅದನ್ನ ಅಪ್ರಾಕ್ಸಿಮೇಟ್ ಒಂದು ರೆಕ್ಟಾಂಗಲ್ ತರ ಹಾಕೋಬೇಕು. ಇದೇನೋ ಕರೆಕ್ಟ್ ರೆಕ್ಟಾಂಗಲ್ ಇದೆ, ಓಕೆ. ಇವಾಗ ಅಪಾರ್ಟ್ಮೆಂಟ್ ಎಲ್ಲ ತಗೊಂಡಾಗ ರೆಕ್ಟಾಂಗಲ್ ಇದ್ರೂ ಕೂಡ ಒಳಗಡೆ ಎಲ್ಲ ಕಟ್ ಆಗಿರುತ್ತೆ, ಎಕ್ಸ್ಟೆನ್ಷನ್ ಆಗಿರುತ್ತೆ. ಅದನ್ನು ಕೂಡ ನಾವು ಒಂದು ಅಪ್ರಾಕ್ಸಿಮೇಟ್ ಆಗಿ ನಾವು ಅದನ್ನ ಸ್ಕ್ವೇರ್ ಇಲ್ಲ ರೆಕ್ಟಾಂಗಲ್ ಮಾಡ್ಕೋಬೇಕು. ನೋಡಿ, ಈಗ ಮಾಡ್ಕೋಬೇಕು. ಓಕೆನಾ? ಆ ಪ್ಲಾನ್ ನ ಅದಾದ್ಮೇಲೆ ಒಂದು ಲೈನ್ ಹಾಕೋಬೇಕು. ಅಂದ್ರೆ ಇಲ್ಲಿಂದ ಹಿಡಿದು, ಅಂದ್ರೆ ಇಲ್ಲಿಂದ ಒಂದು ರೇಖೆ ಶುರು, ಇಲ್ಲಿ ಎಂಡ್ ಮಾಡ್ಕೋಬೇಕು. ಲಂಬ ರೇಖೆ ಅಂತಾರಲ್ಲ ಅದನ್ನ ಕನ್ನಡದಲ್ಲಿ. ಸೊ ಇದೊಂದು ಡಯಾಗ್ನಲ್. ಎರಡು ಡಯಾಗ್ನಲ್ ನಮ್ಗೆ ಏನ್ ಸಿಗುತ್ತೆ? ಇಲ್ಲಿ ಬಿಂದು ಸೆಂಟರ್ ಸಿಗುತ್ತೆ. ಸಿಂಪಲ್. ಅದೇ ಒಂದು ಹಾರಿಜಾಂಟಲ್ ಲೈನ್ ಹಾಕೊಳ್ಳಿ, ವರ್ಟಿಕಲ್ ಲೈನ್ ಹಾಕೊಳ್ಳಿ. ಆಗ ನಮ್ಗೆಲ್ಲಾ ಇದರಿಂದನೂ ನಮಗೆ ಪಕ್ಕಾ ಒಂದು ಲೈನ್ ಸಿಕ್ತು. ಅದಕ್ಕೇನ್ ಮಾಡ್ಬೇಕು? ಈಗ ವಾಸ್ತುಚಕ್ರ ಇದೆಯಲ್ಲ, ಈ ವಾಸ್ತುಚಕ್ರ ತೆಗೆದು ಅದನ್ನ ಸೆಂಟರ್ಗೆ ಇಡೋಣ. ನೋಡಿ, ಸೆಂಟರ್ಗೆ ಇಟ್ಟಿದೀನಿ ಇವಾಗ. ಓಕೆನಾ? ಅಪ್ರಾಕ್ಸಿಮೇಟ್ ಸೆಂಟರ್ ಮಾಡಿದೀವಿ. ಇಲ್ಲಿ ನೋಡಿ, ಇದ್ ಕಡೆ ಎಲ್ಲ ನೋಡ್ಕೊಂಡು ಕರೆಕ್ಟ್ ಆಗಿ ಕುಡಿಸ್ತೀನಿ. ಕುತ್ಕೊಂತ. ಈಗ ನೋಡಿ, ಹೇಳಿ ಎಲ್ಲಿ ಬಂದಿದೆ ಮನೆ ಬಾಗಿಲು? S1 ಬಂದಿದೆ. ಮೇಜರ್ S2 ಅಲ್ವಾ? ಅಪ್ರಾಕ್ಸಿಮೇಟ್. ಸೊ S1 S2 ಬಂತು. ಅಟ್ಲೀಸ್ಟ್ ಇದ್ ಕಡೆ ಇದ್ರೆ ಪರವಾಗಿಲ್ಲ, ಸ್ವಲ್ಪ ಫಲ ಇರುತ್ತೆ ಅನ್ಕೋಬೇಕು. ಇಲ್ಲಿ S2 ಬಂದ್ಬಿಟ್ಟಿದೆ. ಬಟ್ ಆದ್ರೆ ನಮ್ಮ ಇದಕ್ಕೆ ದಕ್ಷಿಣಕ್ಕೆ S3 S4 ಇದ್ರೆ ಬಹಳ ಸೂಕ್ತ. ಮನೆ ಬಾಗಿಲು ದಕ್ಷಿಣಕ್ಕೆ S3 S4 ಝೋನ್ ಅಲ್ಲಿ ಇರ್ಬೇಕು. ಈ ಝೋನ್ ಅಲ್ಲಿ ಇತ್ತು ಅಂದ್ರೆ ಅದು ಬಹಳ ಉತ್ತಮ. ಅರ್ಥ ಆಯ್ತಾ? ಇವಾಗ ಯಾರಿಗಾರು ದಕ್ಷಿಣ ಬಾಗಿಲಾಗುತ್ತೆ, ಯಾರಿಗಾಗುತ್ತೆ ದಕ್ಷಿಣದ ಬಾಗಿಲು? ಇದ್ರ ಪ್ರಕಾರ ನೋಡಿದ್ರೆ ಎಲ್ಲಿದೆ ಅದು? ಪಶ್ಚಿಮ, ಇಲ್ಲಿದೆ ನೋಡಿ, ಕನ್ಯಾ, ಮಿಥುನ, ಮಕರ. ಈ ರಾಶಿಯವರಿಗೆ ದಕ್ಷಿಣಕ್ಕೆ ಮುಖ್ಯ ದ್ವಾರ ಇಟ್ಕೋಬಹುದು ಅಲ್ವಾ? ಇವಾಗ ಏನೋ ಮಾಡಿದ್ವಿ, ಹಿಂಗ್ ಬಂತು. ಇವಾಗ ದಕ್ಷಿಣದಲ್ಲೇ ಇದೆಯಲ್ಲ ಬಾಗಿಲು, ಬಟ್ ಆದ್ರೆ ಈ ಝೋನ್ ಅಲ್ಲಿ ಇಲ್ಲ. S3 S4 ಝೋನ್ ಅಲ್ಲಿ ಇರಬೇಕು. ಇದ್ದರೇನೆ ಅದು ಶುಭ, ಇಲ್ಲ ಅಂದ್ರೆ ಬಾಗಿಲು ಇಡಬಾರದು. ಇವಾಗ ಇಲ್ಲಿಟ್ಟಿರೋದು ಬಾಗಿಲು ಕರೆಕ್ಟಾ? ಇಲ್ಲ ಸರ್.
ಇಲ್ಲ ರಾಂಗ್ ಇದೆ ಗುರು. ಸೊ ತೊಂದರೆ ಇದೆ, ಅರ್ಥ ಆಯ್ತಾ? ಹಾಗಾಗಿ ಈ ಬಾಗಿಲು ಈ ನಕ್ಷೆನ ಚೇಂಜ್ ಮಾಡೋದು ಇಂಜಿನಿಯರ್ ಹೇಳ್ಬೇಕು ನೀವು. ನಾವು ವಾಸ್ತು ಕನ್ಸಲ್ಟ್ ಹೇಳ್ತಾ ಇದೀನಪ್ಪ, ಸೊ ಇದು ಇವ್ರು ಒಳ್ಳೇದ್ ಬರಲ್ಲ. ದಕ್ಷಿಣ ಹೌದು, ದಕ್ಷಿಣ ಕರೆಕ್ಟ್ ಆಗಿ ಆಗುತ್ತೆ ಅವ್ರಿಗೆ, ಬಟ್ ಏನು ಅಂತಂದ್ರೆ ಝೋನಿಂಗ್ ಚೇಂಜ್ ಮಾಡಿ, ಬಾಗಿಲು ಅಲ್ಲಿಡೋ ಬದಲು ಬಾಗಿಲು ಇಲ್ಲಿಡಿ, S3 ಝೋನ್ ಅಲ್ಲಿ ಇಡಿ, ಇಲ್ಲಾಂದ್ರೆ S4 ಝೋನ್ ಅಲ್ಲಿ ಇಡಿ, ಒಳ್ಳೇದಾಗತ್ತೆ ಅವ್ರಿಗೆ ಅಂತ ಹೇಳೋದು. ಅರ್ಥ ಆಯ್ತಾ? ಸೊ ಈಗ ನೋಡಿ, ಒಂದು ತಮ್ ರೂಲ್, ಮನೆ ಮುಖ್ಯ ದ್ವಾರ ಈಸಿಯಾಗಿ ರಿಮೆಂಬರ್ ಮಾಡ್ಕೋಬೇಕು ನೀವು, ಟಕ ಹೇಳ್ಬೇಕು ಯಾರು ಕೇಳಿದ್ರು. ಏನು ಅಂತಂದ್ರೆ ಉತ್ತರಕ್ಕೆ ಯಾವಾಗ್ಲೂ 3 4 3 4 3 4, ಅರ್ಥ ಆಯ್ತಾ? N3 N4, ಪೂರ್ವಕ್ಕೆ E3 E4, ದಕ್ಷಿಣಕ್ಕೆ S3 S4, ಪಶ್ಚಿಮಕ್ಕೆ W3 W4. ಈಸಿನ ನೆನ್ಪಿಟ್ಕೊಳ್ಳೋದು. 3 4 3 4 3 4. Yes, ಉತ್ತರಕ್ಕೆ N3 N4, ಪೂರ್ವಕ್ಕೆ E3 E4, ದಕ್ಷಿಣಕ್ಕೆ S3 S4, ಪಶ್ಚಿಮಕ್ಕೆ W3 W4. ಬಟ್ ಉತ್ತರಕ್ಕೆ ಇನ್ನೊಂದು ಎಕ್ಸ್ಟ್ರಾ ಬರುತ್ತೆ, N5 ಆಡ್ ಮಾಡ್ಕೊಳ್ಳಿ, 5 5 ಅಷ್ಟೇ. ಪಶ್ಚಿಮಕ್ಕೆ W5. ಅರ್ಥ ಆಯ್ತಾ? ಉತ್ತರಕ್ಕೆ ಮತ್ತೆ ಪಶ್ಚಿಮಕ್ಕೆ ಆಡ್ ಅಪ್ ಆಗತ್ತೆ. ಅಂದ್ರೆ ಈ ವಾಸ್ತು ಚಕ್ರದಲ್ಲಿ ನೋಡಿದಾಗ ನಮಗೆ ಈಸಿಯಾಗಿ ತಗೋಬಹುದು N3 N4 N5. ಅರ್ಥ ಆಯ್ತಾ? ಉತ್ತರದಲ್ಲಿ 3, ಪಶ್ಚಿಮದಲ್ಲಿ 3 ನೋಡಿ. ಇದನ್ನ ನೆನ್ಪಿಟ್ಕೊಳ್ಳಿ. ನಮ್ ಎಡಗಡೆ ಭಾಗ ಮೇಲ್ಗಡೆ ತಗೊಂಡಾಗ 3 ಬರುತ್ತೆ. 3 ಬಾಗಿಲು ಇಟ್ಕೋಬಹುದು. 3 ಕಡೆ ಬಾಗಿಲು ಇಟ್ಕೊಳ್ಳೋ ಅಂತ ಯಾವ್ದ್ರಲ್ಲಿ ಒಂದು, ಅಂದ್ರೆ 3 ಕಡೆ ಜಾಗ ಆಪ್ಷನ್ ಸಿಗುತ್ತೆ. ಬಟ್ ಇದರಲ್ಲಿ S3 S4, ಇದರಲ್ಲಿ ನೆನ್ಪಿಟ್ಕೊಳ್ಳಿ. ಇದ್ರಲ್ಲಿ ಗೊತ್ತಾಯ್ತಾ ಇದೆಯಾ ಏನಕ್ಕೆ ನಾವು ಎಣ್ಣೆಯಲ್ಲಿ ಇಟ್ಕೊಳ್ಳೋದೇ ಇಲ್ಲ ಬಾಗ್ಲು? ನಾವೇನ್ ಮಾಡ್ತೀವಿ, ಎಲ್ಲ ಒತ್ತರಿಸಿ ಇಟ್ಕೊಂಡ್ಬಿಡ್ತೀವಿ ಎಂಡ್ ಚೆನ್ನಾಗಿರುತ್ತೆ ಅಂತ. ಏನಕ್ಕೆ ಅಂದ್ರೆ ನಮಗೆ ಇರೋವಂಥದ್ದೇ ಚಿಕ್ಕ ಸೈಟು. ನಾವು ಮಧ್ಯದಲ್ಲಿ ಬಾಗಿಲು ಇಟ್ಕೊಂಡ್ರೆ ಆಗತ್ತಾ? ಚಿಕ್ಕ ಇದರಲ್ಲಿ ಆಗೋದಿಲ್ಲ, ತೊಂದರೆ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡಿದ್ರೆ ಒಂದು ಕಾಂಪ್ರಮೈಸ್ ಮಾಡಿ ಮಿಕ್ಕಿದ ಒಳಗಡೆಯನ್ನ ಮಾಡ್ಕೋತೀವಿ, ಬ್ಯಾಲೆನ್ಸ್ ಮಾಡ್ಕೋತೀವಿ. ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಉತ್ತರಕ್ಕೆ ಬಂತು, ಉತ್ತರ ಕರೆಕ್ಟ್ ಆಗಿ ಮನೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ 2030 ಅನ್ಕೊಳ್ಳಿ, ಚಿಕ್ಕ ಮನೆ, ಓಕೆನಾ? ಈ ಸೆಂಟ್ರಲ್ ಬಾಗಿಲು ಇಟ್ಕೊಂಡ್ರೆ ಏನಾಗುತ್ತೆ ನಿಮ್ಗೆ? ನಮ್ಗೆ ಈ ಜಾಗ ವೇಸ್ಟ್, ಕರೆಕ್ಟಾ? ಏನ್ ಮಾಡೋದು ಅವಾಗ? ವಾಸ್ತುಶಾಸ್ತ್ರ ತಪ್ಪು ಹೇಳ್ತಾ ಇದೆಯಾ? ನಾವೆಲ್ಲ ಇಲ್ಲಿ ನೋಡಿ, ಇಲ್ಲಿ ಇಟ್ಕೊಂಡ್ರೆ ನಮ್ಗೆ ತುಂಬಾ ಯಥೇಚ್ಛವಾಗಿ ಜಾಗ ಸಿಗುತ್ತೆ, ಕರೆಕ್ಟಾ? ಇಲ್ಲಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಇತ್ ಕಡೆಯನ್ನ ಯಥೇಚ್ಛವಾಗಿ ಜಾಗ ಸಿಗುತ್ತೆ ನಮ್ಗೆ, ಏನೋ ಪ್ಲಾನ್ ಮಾಡ್ಕೋಬಹುದು. ಸೆಂಟ್ರಲ್ ಇಟ್ಕೊಂಬಿಡಿ ಅಂತ ಇರೋಲ್ಲಪ್ಪ ಇವರು, ಕರ್ಮ ಅಂತಾರೆ. ಇಲ್ಲಿ E4 ಇಲ್ಲೂ ಬರುತ್ತೆ, ಇದು ನೋಡಿ ಇಲ್ಲಿ ಬರುತ್ತೆ, E4 ಇಲ್ಲೂ ಬರುತ್ತೆ. ಏನ್ ಮಾಡ್ತೀರಾ? ಹಾಗೇನ್ ಮಾಡ್ಬೇಕು, ಇವಾಗ ನಾವು ವಿಧಿ ಇಲ್ಲ ಅಂತ ಇಟ್ಕೊಂಡು, ಅದು ಹೇಳಿದ್ನಲ್ಲ, ಒಂದು ಮತ್ಸ್ಯಂತ್ರ ಮತ್ತೆ ಮೇಲೆ ಯಾವ್ದೋ ಕಾಪರ್ ವೈರ್ ಹಾಕೊಂಡು ಆ ಬಾಗಿಲ ಕೆಳಗಡೆ ಏನ್ ಹಾಕ್ಬೇಕು, ಮುಖ್ಯವಾಗಿ ಪಂಚಲೋಹ, ಸ್ವಸ್ತಿಕವನ್ನು ಕೂಡಿಸ್ಲೇಬೇಕು. ನವರತ್ನ ನವಧಾನ್ಯ ಸ್ವಸ್ತಿಕನ ಕೂಡಿಸ್ಬೇಕು. ಒಳ್ಳೆ ಕ್ವಾಲಿಟಿ ಕಾಪರ್, ಇಲ್ಲ ಒಳ್ಳೆ ಕ್ವಾಲಿಟಿ ಸಿಲ್ವರ್, ಇಲ್ಲಾಂದ್ರೆ ಚಿನ್ನದಲ್ಲಿ ಆಗಲ್ಲ, ಕಷ್ಟ. ಹಾಗಾಗಿ ಕಾಪರ್ ಅಲ್ಲಿ ಮಾಡಿರುವಂತದ್ದು ಈ ಸ್ವಸ್ತಿಕಾನ ಕರೆಕ್ಟ್ಗೆ ಅದನ್ನ ಬಾಗಿಲು ಎಲ್ಲ ಇಟ್ಕೊಂಡು ಯಂತ್ರಗಳನ್ನೆಲ್ಲ ಹಾಕೊಂಡು ಪಂಚಪಲ್ಲವಗಳು ಪಂಚರತ್ನಗಳು ಎಲ್ಲ ಹಾಕೊಂಡು ಅದನ್ನ ಎನರ್ಜೈಸ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಆಮೇಲೆ ಮೇಲೆ ಏನ್ ಮಾಡ್ಬೇಕು, ಯಾಕಂದ್ರೆ ಅದು ದಿಕ್ಕು ತಪ್ಪಾಗಿರೋದ್ರಿಂದ ಅಟ್ಲೀಸ್ಟ್ ಬಾಗಿಲ ಮೇಲ್ಗಡೆ ಒಂದು ಕಾಪರ್ ವೈರ್ ಅನ್ನ ಹಾಕೋಬೇಕು. ನಾವು ತೋರಣ ಕಟ್ತೀವಲ್ಲ, 2 ಮೊಳೆ ಹೊಡೆದು, ಆ ಮೊಳೆ ಹೊಡೆದು ಕಾಪರ್ ವೈರ್ ಹಾಕೊಂಡು ಒತ್ತರಿಸ್ಬಿಡಿ ಬಾಗಿಲ್ಗೆ, ಅದ್ರ ಮೇಲ್ಗಡೆ ದಾರ ಕಟ್ಟಿ. ಅವಾಗ ತೋರಣ ಕಟ್ಟಿದಾಗ ಯಾರಿಗೂ ಕಾಣಿಸಲ್ಲ ಕಾಪರ್ ವೈರ್ ಇರೋದು, ಸಿಂಪಲ್. ಓಕೆನಾ? ಆಮೇಲೆ ಇಲ್ಲೂ ಅಷ್ಟೇ, ಈ ತರ ಬಾಗಿಲಿದ್ದಾಗ ಒಳಗಡೆನೆ ಒಂದು ಕಾಪರ್ ಶೀಟು, ಇಲ್ಲ ಅಂತಂದ್ರೆ ಸ್ಟ್ರಿಪ್ ಬರುತ್ತೆ ನೋಡಿ, ಇದು ಕಾಪರ್ ಸ್ಟ್ರಿಪ್ ಇಲ್ಲ ಕಾಪರ್ ವೈರ್ ಒಳಗಡೆ ಹಾಕ್ಬಿಟ್ಟು ಅದನ್ನು ಕೂಡ ಕ್ಲೋಸ್ ಮಾಡುವಂಥದ್ದು. ಅವಾಗೇನಾಗುತ್ತೆ, ನೆಗೆಟಿವ್ ಎನರ್ಜೀಸ್ ಆದಷ್ಟು ಕಡಿಮೆ ಆಗುತ್ತೆ. ಇದು ಸಿಂಪಲ್ ರೆಮಿಡೀಸ್ ಮಾಡ್ಕೊಡುವಂಥದ್ದು. ನಮ್ ವಿಧಿ ಇಲ್ಲ, ಮಾಡ್ಲೇಬೇಕು, ಅದಕ್ಕೊಂದು ಪರಿಹಾರ ಬೇಕೇ ಬೇಕಲ್ಲ. ಮಾಡಿ ಒಂದು ಮನೆ ಬಾಗಿಲ ಮೇಲ್ಗಡೆ ಒಂದು ಮತ್ಸ್ಯಂತ್ರ ಹಾಕೊಂಡ್ಬಿಟ್ರೆ ಅದು ಎಲ್ಲಾ ರೀತಿಯ ದೋಷಗಳಿಗೂ ಎಲ್ಲ ಒಂದು ರೀತಿಯಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ. ಅರ್ಥ ಆಯ್ತಾ? ಈಗ ಮುಖ್ಯ ದ್ವಾರಗಳು ಎಲ್ಲೆಲ್ಲಿ ಬರ್ಬೇಕು ಅಂದ್ರೆ ಟಕ್ ಅಂತ ನಿಮ್ಗೆ ನೆನ್ಪು ಬರ್ಬೇಕು. ಎಲ್ಲಿ ಅಂದ್ರೆ N3 N4, E3 E4, S3 S4, W3 W5. ಉತ್ತರದಲ್ಲಿ N5 ಆಡ್ ಮಾಡ್ಕೊಳ್ಳಿ, ಪಶ್ಚಿಮದಲ್ಲಿ W5 ಆಡ್ ಮಾಡ್ಕೊಳ್ಳಿ. ಅರ್ಥ? ಉತ್ತರ ಅಂತಂದ್ರೆ ತಲೆ ಮೇಲೆ ಹೊರಗಡೆ ಹಾಕ್ಬೇಕಾ ಒಳಗಡೆ ಹಾಕ್ಬೇಕಾ ಸರ್? ಮನೆ ಒಳಗಡೆ ಹಾಕೋಬೇಕು. ಓಕೆ ಸರ್, ಓಕೆ. ಮನೆ ಒಳಗಡೆ, ಹೊರಗಡೆ ಹಾಕ್ಬಾರ್ದು. ಮನೆ ಒಳಗಡೆ ನಾವು ತೆಂಗಿನಕಾಯಿ ಕಟ್ತೀವಲ್ಲ, ತೆಂಗಿನಕಾಯಿ ಕಟ್ಟೋಂಥದ್ದು ಒಂದು ಆಂಜನೇಯ. ಯಾವಾಗ್ಲೂ ಅಷ್ಟೇ. ಇವಾಗ ಇದು ಮನೆ ಒಳಗಡೆ ಅನ್ಕೊಳ್ಳಿ ಸರ್, ನೀವು ನಿಂತ್ಕೊಂಡಿದ್ದೀರಾ,
ಮನೆ ಹೊರಗಡೆ ಹೋಗ್ತಾ ಇದೀರಾ ಅನ್ಕೊಳ್ಳಿ. ಓಕೆ, ಇದು ಹೊಸ್ಲು. ಹೊರಗಡೆ ಹೋಗ್ತಾ ಇದೀರಾ, ನೀವು ಮನೆ ಒಳಗಡೆ ತಗೊಂಡೋಗಿ ಇಲ್ಲಿ ಮೇಲ್ಗಡೆ ಗೋಡೆ ಇರುತ್ತೆ, ಓಕೆ ಸರ್. ಒಂದು ಹನುಮಂತನ ಫೋಟೋ ಹಾಕೊಳ್ಳಿ. ಓಕೆ ಸರ್. ಸಂಜೀವಿನಿ ಬೆಟ್ಟ ಎತ್ಕೊಂಡು ಹೋಗ್ತಾರ ಅಂತದ್ದು ಒಂದು ಫೋಟೋ, ಇಲ್ಲೊಂದು ಮತ್ಸ್ಯಯಂತ್ರ, ಇವೆರಡು ಕಾಂಬಿನೇಷನ್ ಹಾಕೊಳ್ಳಿ. ಬಹಳ ತುಂಬಾ ನಿಮಗೆ ಎಫೆಕ್ಟ್ ಗೊತ್ತಾಗುತ್ತೆ. ಓಕೆ ಸರ್. ತುಂಬಾನೇ ಸರ್, ಇದು ಹನುಮಂತನ ಬಾಗಿಲು ಇರ್ತಕ್ಕಂತ ವಿಧಾನ ಮಠಗಳಿಗೆ ಅಥವಾ ದೇವಸ್ಥಾನಗಳಿಗೆಲ್ಲ ಸೇಮ್ ಇರುತ್ತೆ ಸರ್? ಆಲ್ಮೋಸ್ಟ್ ಸೇಮ್ ಇರುತ್ತೆ. ಕೆಲವೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದು ಬರುತ್ತೆ. ಅದು ವಿಶ್ವಕರ್ಮ ಪ್ರಕಾಶನದಲ್ಲಿ ಕೊಟ್ಟಿದ್ದೇನೆ ದ್ವಾರಗಳು ಇದರಲ್ಲಿ ಎಷ್ಟಿರ್ಬೇಕು ರೇಷಿಯೋ ಏನು ಅಂತ ನೋಡ್ಕೊಂಡು ಮಾಡ್ಕೊಳ್ಳುವಂಥದ್ದು. ಅರ್ಥ ಆಯ್ತಾ? ಇದು ಎಲ್ಲಿ ಹೆಂಗ್ ಮಾಡ್ಬೇಕು ಅಂತ. ಸೊ ಯಾವಾಗ್ಲೂ ಎಲ್ಲರೂ ಅಷ್ಟೇ ಒಂದು ಹನುಮನ್ ಫೋಟೋ, ಸಂಜೀವಿನಿ ಬೆಟ್ಟ ಎತ್ಕೊಂಡು ಹೋಗ್ತಾರಂತದ್ದು, ಅಂದ್ರೆ ಆರೋಗ್ಯ ಕೊಡ್ತಾನೆ. ಇನ್ನೊಂದು ಮತ್ಸ್ಯ ಅಂದ್ರೆ ಮೀನು ಹೇಗೆ ಗಲೀಜೆಲ್ಲ ತಿನ್ನುತ್ತೋ ನೀರಲ್ಲಿ ಬಿಟ್ಟಾಗ ಮನೆಯಲ್ಲಿರುವಂತ ನೆಗೆಟಿವ್ ಎನರ್ಜೀಸ್ ಎಲ್ಲ ತಿನ್ನುವಂತ ಶಕ್ತಿ ಅದಕ್ಕೆ ಇರುತ್ತೆ, ಮತ್ಸ್ಯಯಂತ್ರಕ್ಕೆ ಇರುತ್ತೆ. ವಾಸ್ತುಯಂತ್ರ ಅಂತಾನೆ ಬರುತ್ತೆ, ಕೆಲವೆಲ್ಲ ವಾಸ್ತುಯಂತ್ರ ಹಾಕೋತಾರೆ. ವಾಸ್ತುಯಂತ್ರಕ್ಕಿಂತ ತುಂಬಾನೇ ಶಕ್ತಿಶಾಲಿ ಇರುವಂತದ್ದು ಮತ್ಸ್ಯಯಂತ್ರ. ಓಕೆನಾ? ಸೊ ಈಗ ಗೊತ್ತಾಯ್ತಾ ಎಲ್ಲೆಲ್ಲಿ ಇಡ್ಬೇಕು ಏನು ಅಂತ? ಮುಖ್ಯ ದ್ವಾರಗಳು ಇವಾಗ ಗೊತ್ತಾಗ್ಬಿಡ್ತೀನಿ, ತಲೆ ಕುತ್ಕೊಂಡಿದೆ, ಈಸಿ ನೋಡಿ. ಇದನ್ನ ಹೇಳ್ಕೊಡಕ್ಕೆ ಇಷ್ಟೆಲ್ಲ 1 hour ನಾನು ಹಿಂದೆ ಪಾಠ ಮಾಡಿರೋದು ಅಷ್ಟೇ. ಈ ಮೇನ್ ಈ ಒಂದು ಸ್ಲೈಡ್ಗೋಸ್ಕರ ಎಲ್ಲಿ ಮುಖ್ಯ ದ್ವಾರ ಬರ್ಬೇಕು ಅಂದ್ರೆ ನಮ್ಗೆ ಝೋನಿಂಗ್ ಅರ್ಥ ಆಗ್ಬೇಕು. ವಾಸ್ತುಚಕ್ರದ ಬಗ್ಗೆ ತುಂಬಾ ಕನ್ಫ್ಯೂಸ್ ಇತ್ತು ಸರ್. ಎಲ್ಲರಿಗೂ ವಾಸ್ತುಚಕ್ರ ಹೆಂಗ್ ಹಾಕ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತಿತ್ತು. ಈಸಿ ಸರ್, ಈಸಿ. ಪ್ರಾಕ್ಟಿಕಲ್ ಆಗಿ ಮಾಡೋಣ, ಇವತ್ತು ತೋರ್ಸ್ಕೊಡ್ತೀನಿ ಇವಾಗ. ನೋಡಿ, ಇದು ವಾಸ್ತುಚಕ್ರ. ಓಕೆನಾ? ಸೊ ಇಲ್ಲಿ ಎಲ್ಲಿ ಮುಖ್ಯ ದ್ವಾರಗಳು ಎಲ್ಲೆಲ್ಲಿ ಬರ್ಬೇಕು? N3, N4, N5 ಕರೆಕ್ಟಾ? ಅದೇ ಪಶ್ಚಿಮದಲ್ಲಿ ಎಡಗಡೆ N3 ಬರುತ್ತೆ, W3, W4, W5, E3, E4 ಪೂರ್ವಕ್ಕೆ. ದಕ್ಷಿಣಕ್ಕೆ S3, S4 ಸಿಂಪಲ್. ಓಕೆನಾ? ಸೊ ಇದು ತಲೆಯಲ್ಲಿ ಕುತ್ಕೋತು. ನೆಕ್ಸ್ಟ್ ಈಗ ನೋಡಿ, ಇದು ಯಾವ್ದೋ ಒಂದು, ಇವಾಗ ನಾವು ಫಸ್ಟ್ ಆಫ್ ಆಲ್ ಹೆಂಗೆ ವಾಸ್ತುಚಕ್ರ ಉಪಯೋಗ ಮಾಡುವಂತದ್ದು ಅಂತಂದ್ರೆ, ಇದೇನಪ್ಪ ಇದೇನು 79 ಡಿಗ್ರಿ ಇದೆಯಲ್ಲ ಅಂತ. ಇದೊಂದು ಮನೆ, ಓಕೆನಾ? ಅದು ಒಂದು ಪ್ಲಾನ್ ಇರುತ್ತೆ. ಬಟ್ ನೀವು ಅಪ್ರಾಕ್ಸಿಮೇಟ್ ಬ್ರಹ್ಮಸ್ಥಾನ ಕಂಡುಹಿಡ್ಕೋಬೇಕು. ಹೆಂಗ್ ಕಂಡುಹಿಡಿಯೋದು? ಮನೆಯೊಳಗೆ ಅಳತೆ ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ. ಮನೆ ಯಜಮಾನಿಗೆ ಯೂಶುವಲ್ ಆಗಿ ಗೊತ್ತಿರುತ್ತೆ ಎಷ್ಟು ಅಳತೆ ಇದೆ ಅಂತ ಅಲ್ವಾ? ಇಳಿದ ಅನ್ನೋದು ನೀವು ಅಳತೆ ಮಾಡ್ಕೋಬೇಕು. ವಾಸ್ತು ವಿಸಿಟ್ ಹೋದಾಗ ಅಳತೆ ಮಾಡ್ಕೊಂಡಾಗ ನಿಮ್ಗೊಂದು ಸೆಂಟರ್ ಪಾಯಿಂಟ್ ಸಿಗುತ್ತಾ ಇಲ್ವಾ? ಅಲ್ಲೋಗಿ ನಿಂತ್ಕೊಂಡು ಏನ್ ಮಾಡ್ಬೇಕು, ಯಾವಾಗ್ಲೂ ಆದಷ್ಟು ನೀವು ಉತ್ತರ ದಿಕ್ಕಿಗೆ ಮುಖ ಮಾಡ್ಬೇಕು. ಉತ್ತರ ದಿಕ್ಕಿಗೆ ಮುಖ ಮಾಡ್ಕೊಂಡು, ಇಲ್ಲಾಂದ್ರೆ ನಿಮ್ಮ ಬಾಗಿಲು ಎಲ್ಲಿದೆ ನೋಡ್ಕೊಳ್ಳಿ. ಎಲ್ಲಿದೆ ಬಾಗಿಲು? ಇದ್ರಲ್ಲಿ ಯಾವ ದಿಕ್ಕಿಗೆ ಬಂತು? ಇಲ್ಲಿದೆ ನೋಡಿ ಬಾಗಿಲು, ಇಲ್ಲಿ ಬಂತು ಮೈನ್ ಡೋರ್. MD ಅಂತ ಹಾಕ್ತೀರಿ. ಓಕೆ, MD ಅಂದ್ರೆ ಮೈನ್ ಡೋರ್. ಅಟ್ಲೀಸ್ಟ್ ಇಲ್ಲಿ ನಿಂತ್ಕೊಂಡು ಪೂರ್ವಕನ ನಿಂತ್ಕೊಂಡು ನಾವೇನ್ ಮಾಡ್ತೀವಿ, ಯೂಶುವಲ್ ಉತ್ತರಕ್ಕೆ ನಿಂತ್ಕೋತೀವಿ. ಮೈನ್ ಡೋರ್ ಗೊತ್ತು ಇಲ್ಲೇ ಅಂತ ನಿಂತ್ಕೊಂಡು ಏನ್ ಮಾಡೋದು, ಉತ್ತರಕ್ಕೆ ಇಟ್ಕೊಂಡು ನಮ್ಗೆ ಈಸಿ ಹೆಂಗ್ ಮಾಡೋದು ಅಂತ ನೋಡಿ. ಇದು ನಾನು ಆಕ್ಚುಲ್ ಆಗಿ ತಗೊಂಡಿರುವಂತದ್ದು ನನ್ನ ಮೊಬೈಲ್ ಅಲ್ಲಿ. ಓಕೆನಾ? ಸೊ ಇವಾಗ ಎಲ್ಲರಿಗೂ ಅದು ಆಪ್ ಇದೆಯಾ ಎಲ್ಲರ ಹತ್ರನು? ಕಾಂಪಸ್, ಮ್ಯಾಗ್ನೆಟಿಕ್ ಕಾಂಪಸ್ ಇಲ್ದಿರೋರಿಗೆ ನಾನು ಕಳ್ಸಿಕೊಡ್ತೀನಿ. ಅದನ್ನ ಬೇಕಾದ್ರೆ ನೋಡ್ಕೊಳ್ಳಿ. ಅದನ್ನ ಓಪನ್ ಮಾಡ್ಕೊಂಡು ಫ್ರೀ, ಅದು ಮ್ಯಾಗ್ನೆಟಿಕ್ ಕಾಂಪಸ್. ಅಲ್ಲಿ ನಿಂತ್ಕೊಂಡು ಆದಷ್ಟು ಉತ್ತರಕ್ಕೆ ಅನುಗುಣವಾಗಿ ನಿಂತ್ಕೋಬೇಕು. ಇದಕ್ಕೆ ಸ್ವಲ್ಪ ಸ್ಕಿಲ್ ಬೇಕು. ಇದು ಅಪ್ರಾಕ್ಸಿಮೇಟ್ ಬರೋದು, ಇದು ಯಾವುದು ಅಕ್ಯುರೇಟ್ ಮೆಥಡ್ ಅಲ್ಲ. ಇದು ಯಾವಾಗ್ಲೂ ಅಂದಾಜು ಮೆಥಡ್ ಇದು. ಅದೇನ್ ಮಾಡ್ಬೇಕು, ನಿಂತ್ಕೊಂಡು ನೋಡಿದಾಗ ನೋಡಿ ಎಷ್ಟು ಡಿಗ್ರೀಸ್ ಇದೆ ಇಲ್ಲಿ ಅಂದ್ರೆ 49 ಅಂದ್ರೆ ಎಷ್ಟು ಡಿಗ್ರಿ ಟಿಲ್ಟ್ ಇದೆ, ವಾರೆ ಇದೆ. 360 ಮೈನಸ್ ಅಂದ್ರೆ 11 ಡಿಗ್ರಿನಾ? ಎಷ್ಟು ಡಿಗ್ರಿ? 11 ಡಿಗ್ರಿ ಸರ್. 11 ಡಿಗ್ರಿ ವಾರೆ ಬಂತು. ಇಲ್ಲೂ ಎಷ್ಟಿದೆ? 11 ಡಿಗ್ರಿ ವಾರೆ ಅಲ್ವಾ? ಬಟ್ ಈ ಮನೆಯಿಂದ ಹಿಂಗ್ ತಗೊಂಡು 79 ಅಂತ ವಾರೆ ಇರೋದು ನಮ್ಗೆ ಇಂಪಾರ್ಟೆಂಟ್. ವಾರೆ 11 ಡಿಗ್ರಿ ವಾರೆ ಬಂತು. ಓಕೆನಾ? ಅವಾಗ ನಾವು ಇದು ವಾಸ್ತುಚಕ್ರ ಅದೇ ಇದ್ರಲ್ಲಿ ಕೂಡ್ಸ್ಕೋಬೇಕು ನಾವು. ವಾಸ್ತುಚಕ್ರ ಇದೆಯಲ್ಲ ನೋಡಿ, ಫಾರ್ ಎಕ್ಸಾಂಪಲ್ ಇದೊಂದು ಪ್ಲಾನ್ ಮಾಡಿರ್ತೀರಾ. ಈಗ ಇಲ್ಲಿ ವಾಸ್ತುಚಕ್ರ ಕಾಪಿ ಮಾಡ್ತೀವಿ. ಪ್ಲಾನ್ ಇರುತ್ತಲ್ಲ, ಪ್ಲಾನ್ ಮೇಲೆ ನೀವು ಅದನ್ನ ಆಂಗಲ್ ಅಲ್ಲಿ ಕೂಡ್ಸ್ಕೋಬೇಕು. ನೋಡಿ ಸೆಂಟರ್ ಬಂತು ಅನ್ಕೊಳ್ಳಿ, ಇವಾಗ ಎಷ್ಟು ಡಿಗ್ರಿ ಕೂಡ್ಸ್ಕೋಬೇಕು ನೋಡಿ. ತಿರುಗುತ್ತೆ ಇವಾಗ ನೋಡಿ, ಎಷ್ಟು ಬೇಗ ತಿರುಗಬೇಕು. 11 ಡಿಗ್ರಿ ಕೂಡ್ಸ್ಕೋಬೇಕು. ಇದು ಡಿಗ್ರಿ ಇರುತ್ತೆ ಒಂದು ವಾಸ್ತು ಚಕ್ರದಲ್ಲಿ. ಓಕೆನಾ? ಅದನ್ನು ಡಿಗ್ರಿ ಇರೋದು ಕಳ್ಸಿಕೊಡ್ತೀನಿ ನಿಮ್ಗೆ, ಉಪಯೋಗ ಆಗತ್ತೆ. ಎಲ್ಲ ಬಂತು, ಇಲ್ಲಿ ಕೂಡ್ಸ್ಕೊಳ್ಳೋಣ ನೋಡಿ. ಕರೆಕ್ಟ್ ಆಗಿ ಕುತ್ಕೋತಾ? ಕರೆಕ್ಟ್ ಆಗಿ ಕುತ್ಕೊಂಡಿದೆ. ಓಕೆನಾ? ಸೊ ಈ ರೀತಿ ಕೂಡ್ಸ್ಕೋಬೇಕು ನಾವು. 11 ಡಿಗ್ರಿಗೆ
ಇದೇನ್ ವಾರ ಇದೆಯಾ ಅಂದ್ರೆ ಏನು ಆಂಗಲ್ ಇದೆಯೋ ನೋಡಿ, ಇದೆ ಆಂಗಲ್ ಏನಿದೆಯೋ ಅದೇ ಆಂಗಲ್ ಕೂಡ್ಸ್ಕೋಬೇಕು. ಈಗ ನಮ್ ಪ್ಲಾನ್ ರೆಡಿ. ಅಂದ್ರೆ ಇದನ್ನ ನಾವು ದಿಕ್ ದೋಷ ಅಂತ ಕರಿತೀವಿ. ಏನಕ್ಕೆ ಅಂದ್ರೆ ಭೂಮಿಯ ಒಂದು ಉತ್ತರ ಮತ್ತೆ ದಕ್ಷಿಣ ಪೂರ್ವ ಪಶ್ಚಿಮಕ್ಕೆ ನಮ್ಮ ಮನೆ ಓರಿಯಂಟೇಶನ್ ಇಲ್ಲ. ಇದನ್ನ ನಾವು ದಿಗ್ ದೋಷ, ದಿಗ್ ಮೂಢ ದೋಷ ಅಥವಾ ದಿಗ್ ದೋಷ ಅಂತ ಕರಿತೀವಿ. ಓಕೆ, ಅದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಣ. ಸೊ ಅದ್ ಹೇಗನ್ನ ಇರಲಿ, ಇದು ಪ್ಲಾನ್ ಮಾಡ್ಕೊಂಡು ಈಗ ನಾವು ನೋಡ್ಬೇಕು. ಈಗ ನೀವು ನೋಡಿದಾಗ ಮುಖ್ಯ ದ್ವಾರ ಎಲ್ಲಿ ಬಂದಿದೆ ನೋಡಿ. ಮುಖ್ಯ ದ್ವಾರ ಎಲ್ಲಿ ಬಂತು? E3. ಕರೆಕ್ಟಾ? ಅದೇ ಹೌದು ಎಕ್ಸಲೆಂಟ್. ನೋಡಿ ಇವಾಗ ವಾಸ್ತುಚಕ್ರ ಕೂಡ್ಸ್ಕೊಂಡಿದೀವಿ. ಸಿಂಪಲ್ ಅದ. ನಿಮ್ ಡ್ರಾಯಿಂಗ್ ಇದ್ರೆ PPTಗೆ ಹಾಕೊಂಡು ಇಲ್ಲ ಪ್ರಿಂಟ್ಔಟ್ ತಗೊಂಡು ಇದನ್ನ ನೀಟಾಗಿ ಕೂಡ್ಸ್ಕೊಂಡ್ರೆ ಆಗೋಯ್ತು. ಸೊ ಇವಾಗ ನಮ್ಗೆ ಮುಖ್ಯ ದ್ವಾರ ಎಲ್ಲಿ ಬಂತು? ಇದು DD ಅಂದ್ರೆ ಡೋರ್. ಇದು ಮುಖ್ಯ ದ್ವಾರ. ನಮ್ಗೆ ಇದು ಒಳಗಡೆ ಎಂಟರ್ ಆಗಿದ ತಕ್ಷಣ ಇದು ವರಾಂಡ ತರ ಕೊಟ್ಟಿದ್ದಾರೆ. ಯಾರು ಬೇರೆಯವರು ಒಳಗಡೆ ಪ್ರವೇಶಿ ಕಾಣಿಸ್ಬಾರ್ದು ಅಂತ. ಸೊ ಇಲ್ಲಿ ಬಂದು ಇಲ್ಲೇನೋ ದೇವ್ರ ಒಳಗಡೆ ಬರುತ್ತೆ. ಒಳಗಡೆ ಬಂದ್ರೆ ಇದೆಲ್ಲ ಲಿವಿಂಗ್ ರೂಮ್ ಮತ್ತೆ ಡೈನಿಂಗ್ ಇಟ್ಕೊಂಡಿರ್ತಾರೆ. ಇಲ್ಲಿ ಕಿಚನ್ ಇದೆ, ಇಲ್ಲಿ ಪೂಜಾ ರೂಮ್ ನಾರ್ತ್ ಈಸ್ಟ್ ಅಲ್ಲಿ, ಇಲ್ಲಿ ಒಂದು ವೆಸ್ಟ್ ಇದರಲ್ಲಿ ನಾರ್ತ್ ಅಲ್ಲಿ ಒಂದು ಇದಿದೆ ಬೆಡ್ರೂಮ್, ತಿರ್ಗಾ ನಾರ್ತ್ ವೆಸ್ಟ್ ಒಂದು ಬೆಡ್ರೂಮ್, ತಿರ್ಗಾ ಒಂದು ಸೌತ್ ವೆಸ್ಟ್ ಅಲ್ಲಿ ಬೆಡ್ರೂಮ್. ಓಕೆನಾ? ತಿರ್ಗಿ ಇಲ್ಲೇನೋ ಮೆಟಲ್ ಕೊಟ್ಟಿರ್ತಾರೆ ಹಿಂಗೆ. ಸೊ ಇದು ಕರೆಕ್ಟ್ ಆಯ್ತು. ಸೊ ಈಗ ಇದು ಎಲ್ಲಿ ಯಾವ ಝೋನ್ ಅಲ್ಲಿ ಬಂದಿದೆ? ಮೈನ್ ಡೋರು E3 E4 ನಡು ಬಂದಿದೆ. ನೋಡು ಬಂದಿದೆ. ಕರೆಕ್ಟಾ? ಕರೆಕ್ಟ್ ನೋಡಿ ಎಲ್ಲಿ ಬಂದಿದೆ ಅಂತ. ಹೌದು ಸರ್. E3 E4 ಕರೆಕ್ಟ್. E3 ಮೇಜರ್ ಬಂತು. ಕರೆಕ್ಟಾ? ಹೌದು ಸರ್. E3ಗೆ ಜಾಸ್ತಿ ಇದೆ, E4ಗೆ ಒಂದ್ ಸ್ವಲ್ಪ ಬಂದಿದೆ. ಇರ್ಲಿ, ಬಟ್ ಆದ್ರೂ ನಮ್ಗೆ ಯಾವ್ದಿರ್ಬೇಕು? ಉತ್ತಮ ದಿಕ್ಕೆ ಯಾವ್ದು? ಪೂರ್ವಕ್ಕೆ E3 E4 ಎರಡು ಇರೋದ್ರಿಂದ ಇದು ಬೆಸ್ಟ್ ಇದಾ? ಕಟಕರಾಶಿ ಯಾರೋ ಹೇಳಿದ್ರಲ್ಲ, Yes, sir. ಕಟಕರಾಶಿ ಅವ್ರ ಮನೆ ಅನ್ಕೊಳ್ಳಿ. ಇದು ಕಟಕರಾಶಿ ಅವರು ಯಜಮಾನ್ರು, ಅವ್ರಿಗೆ ಪೂರ್ವ ದಿಕ್ಕಲ್ಲಿ ಮುಖ್ಯ ದ್ವಾರ ಇಡಬೇಕು. ಈಗ E3 E4 ಇದೆ. ಸೊ ಇದನ್ನ ಅಪ್ರೂವ್ ಮಾಡೋದೇ ಬೇಡವಾ? ಅಪ್ರೂವ್ ಮಾಡ್ಬೋದು ಸರ್. 100% ಮಾಡ್ಬೋದು ಸರ್. 100% ಮಾಡ್ಬೋದು. ಅಷ್ಟೇ ಸೀತಾಲಕ್ಷ್ಮಿ, ವೆರಿ ಗುಡ್. ಅಷ್ಟೇ. ಓಕೆನಾ? ಸೊ ಹೆಂಗ್ ಗೊತ್ತಾಗ್ತಾ ಇದೆ ಹೆಂಗ್ ಮಾಡೋದು ಅಂತ? ಇಷ್ಟೇ, ಏನ್ ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಇದು. ವೆರಿ ವೆರಿ ಸಿಂಪಲ್. ಓಕೆನಾ? ಸೊ ಈಗ ಅದ್ ಹೆಂಗ್ ನೋಡೋದು ಅಂತ ಗೊತ್ತಾಯ್ತು. ಆ ವಾಸ್ತುಚಕ್ರಗಳೆಲ್ಲ ಕಳ್ಸಿಕೊಡ್ತೀನಿ ನಾನು, PPT ಮುಖಾಂತರ ಕಳ್ಸಿಕೊಡ್ತೀನಿ. ಹಾಗೆ ಅರ್ಥ ಹಾಗೆ ಉಪಯೋಗಿಸ್ಕೊಳ್ಳಿ. ಈಗ ಮೇಯ್ನು ಒಂದು ಮುಂದಕ್ಕೆ ಹೋಗಕ್ಕಿಂತ ಮುಂಚೆ ಇದನ್ನ ನೋಡ್ಕೊಳ್ಳಿ. ರೋಡ್ ಇಟ್ ಅಂತ ಕರಿತೀರ, ಕೇಳಿದ್ರೆ ಎಲ್ಲಾರ? ರೋಡ್ ಇಟ್, ದಾರಿ ಕುತ್ತು, ದಾರಿ ಕುತ್ತು, ಇಲ್ಲಾಂದ್ರೆ ರಸ್ತವೇ ಇದೆ, ಇಲ್ಲ ಟೀ ಹಿಟ್ ಅಂತ ಕರಿತೀವಿ ನಾವು ಜನರಲ್ ಆಗಿ. ಇವೆಲ್ಲ ಒಂದು ರೋಡ್ ಇಟ್, ಇಂಗ್ಲಿಷ್ ಅಲ್ಲಿ ರೋಡ್ ಇಟ್, ಟೀ ಹಿಟ್. ಮೂರ್ ದಾರಿ ಕೊಡೋದು ಕುತ್ತು, ಸರ್. ಒಂದಾರಿ ಕೂತ್ರು ಒಂದಾರಿ ಬಂದ್ರು ಕುತ್ತೆ ಅದು. ರಸ್ತೆ ಇದೆ. ನೋಡಿ ಎಕ್ಸಾಂಪಲ್ಸ್ ನೋಡೋದು ಗೊತ್ತಾಗತ್ತೆ ನಿಮ್ಗೆ. ಎಕ್ಸಾಂಪಲ್ಸ್ ನೋಡಿ. ಇವಾಗ ಪೂರ್ವ ದಿಕ್ಕಿಗೆ ಈ ರೀತಿ ಬರ್ತಾ ಇದೆ. ಈ ರೀತಿ ಬಂದಾಗ ಅದು ಓಕೆ. ಅರ್ಥ ಆಯ್ತಾ? ಪೂರ್ವ ದಿಕ್ಕಲ್ಲಿ ಏನು ಬಂತ ಇದ್ರೆ ಇದು ಓಕೆ ಅಂತ ಹೇಳುತ್ತೆ ಶಾಸ್ತ್ರ. ನೆಕ್ಸ್ಟ್ ಉತ್ತರ ದಿಕ್ಕಿದೆ, ಇದು ಉತ್ತರಕ್ಕೂ ಹಿಂಗ್ ಬಂದು ಹೊಡಿತಾ ಇದ್ರೆ ರೋಡ್ ಇಟ್ಟು ಅದೇನು ಮೇಜರ್ ಏನು ತೊಂದರೆ ಮಾಡಲ್ಲ. ಈಶಾನ್ಯಕ್ಕೆ ಬರ್ತಾ ಇದೆ, ಈಶಾನ್ಯಕ್ಕೆ ಹೊಡಿತಾ ಇದೆ. ನೋಡಿ ಇದು 3 ದಾರಿ ಇಲ್ವಲ್ಲ, ಇದು ಬರೀ ಒಂದೇ ದಾರಿ ಇರೋದು. ಬಂದು 2 ದಾರಿ ಸಿಗುತ್ತೆ ನಮ್ಗೆ ಅನ್ಕೊಳ್ಳಿ. ಓಕೆ, ಇದು ಕಾರ್ನರ್ ಎಂಡ್ ಸೈಟ್. ಅವಾಗ ಏನಾಗುತ್ತೆ? ಹಿಂಗ್ ಬಂದು ಹಿಂಗ್ ಬರುತ್ತೆ ಗಾಡಿ. ಕರೆಕ್ಟಾ? ಹೆಂಗೋ ಬರುತ್ತೆ ಗಾಡಿ. ಬಂದಾಗ ಏನಾಗುತ್ತೆ? ಟರ್ನ್ ತಗೊಂಡು ಹಿಂಗ್ ಹೊಟ್ಟೋಗುತ್ತೆ ಅಂತ ಇಟ್ಕೊಳ್ಳಿ. ಹಿಂಗನ ಹೋಗ್ಲಿ, ಇಲ್ಲ ಹಿಂಗೋರು ಕೂತ್ ಬರಲ್ವಲ್ಲ ಅಂತ ಕೇಳ್ತಾರೆ. 2 ವೇ, ಬಟ್ ಆದ್ರೂ ಹಿಂಗ್ ಇದ್ ಕಡೆ ಗಾಡಿ ಬಂದೇ ಬರುತ್ತಲ್ಲ. ಹೌದು ಸರ್. ಅಂದ್ರೆ ನಮ್ಗೇನಾಗುತ್ತೆ? ಇದು ಇಟ್ಟು ಹೊಡಿತು ಈಶಾನ್ಯಕ್ಕೆ ಕುತ್ತು ಅಂತ. ಈಶಾನ್ಯಕ್ಕೆ ಕುತ್ತು ಬರ್ಲಿ. ಓಕೆ, ಗುಡ್. ನಾನು ಎಲ್ಲಿ ಟಿಕ್ ಮಾಡಕ್ ಕೊಟ್ಟಿದ್ದೀನಲ್ಲ, ಗ್ರೀನ್ ಮಾರ್ಕ್ ಕೊಟ್ಟಿದ್ದೀನಲ್ಲ, ಟಿಕ್ ಆಗಿದ್ರೆ ಓಕೆ. ಅದು ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಇದು ಎಲ್ಲ ತಪ್ಪು ಹೇಳ್ಬಿಡ್ತಾರೆ. ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಒಳ್ಳೆ ಸೈಟ್ನು ಮಾರ್ಸಲ್ಲ, ಒಳ್ಳೆ ಸೈಟ್ನು ಬಿಡಿಸ್ಬಿಡ್ತಾರೆ ಅಲ್ವಾ? ನಮ್ಮ ಹತ್ರ ಏನಿದ್ರೆ ತಿಳ್ಕೊಂಡು ನಾವು ಮಾರ್ಬಿಡ್ತೀವಿ, ಅಯ್ಯೋ ಯಾಕಪ್ಪ ಒಂದು ಕುತ್ತಂತೆ ಅಂತ. ಹಾಗಾಗಿ ಈಶಾನ್ಯ ಕುತ್ತು ಬಂದ್ರೆ ಓಕೆ. ನೋಡಿ ಇಲ್ಲಿ ಇದ್ ಕಡೆ ಇದ್ಯಾವ್ದು? ಇದು ಪೂರ್ವ ಈಶಾನ್ಯ. ಕರೆಕ್ಟ್, ಪೂರ್ವದ ಕಡೆ ಬರ್ತಾ ಇದೆ ರೋಡು.
ಸೊ ಹಾಗಾಗಿ ಇದು ಪೂರ್ವ ಈಶಾನ್ಯ, ಕರೆಕ್ಟಾ? Yes. ಪೂರ್ವ ಈಶಾನ್ಯಕ್ಕೆ ಬಂದ್ರು ಓಕೆ. ಇದು ಉತ್ತರ ಇದೆ, ಉತ್ತರ ಈಶಾನ್ಯ. ತಿರ್ಗಾ ಬಂದು ಈಶಾನ್ಯಕ್ಕೆ ಹೊಡಿತಾ ಇದೆ, ಆದ್ರೂ ಕೂಡ ಇದು ಕೂಡ ಓಕೆ, ಸರಿನೇ. Right. ಸರಿನೇ. ಇದ್ ಕಡೆಗೆ ಬಂದಾಗ ದಕ್ಷಿಣ. ದಕ್ಷಿಣಕ್ಕೆ ಬಂದ್ಬಿಡ್ತು ಅಂದ್ರೆ ವೆರಿ ವೆರಿ ಡೇಂಜರಸ್, ಹುಷಾರಾಗಿರ್ಬೇಕು. ಯಾಕಂದ್ರೆ ಯಮದಿಕ್ಕು ನೋಡಿದ್ರ ಇದೆಲ್ಲ ಆಕ್ಸಿಡೆಂಟ್ಸ್ ಆಗ್ಬಿಡುತ್ತೆ, ಸಾವಾಗ್ತಾ ಇರತ್ತೆ, ಇಲ್ಲಿ ಅಪಘಾತಗಳಾಗ್ತಾ ಇರತ್ತೆ ಬಡ 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 ಅಂತ. ಸಾವಾಗದಿದ್ರು ಅಟ್ಲೀಸ್ಟ್ ಸಾವಾಗೋ ತರ ಸಿಚುಯೇಷನ್ ಆಗ್ಬಿಡುತ್ತೆ. ಆಮೇಲೆ ಬೆಳ್ಮೂಳೆ ಮುಡ್ಕೊಂಡ್ಬಿಡ್ತಾರೆ, ಕಾಲು ಮುರ್ಕೊಂಡ್ಬಿಡ್ತಾರೆ, ಕಳ್ಕೊಂಡ್ಬಿಡ್ತಾರೆ, ಅದೆಲ್ಲ ತೊಂದರೆಗಳಾಗ್ತಾ ಇರುತ್ತೆ ದಕ್ಷಿಣದಲ್ಲಿ, ಯಾಕಂದ್ರೆ ಯಮದಿಕ್ಕು. ಸೊ ದಕ್ಷಿಣಕ್ಕೆ ಕುತ್ತಿರಬಾರ್ದು. ಇನ್ನೊಂದು ದಕ್ಷಿಣ ಆಗ್ನೇಯ. ದಕ್ಷಿಣ ಆಗ್ನೇಯ, ದಕ್ಷಿಣ ಅಂದ್ರೆ ಇದು ಆಗ್ನೇಯ, ದಕ್ಷಿಣದ ಕಡೆಯಿಂದ ಬರುವಂತದ್ದು. ಇವಾಗ ನೋಡಿ, ದಕ್ಷಿಣಕ್ಕೆ ಬಂದು ಹೊಡೆದ್ರು ಕುತ್ತೆ, ನೈಋತ್ಯಕ್ಕೆ ಬಂದು ಹೊಡೆದ್ರು ಕುತ್ತೆ, ಆಗ್ನೇಯಕ್ಕೆ ಬಂದು ಹೊಡೆದ್ರು. ಒಟ್ನಲ್ಲಿ ಸೌತ್ ಡೈರೆಕ್ಷನ್ ಎಲ್ಲಿಂದ ಎಲ್ಲಿ ಶುರು ಆಗೋದು? ಆಗ್ನೇಯದಿಂದ ನೈಋತ್ಯವರೆಗೆ ಎಲ್ಲಿ ಬಂದ್ರು ಅಕ್ಸೆಪ್ಟ್ ಮಾಡಬಾರ್ದು ನೀವು. ಕಾಮನ್ ತಲೆ ಇಟ್ಕೊಳ್ಳಿ, ಅವೆಲ್ಲ ಡೇಂಜರಸ್. ಆಗ್ನೇಯಕ್ಕೂ ನೋಡಿ, ಇಲ್ಲೂ ಕೂಡ ಅಷ್ಟೇ, ನೈಋತ್ಯಕ್ಕೆ ಬಂತ ಈ 3 ಜಾಗ ಅಂದ್ರೆ ಆಗ್ನೇಯಕ್ಕೆ ಹೊಡೆದಾಗ, ಅಂದ್ರೆ ದಕ್ಷಿಣದಿಂದ ಗಾಡಿ ಬಂದು ದಕ್ಷಿಣಕ್ಕೆ ಹೋದಾಗ, ದಕ್ಷಿಣದಿಂದ ಗಾಡಿ ಬಂದು ಆಗ್ನೇಯಕ್ಕೆ ಹೋದಾಗ, ದಕ್ಷಿಣದಿಂದ ಗಾಡಿ ಬಂದು ನೈಋತ್ಯಕ್ಕೆ ಹೋದಾಗ, ಈ 3 ಡೇಂಜರ್, ಡೆತ್ ಲೈಕ್ ಸಿಚುಯೇಷನ್ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಇನ್ನೊಂದು ವಾಯುವ್ಯಕ್ಕೆ ಬಂದಾಗ, ವಾಯುವ್ಯಕ್ಕೆ ಹೊಡೆದಾಗ್ಲೂ ಕೂಡ ತೊಂದರೆ. ವಾಯುವ್ಯಕ್ಕೆ ಯಾವ ಕಡೆಯಿಂದ ಬಂದ್ರು ತೊಂದರೆ. ವಾಯುವ್ಯಕ್ಕೆ ಉತ್ತರ ಕಡೆಯಿಂದ ಬಂದ್ರು ನೋಡಿ, ಇದು ಉತ್ತರ ಅಲ್ವಾ, ಉತ್ತರ ಕಡೆಯಿಂದ ವಾಯುವ್ಯಕ್ಕೆ ಬಂದ್ರು ತೊಂದರೆ. ಇದು ಪಶ್ಚಿಮದ ಕಡೆಯಿಂದ ವಾಯುವ್ಯಕ್ಕೆ ಬಂದ್ರು ತೊಂದರೆ. ವಾಯುವ್ಯ ನೆನ್ಪಿಟ್ಕೊಂಬಿಡಿ, 2 ಕಡೆನೂ ಡೇಂಜರ್ ಅದು. ಈಶಾನ್ಯ 2 ಕಡೆನೂ ಗುಡ್, ಪೂರ್ವ ಗುಡ್ ನೋಡಿ, ಈಶಾನ್ಯ ಗುಡ್, ಪೂರ್ವ ಗುಡ್, ಆಗ್ನೇಯ ಗುಡ್. ಗುಡ್ಡ, ಆಗ್ನೇಯ ಪೂರ್ವ ಆಗ್ನೇಯ ಸರಿ, ಆಗ ದಕ್ಷಿಣ ಆಗ್ನೇಯ ಬೇಡ. ಪೂರ್ವಾಗ್ನೇಯ ಓಕೆ, ಓಕೆನಾ? ಓಕೆ ಸರ್. ಆ ರೀತಿ ತಗೋಬೇಕು. ಸೊ ಇದ್ಯಾವ್ದು ಬಂತು? ಪಶ್ಚಿಮಕ್ಕೆ ಬಂತು. ಪಶ್ಚಿಮನೂ ಬೇಡ ನೋಡಿ, ಪಶ್ಚಿಮಕ್ಕೆ ಬಂದು ಹೊಡೆದ್ರೆ ಡೈರೆಕ್ಟ್ಗೆ ಬೇಡ. ವಾಯುವ್ಯ ಬೇಡ, ಪಶ್ಚಿಮ ಬೇಡ, ನೈಋತ್ಯ ಬೇಡ, 3 ತೊಂದರೆ. ನೈಋತ್ಯಕ್ಕೆ ಬಂದು ಹೊಡೆದ್ರೆ, ದಕ್ಷಿಣಕ್ಕೆ ಬಂದು ಹೊಡೆದ್ರೆ, ದಕ್ಷಿಣದಿಂದ ಆಗ್ನೇಯಕ್ಕೆ ಬಂದು ಹೊಡೆದ್ರೆ, 3 ಅಂದ್ರೆ ಟೋಟಲ್ ಈ ಝೋನ್ ಅಲ್ಲಿ ಎಲ್ಲೇ ಕೂತ್ ಬಂದ್ರು ತೊಂದ್ರೆ. ಸಿಂಪಲ್, ಅರ್ಥ ಆಯ್ತಾ? ಗೊತ್ತಾಯ್ತು ಸರ್. ಅಷ್ಟೇ ನೋಡಿ, ಇಲ್ಲಿ ಒಂದು ಕೋಷ್ಟಕ ಅಂದ್ರೆ ಇವಾಗ ಉತ್ತರ ಈಶಾನ್ಯ ಪೂರ್ವಕ್ಕೆ ಕುತ್ತು ಬಂತು ಅಂದ್ರೆ ಓಕೆ, ಉತ್ತರ ಈಶಾನ್ಯ ಪೂರ್ವ ಗುಡ್, ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯುವ್ಯ ಇವೆಲ್ಲ ಡೇಂಜರಸ್. ಸೌತ್ ಈಸ್ಟ್ ಲೆಕ್ಕ ಹಾಕೊಂಡ್ಬಿಡಿ, ಸೌತ್ ಈಸ್ಟ್ ತಗೊಳಕ್ ಹೋಗ್ಬಿಡಿ, ಆಯ್ತಾ? ಡೆಡ್ಲಿ ಡೇಂಜರಸ್ ಈ 3ರಲ್ಲಿ, ಸೌತ್ ಈಸ್ಟ್, ಸೌತ್ ವೆಸ್ಟ್, ಈ 3ನ್ನ ಫುಲ್ ಡೆಡ್ ಎಗ್ನೆಸ್. ಇದಕ್ಕೆಲ್ಲ ಏನ್ ಮಾಡ್ತೀವಿ ನಾವು, ಸ್ವಲ್ಪ ಕಾಪರ್ ವೈರ್ ಅದು ಇದು ಹಾಕ್ಸಿ ಏನೋ ರೆಡಿ ಮಾಡಬಹುದು, ಆದ್ರೂ ಅವಾಯ್ಡ್ ಮಾಡ್ತೀವಿ. ಅವ್ರಿಗೆ ವಿಧಿನೇ ಇಲ್ಲ, ನಾವು ತಗೊಂಡ್ಬಿಟ್ಟಿದೀವಿ ಗುರುಗಳೇ, ಕಟ್ಲೇಬೇಕು ಮನೆ ಅಂದಾಗ ಅವಾಗ ಕಾಪರ್ ವೈರ್ ಹಾಕಿ ಕ್ಲೋಸ್ ಮಾಡಿಸ್ಬೇಕು. ಬಟ್ ಕಡೆ ಕನ್ನಡಿಗಳೆಲ್ಲ ಹಾಕ್ತಾರಲ್ಲ ಸರ್, ಕನ್ನಡಿ ಹಾಕಿದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳಿ. ಅದೆಲ್ಲ ಬರೋಣ, ಆಮೇಲೆ ಹೇಳ್ತೀನಿ ಅದು. ಓಕೆ ಸರ್. ಇದು ಡೆಡ್ಲಿ ಸೌತ್ ಈಸ್ಟ್, ಸೌತ್ ವೆಸ್ಟ್ ಇದ್ದಾಗ ಆದಷ್ಟು ನೀವು ಅವಾಯ್ಡ್ ಮಾಡ್ಬೇಕು. ಅರ್ಥ ಆಯ್ತಾ? ಓಕೆ ಸರ್. ಸೊ ಇದನ್ನ ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಟೈಮ್ ಇದೆಯಾ? ಓಕೆ, 5 ನಿಮಿಷ, ಒಂದು 2 ಸ್ಲೈಡ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಮಾಡೋಣ. ಈಗ ಸ್ಟಡಿ ರೂಮ್ ಎಲ್ಲೆಲ್ಲಿ ಬರಬೇಕು, ಯಾವ್ಯಾವ್ದು ಇಂಪಾರ್ಟೆಂಟ್ ಅಂದ್ರೆ, ಫಸ್ಟ್ ನೋಡಿ ದೊಡ್ಡದಾಗಿ ಹಾಕಿದೀನಿ, ಪಶ್ಚಿಮ ನೈಋತ್ಯದಲ್ಲಿ ಸ್ಟಡಿ ರೂಮ್ ಬಂತು ಅಂದ್ರೆ ಒಳ್ಳೆಯದು. ಟೇಬಲ್ ಹೇಗೆ ಹಾಕೋಬೇಕು ನಾನು ಹೇಳದ್ನಲ್ಲ, ಟೇಬಲ್ ಪೂರ್ವ ಮಕ ನೋಡ್ಬೇಕು, ಉತ್ತರ ಮಕ ನೋಡ್ಬೇಕು. ನೋಡಿ ಹುಡುಗ ಕೂತ್ಕೊಂಡಿದ್ದಾನಲ್ಲ, ಇವಾಗ ಯಾರು ನೋಡ್ತಾ, ನಿಮ್ಮನ್ನ ನೋಡ್ತಾ ಇದ್ದಾನ? ನೀವ್ ಯಾವ ದಿಕ್ಕಲ್ಲಿ ಇರ್ಬೇಕು ಹಂಗಾರೆ? ಪೂರ್ವ ಅಥವಾ ಉತ್ತರದಲ್ಲಿರ್ಬೇಕು. ಪೂರ್ವ ಅಥವಾ ಉತ್ತರದಲ್ಲಿರ್ಬೇಕು ಅಷ್ಟೇ. ಆ ಹುಡುಗ ನಿಮ್ಮನ್ನ ನೋಡ್ತಾ ಇದ್ದಾನೆ ಅಂದ್ರೆ ನೀವು ಪೂರ್ವದಲ್ಲಿರ್ಬೇಕು, ಕುತ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಉತ್ತರದಲ್ಲಿ ಕುತ್ಕೊಂಡಿರ್ಬೇಕು ಅಷ್ಟೇ. ಓಕೆನಾ? ಆ ರೀತಿ ಟೇಬಲ್ ಹಾಕೊಳ್ಳಿ. ನೋಡಿ ವೆಲ್ಲಿ ಬ್ರಿಲಿಯಂಟ್ ಆಗ್ಬಿಡ್ತಾರೆ ಮಕ್ಕಳು, ಆ ಜಾಗ ಇದ್ದಾರೆ.
ಮನೆಯಲ್ಲಿ ಅದೇ ರೀತಿ ಜಾಗ ಇದ್ದರೆ, ಅನುಕೂಲವಾಗಿದ್ದರೆ ಅಲ್ಲಿ ಕೂಡ್ಸಿ ಹೋದರೆ ಗುಡ್. ಚಿಕ್ಕ ಚಿಕ್ಕ ಮನೆಗಳಲ್ಲಿ ಅನುಕೂಲನೇ ಇರಲ್ಲ. ಬಟ್ ಇನ್ನ ಬೇರೆ ಕಡೆ ಎಲ್ಲಿ ಕುತ್ಕೋಬಹುದು? ಉತ್ತರಲ್ಲಿ ಕುತ್ಕೋಬಹುದು, ಉತ್ತರ ಈಶಾನ್ಯದಲ್ಲಿ ಕುತ್ಕೋಬಹುದು, ಈಶಾನ್ಯದಲ್ಲಿ ಕುತ್ಕೊಂಡು ಓದ್ಕೋಬಹುದು. ಎಲ್ಲಾನು ಅಷ್ಟೇ, ಉತ್ತರದ ಮುಖ ಮಾಡ್ಬೇಕು, ಇಲ್ಲ ಅಂತಂದ್ರೆ ಪೂರ್ವದ ಮುಖ ಮಾಡ್ಬೇಕು. ಎಲ್ಲ ಕಡೆನೂ ಅಷ್ಟೇ. ಎಲ್ಲದಕ್ಕೆ ಏನ್ ರೂಲು? ಮಕ್ಕಳು ಕುತ್ಕೊಂಡಾಗ ಒಂದು ಪೂರ್ವಮುಖ ನೋಡ್ಬೇಕು, ಇಲ್ಲಾಂದ್ರೆ ಉತ್ತರಾಭಿಮುಖ ಆಗಿ ನೋಡ್ಬೇಕು. ನೋಡಿ, ಪೂರ್ವದಲ್ಲೂ ಕುತ್ಕೊಂಡು ಹೋಗ್ಬೋದು. ಈಶಾನ್ಯಲ್ಲಿ ಕುತ್ಕೊಂತು ಅಂತಂದ್ರೆ ಯಥೇಚ್ಛವಾದ ಒಂದು ಸ್ಪಿರಿಚುವಲ್ ಜ್ಞಾನನು ಕೂಡ ಬಂದ್ಬಿಡತ್ತೆ, ಆಧ್ಯಾತ್ಮಿಕ ಕಥೆ ಕೂಡ ಬಂದ್ಬಿಡತ್ತೆ. ಅದ್ರ ಬಗ್ಗೆನು ರಾಮಾಯಣ, ಮಹಾಭಾರತ, ಭಾಗವತ, ದೇವಿ ಮಾತ ಅದನ್ನು ಕೂಡ ಓದ್ತಾ ಇರ್ತಾರೆ ಇವರು, ಈಶಾನ್ಯಲ್ಲಿ ಕುತ್ಕೊಂಡು ಓದ್ದವ್ರು. ಅಂದ್ರೆ ದೈವತ್ವದ ಕಡೆನೂ ಹೋಗ್ತಾರೆ ಅವರು. ಕ್ಲಾಸು ಕಾಲೇಜಲ್ಲಿ ಏನ್ ಹೇಳ್ಕೊ ಅದು ಕೂಡ ಓದ್ತಾ ಇರ್ತಾರೆ. ಅರ್ಥ ಆಯ್ತಾ? ಉತ್ತರ ಈಶಾನ್ಯ, ಯಾರು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿರ್ತಾರೋ ಅವ್ರು ಉತ್ತರ ಈಶಾನ್ಯ ಕುತ್ಕೊಂಡು ಹೋಯ್ತು ಅಂದ್ರೆ ಒಳ್ಳೇದು. ಯಾಕಂದ್ರೆ ಇದು ಮೆಡಿಸಿನ್ಸ್ ಎಲ್ಲ ಇಡ್ಬೇಕು, ನಾವು ಮಾತ್ರೆಗಳೆಲ್ಲ ತಗೊಳ್ಬೇಕು, ಇದೇ ಜಾಗದಲ್ಲಿ ಇಡಬೇಕು, ಉತ್ತರ ಈಶಾನ್ಯದಲ್ಲಿ ಇಡಬೇಕು. ಹಾಗಾಗಿ ಇಲ್ಲಿ ಡಾಕ್ಟರ್ ಓದ್ಬೇಕು ಅನ್ನೋರು ಇಲ್ಲಿ ಕೂರ್ಸ್ಕೊಂಡು ಓದಿ, ನೋಡಿ ನೀಟಾಗಿ ಆಗತ್ತೆ. ಉತ್ತರದಲ್ಲಿ ಯಾರು ಹಣಕಾಸಿನ ಬಗ್ಗೆ ಓದ್ತಾರೆ, ಆರ್ಥಿಕತೆ ಬಗ್ಗೆ ಓದ್ತಾರೆ, ಎಕನಾಮಿಕ್ಸ್ ಬಗ್ಗೆ ಓದ್ತಾರೆ, ಅವ್ರು ಉತ್ತರದಲ್ಲಿ ಕುತ್ಕೊಂಡು ಓದ್ಬೇಕು. ವಾಯುವ್ಯದಲ್ಲಿ ಇದು ಅಷ್ಟೇ, ಅಕೌಂಟಿಂಗ್. ಪಶ್ಚಿಮನೂ ಅಷ್ಟೇ, ಅಕೌಂಟಿಂಗ್, ಅಕೌಂಟೆನ್ಸಿ ಓದ್ತಾರಲ್ಲ ಅವರೆಲ್ಲ ಇಲ್ಲಿ ಓದ್ಬೇಕು. ಆಮೇಲೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟು, ವಾಯುವ್ಯದಲ್ಲಿ ಯಾರ ಮಕ್ಕಳು ಕುತ್ಕೊಂಡು ಓದ್ತಾರೋ ಬುದ್ಧಿ ಬಹಳ ಚುರುಕಾಗತ್ತೆ, ಮ್ಯಾಥಮೆಟಿಕ್ಸ್ ತುಂಬಾ ಚುರುಕಾಗತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇವಾಗ ಬರೀತಾರಲ್ಲ, ನೀಟ್ ಎಕ್ಸಾಮು, IIT ಎಕ್ಸಾಮು, CET ಎಕ್ಸಾಮ್ ಎಲ್ಲ, ಅದರಲ್ಲಿ ಹೆಚ್ಚಿನ ಪರಿಣಿತಿ ಸಿಕ್ಬಿಡುತ್ತೆ ಅವ್ರಿಗೆ ವಾಯುವ್ಯದಲ್ಲಿ. ಯಾಕಂದ್ರೆ ವಾಯು ಅಂದ್ರೆ ಬುದ್ಧಿ ತತ್ವ ಅಲ್ವಾ? ಹಾಗಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಇನ್ನೊಂದು ಏನಂದ್ರೆ, ಮಕ್ಕಳನ್ನ ಈ ರೂಮಲ್ಲಿ ಇಲ್ಲೊಂದು ರೂಮ್ ಮಾಡಿ ವಾಯುವ್ಯದಲ್ಲಿರುವಂತ ಕೋಣೆಯಲ್ಲಿ ಮಲಗಿಸ್ತಾ ಇತ್ತು ಅಂದ್ರೆ ಫಾರಿನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವ್ ಎಕ್ಸ್ಪ್ಲೇನ್ ಮಾಡಿದ್ವಿ, ನಮ್ ಗುರುಗಳು ಹೇಳ್ತಾ ಇದ್ರು, ನಾವು ನಂಬ್ತಾ ಇರ್ಲಿಲ್ಲ. ಅಯ್ಯೋ ಹೆಂಗಾಗ್ಬಿಡುತ್ತೆ ಮ್ಯಾಜಿಕ್ ಅಂತ ನಾವು ಕ್ವಶನ್ ಮಾಡ್ತಾ ಇದ್ವಿ. ನೀವು ಉಪಯೋಗಿಸಿ, ನೀವು ಒಂದ್ 2-3 ಅನುಭವ ಆದ್ರೆ ನಿಮ್ ನಂಬೋದು ನೀವು ಅಂತ ಹೇಳ್ತಾ ಇದ್ವಿ ನಮ್ಮ ಡಾಕ್ಟರ್ ಕೃಷ್ಣಕುಮಾರ್ ಸರ್, ಭಾರತೀಯ ವಿದ್ಯಾಭವನದಲ್ಲಿ. ಹಾಗಾಗಿ ಅಲ್ಲಿ ನಾವು 2-3 ಎಕ್ಸ್ಪೆರಿಮೆಂಟ್ ಕೊಟ್ಟಾಗ ನಮ್ ಮ್ಯಾಜಿಕ್ ಅಲ್ಲಿ ದೇ ಗಾಟ್ ಅಪ್ಲಿಕೇಶನ್ಸ್ ಎಲ್ಲ. ಅದ್ರಲ್ಲಿ US, ಜರ್ಮನಿ ಎಲ್ಲ ಹೋಗಿ MS ಎಲ್ಲ ಮಾಡ್ತಾ ಇದ್ರು ಹುಡುಗರು, ಆವರೇಜ್ ಹುಡುಗರು. ಬಟ್ ಇಲ್ಲಿ ಚೇಂಜ್ ಮಾಡಿದ ತಕ್ಷಣ ಬುದ್ಧಿವಂತರಾಗ್ಬಿಡ್ತಾರೆ. ಅದನ್ನ ನೋಡಿ ಬೇಕಾದ್ರೆ ನೀವು ಕೂಡ ಇಲ್ಲ, ಯಾರ ಮನೇಲಿ ಮಕ್ಕಳಲ್ಲಿ ಮಲಗಿಸ್ತಾರೆ ಕೇಳಿ, ಅವ್ರ ಮಕ್ಳು ಏನು ಓದ್ತಾ ಇದ್ರೆ ಕೇಳಿ, ಗೊತ್ತಾಗತ್ತೆ ನಿಮ್ಗೆ, ಬುದ್ಧಿವಂತರು ಇರ್ತಾರೆ. ಓಕೆನಾ? ಅದೊಂದು ಗಮನ ಕೊಡುವಂಥದ್ದು. ಈ ಎಲ್ಲೇ ಟಿಕ್ ಮಾರ್ಕ್ ಮಾಡಿದೀನೋ ಅದು ನಿಮಗೆ ಇಂಗ್ಲಿಷ್ ಅಲ್ಲಿ ಹಾಕಿದೀನಿ. ನಾರ್ತ್ ಈಸ್ಟ್, ಈಸ್ಟ್, ಸೌತ್ ವೆಸ್ಟ್, ವೆಸ್ಟ್ ಸೌತ್ ವೆಸ್ಟ್, ವೆಸ್ಟ್ ನಾರ್ತ್ ವೆಸ್ಟ್, ನಾರ್ತ್ ನಾರ್ತ್ ಈಸ್ಟ್. ಓಕೆನಾ? ಆದಷ್ಟು ಇಂಗ್ಲಿಷ್ ಅಲ್ಲಿ ಕಲ್ತ್ಕೊಳ್ಳೋಕೆ ಟ್ರೈ ಮಾಡಿ. ಕನ್ನಡ ಕ್ಲಾಸೇ ಇದು, ಬಟ್ ಆದ್ರೂ ಎಲ್ಲ ಕಡೆ ಥ್ರೂಔಟ್ ವರ್ಲ್ಡ್ ಈ ಟರ್ಮ್ಸ್ ಯೂಸ್ ಮಾಡೋದು. ಅದಕ್ಕೆ ನಿಮ್ಗೆ ಗೊತ್ತಿರ್ಬೇಕು. ಇಲ್ಲಿ ಕನ್ನಡದಲ್ಲೂ ಹಾಕಿದ್ದೀನಿ, ಬಟ್ ಇಂಗ್ಲಿಷ್ ಅಲ್ಲೂ ತಿಳ್ಕೊಂಡ್ರೆ ಒಳ್ಳೇದು. ನೆಕ್ಸ್ಟ್, ಮಲಗುವ ಕೋಣೆ ಮಕ್ಕಳಿಗೆಲ್ಲ ಇದು ಎಲ್ಲರೂ ಕೂಡ, ಎಲ್ಲರಿಗೂ ಜನರಲ್ ಆಗಿ ಮಲಗುವ ಕೋಣೆ ಎಲ್ಲೆಲ್ಲಿ ಮಾಡೋದು? ಪೂರ್ವದಲ್ಲಿ ಮಾಡ್ಬೋದು, ದಕ್ಷಿಣ ಆಗ್ನೇಯದಲ್ಲಿ ಮಾಡಬಾರ್ದು. ಯಾರ ಮನೇಲಿ ಆಗ್ನೇಯದಲ್ಲಿ ಇರೋ ನೋಡಿ, ಅವರೆಲ್ಲ ಮಕ್ಕಳೆಲ್ಲ ಒಂಥರ ವೈಲ್ಡ್ ಆಗ್ಬಿಡ್ತಾರೆ. ಅವರು ಬಿಹೇವಿಯರ್ಸ್ ಎಲ್ಲ ಸ್ವಲ್ಪ ರಫ್ ಆಗ್ಬಿಡುತ್ತೆ. ಹೆಣ್ಮಕ್ಳನ್ನ ಮಲಗಿಸ್ಬೋದು ಆಗ್ನೇಯದಲ್ಲಿ, ಬಟ್ ಗಂಡು ಮಕ್ಕಳನ್ನ ಅವಾಯ್ಡ್ ಮಾಡ್ಬೇಕು. ಆದ್ರೂ ಇಬ್ರಿಗೂ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಎಸ್ಪೆಷಲಿ ಗಂಡು ಮಕ್ಕಳನ್ನ ಅವಾಯ್ಡ್ ಮಾಡ್ಬೇಕು, ಇಲ್ಲಾಂದ್ರೆ ಒಂದ್ ಸ್ವಲ್ಪ ರೊಚ್ಚಿಗೆದ್ದು ಬಿಡ್ತಾರೆ, ಸ್ವಲ್ಪ ವೈಲ್ಡ್ ಬಿಹೇವಿಯರ್ಸ್ ಆಗತ್ತೆ. ನೋಡಿ ಬೇಕಾದ್ರೆ ಆಗ್ನೇಯದಲ್ಲಿ ಇದ್ದಾಗ. ಏನಕ್ಕೆ ಅಂದ್ರೆ ಶುಕ್ರನ ಜಾಗ ಅಲ್ವಾ ಅದು, ಅಗ್ನಿ ದೇವನ. ಅದಕ್ಕೆ ಯಾವಾಗಲೂ ಮೈಂಡ್ ರೆಸ್ಟ್ಲೆಸ್ ಆಗ್ಬಿಡುತ್ತೆ, ಆಂಗ್ಸೈಟಿ ಡಿಸಾರ್ಡರ್ಸ್ ಬಂದ್ಬಿಡುತ್ತೆ. ದಕ್ಷಿಣ ಆಗ್ನೇಯದಲ್ಲಿ ಮಲ್ಕೋಬಹುದು. ದಕ್ಷಿಣದಲ್ಲಿ ಮಲ್ಕೊಂಡ್ಬಿಟ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಯಾರ ಮನೆಯಲ್ಲ ದಕ್ಷಿಣದಲ್ಲಿ ಬೆಡ್ರೂಮ್ ಇದ್ದಾಗ ನೋಡಿ, ಅವ್ರ ಮನೇಲಿ ತುಂಬಾ ಚೆನ್ನಾಗಿ ಸುಖ ಶಾಂತಿ ನೆಮ್ಮದಿನೇ ನಿದ್ದೆ ಮಾಡ್ತಾ ಇರುತ್ತೆ. ದಕ್ಷಿಣ. ನೈಋತ್ಯದಲ್ಲಿ ಮನೆ ಯಜಮಾನ ಮತ್ತೆ ಯಜಮಾನಿ ನೈಋತ್ಯದಲ್ಲಿ ಮಲ್ಕೋಬೇಕು, ರಾಕ್ಷಸ ಮೂಲೆ ಅಂತ ಹೇಳ್ತಾರೆ. ಅಲ್ಲಿ ಮಲದಾಗ ಏನಾಗುತ್ತೆ, ರಾಕ್ಷಸ ತತ್ವ ಬರುತ್ತೆ. ರಾಕ್ಷಸ ತತ್ವ ಅಂದ್ರೆ ಏನು? ಲೀಡರ್ಶಿಪ್ ಕ್ವಾಲಿಟೀಸ್ ಅದು ಬರ್ಬೇಕಲ್ಲ ಯಜಮಾನಿಗೆ. ಮನೆ ಸಂಸಾರನ ತೂಗಿಸ್ಕೊಂಡು ಹೋಗೋ ಶಕ್ತಿ ಬೇಕಲ್ಲ, ಅದಕ್ಕೋಸ್ಕರ ನೈಋತ್ಯದಲ್ಲಿ ಮಲಗಿಸ್ತಾರೆ. ಇನ್ನೊಂದು ಪಶ್ಚಿಮ ನೈಋತ್ಯದಲ್ಲಿ ಮಲ್ಕೋಬಹುದು. ಎಸ್ಪೆಷಲಿ ಮಕ್ಕಳನ್ನ ಮಲಗಿಸಿ ಅಲ್ಲಿ ಓದೋ ಕೋಣೆ ಮಾಡಿ, ಅವ್ರು ಮಲ್ಕೊಳ್ಳೋದು ಅಲ್ಲೇ ಮಾಡಿ, ಓದೋದು ಅಲ್ಲೇ ಮಾಡ್ಬಿಟ್ರೆ ಫಸ್ಟ್ ಕ್ಲಾಸ್, ಫಸ್ಟ್ ಪ್ರಿಫರೆನ್ಸ್. ದೊಡ್ಡ ಬಂಗ್ಲೆಗಳಿರುತ್ತಲ್ಲ, ಅದಕ್ಕೆಲ್ಲ ನಾವೆಲ್ಲ ಹಿಂಗೆ ಪ್ಲಾನ್ ಮಾಡ್ಕೊಡೋದು, ಹಿಂಗ್ ಮಾಡಿ ಅಂತ ಅವ್ರು ಮಾಡಿಸ್ತಾರೆ. ದೇ ವಿಲ್ ಗೆಟ್ ದ ರಿಸಲ್ಟ್ಸ್ ಆಲ್ಸೋ. ಪಶ್ಚಿಮದಲ್ಲೂ ಮಲ್ಕೋಬಹುದು. ಪಶ್ಚಿಮದಲ್ಲಿ ಮಲ್ಕೊಂಡ್ರೆ ತುಂಬಾ ಚುರುಕಾಗ್ತಾರೆ. ವಾಯುವ್ಯದಲ್ಲಿ ಹೇಳಿದ್ನಿ, ಅಲ್ಲೂ ಕೂಡ ಅಷ್ಟೇ ಮಕ್ಕಳನ್ನ ಮಲ್ಸಿದ್ರೆ ಒಳ್ಳೇದು. ಉತ್ತರ ವಾಯುವ್ಯ ಹೇಳಿದ್ನಲ್ಲ, ಇದು ಹೊಸದಾಗಿ ಮದುವೆ ಆಗಿರುವಂತ ಗಂಡ ಹೆಂಡತಿ ಇಲ್ಲಿ ಬೆಡ್ರೂಮ್ ಇರ್ಬೇಕು ಅವ್ರಿಗೆ. ಅರ್ಥ ಆಯ್ತಾ? ಒಬ್ರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ. ಉತ್ತರದಲ್ಲಿ ಕೂಡ ಮಲ್ಕೋಬಹುದು. ಸೊ ಹೀಗೆ ಒಂದೊಂದು ದಿಕ್ಕುಗಳು ನೋಡ್ಕೊಳ್ಳೋಣಂಥದ್ದು. ಇನ್ನೊಂದು ಲಿವಿಂಗ್ ರೂಮ್, ಹಾಲ್, ಡ್ರಾಯಿಂಗ್ ರೂಮ್ ಅಂತ ಕರೀತಾರೆ.
ಇಲ್ಲಾಂದ್ರೆ ಗೆಸ್ಟ್ ವಿಸಿಟಿಂಗ್ ಹಾಲ್. ಕೆಲವರು ದೊಡ್ಡ ದೊಡ್ಡ ಮನೆಗಳು ಏನ್ ಮಾಡ್ತಾರೆ, 2 ಪೋರ್ಷನ್ ಮಾಡಿರ್ತಾರೆ. ನಾವು ಅಷ್ಟೇ ಅಲ್ವಾ, 30-40 ಇದ್ದಾಗ ಏನ್ ಮಾಡ್ತೀವಿ, ಮುಂಚೆ ಯಾರನ್ನ ಹೊರಗಡೆಯಿಂದ ಬಂದೋ ಅವ್ರು ಕೂಡ್ಸಿ ಅಲ್ಲೇ ಮಾತಾಡಿ ಅಲ್ಲಿ ಕಳ್ಸಿಬಿಡ್ತೀವಿ ಮನೆ ಒಳಗಡೆ. ಅದನ್ನ ನಾವೇನ್ ಮಾಡ್ತೀವಿ, ಲಿವಿಂಗ್ ರೂಮು ಇಲ್ಲ ಡ್ರಾಯಿಂಗ್ ರೂಮು, ಗೆಸ್ಟ್ ವಿಸಿಟಿಂಗ್ ಅಂತ ಕರಿತೀವಿ. ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ಅದೇ ದೊಡ್ಡ ಮನೆ ತರನೇ ಇರುತ್ತೆ ಅದು. ಸೊ ಅದು ಎಲ್ಲಿರ್ಬೇಕು, ಯಾವ ಜಾಗದಲ್ಲಿ ಇರ್ಬೇಕು ಅನ್ನೋದು ನೋಡಿದಾಗ ಅದು ಈಶಾನ್ಯದಲ್ಲಿ ಇರ್ಬೋದು. ಒಳ್ಳೆ ಮಾತುಕತೆ ಆಗತ್ತೆ, ಯಾರು ಕೋಪ ಗೀಪ ಮಾಡ್ಕೊಳಲ್ಲ, ಬಂದವರು ಅಷ್ಟೇ, ಮನೇಲಿರೋರು ಅಷ್ಟೇ, ಚೆನ್ನಾಗಿ ಮಾತಾಡಿ ಕಳಿಸ್ಬೋದು. ಅದು ಯಾವ ಬಗ್ಗೆ ಮಾತಾಡ್ತಾರೆ, ದೇವ್ರು ದಿಂಡ್ರು, ಆ ದೇವಸ್ಥಾನದಲ್ಲಿ ಹಿಂಗಾಯ್ತು, ಈ ದೇವಸ್ಥಾನದಲ್ಲಿ ಹಿಂಗಾಯ್ತಂತೆ, ಆ ಕತೆ ಈ ಕತೆ ಬಗ್ಗೆ ಡಿಸ್ಕಷನ್ ಇರುತ್ತೆ. ನೋಡಿ ಬೇಕಾದ್ರೆ ಈಶಾನ್ಯದಲ್ಲಿ ಯಾರ ಮನೆಯಲ್ಲಿ ಲಿವಿಂಗ್ ರೂಮ್ ಇರುತ್ತೆ, ಅಂದ್ರೆ ಗೆಸ್ಟ್ ರೂಮ್ ಇರುತ್ತೋ, ಅಂದ್ರೆ ಗೆಸ್ಟ್ ವಿಸಿಟಿಂಗ್ ರೂಮ್ ಅಷ್ಟೇ, ಗೆಸ್ಟ್ ಉಳ್ಕೊಳ್ಳೋದಂತಲ್ಲ, ಅವ್ರು ಬಂದು ಮಾತಾಡ್ಸ್ಕೊಂಡು ಹೋಗ್ಬಿಡ್ತಾರಲ್ಲ ಹಾಗೆ. ಒಳಗಡೆ ಏನಕ್ಕೆ ಸೇರ್ಸೋದು, ಈಚೆ ಬಂದಾಗ ಅಲ್ಲೇ ಮಾತಾಡ್ಸಿ ಕಳ್ಸೋಣ ಅಂತ ಒಂದು ಪೋಷನ್ ಮಾಡಿರ್ತೀವಿ, ಅದನ್ನ ಮಾತಾಡ್ತಾ ಇರೋದು ನಾವು ಇವಾಗ. ಪೂರ್ವ ಈಶಾನ್ಯ ಮಾಡಿದಾಗ ಸೋಷಿಯಲ್ ಕನೆಕ್ಷನ್ಸ್ ಹೆಚ್ಚಿಗೆ ಇರುತ್ತೆ, ಅಂದ್ರೆ ಸೊಸೈಟಿ ಬಗ್ಗೆ ಮಾತಾಡ್ತಾರೆ, ಅವ್ರ ಮನೆ ಹಿಂಗಾಯ್ತಂತೆ, ಇವ್ರ ಮನೆ ಹಿಂಗಾಯ್ತಂತೆ, ಆ ರೀತಿ. ಪೂರ್ವಕ್ಕೆ ಮಾಡಿದಾಗ ರಾಜಕೀಯ ಮಾತಾಡ್ತಾ ಇರ್ತಾರೆ. ಪೂರ್ವ ಅಂದ್ರೆ ಸೂರ್ಯ ಬಂತು, ರಾಜಕೀಯ. ಅಗ್ನಿ ಮೂಲೆಯಲ್ಲಿ ಆಗ್ನೇಯ, ದಕ್ಷಿಣ ಆಗ್ನೇಯ. ದಕ್ಷಿಣದ ಬಗ್ಗೆ ನೇಮ್ ಆಫ್ ಫೇಮ್ ಬಗ್ಗೆ ಮಾತಾಡ್ತಾರೆ. ನೈಋತ್ಯ ಬಗ್ಗೆ ಮಾತಾಡಿದಾಗ ಮನೆ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡ್ತಾರೆ. ಪಶ್ಚಿಮ ನೈಋತ್ಯದಲ್ಲೇ ಎಜುಕೇಶನ್ ಬಗ್ಗೆ ಮಾತಾಡ್ತಾರೆ, ಮಕ್ಕಳದ ಯಾವ ಕಾಲೇಜ್ ಸೇರಿಸ್ಬೇಕು ಏನು ಅಂತ. ಪಶ್ಚಿಮದಲ್ಲಿ ಮಾಡ್ಬೇಕಾದ್ರೆ ಲೆಕ್ಕಾಚಾರದ ಬಗ್ಗೆ ಮಾತಾಡ್ತಾರೆ. ವಾಯು ತತ್ವ ಬಂದಾಗ ಎಲ್ಲಾ ತರದ ವಿಷಯಗಳನ್ನು ಮಾತಾಡ್ತಾರೆ. ಉತ್ತರ ಬಂದಾಗ ಉತ್ತರದಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅವರ ವೃತ್ತಿ ಪ್ರೊಫೆಷನ್ ಬಗ್ಗೆ ಮಾತಾಡುವಂಥದ್ದು. ಉತ್ತರ ಈಶಾನ್ಯ ಬಗ್ಗೆ ಮಾತಾಡಿದಾಗ ಆ ಡಾಕ್ಟರ್ ಚೆನ್ನಾಗಿದ್ದಾರಂತೆ, ಈ ಮೆಡಿಸಿನ್ಸ್ ತಗೊಂಡೆ, ರೀಲ್ ಅಲ್ಲಿ ನೋಡಿದೆ, ಅದೇ ಮಾತುಗಳಾಡ್ತಾ ಇರ್ತಾರೆ ಉತ್ತರ ಈಶಾನ್ಯದಲ್ಲಿ. ನೋಡಿ ಇವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಹಾಗೆ. ಏನ್ ಮೇಡಮ್ ಮೇಡಮ್ ಏನ್ ಹೇಳ್ತಾ ಇದಾರೆ? ಹೀಗೆ ಹೀಗೆ ತಗೊಳ್ಳೋವಂಥದ್ದು. ನೆಕ್ಸ್ಟ್ ಖಾಲಿ ಸ್ಥಳ ಎಲ್ಲಿ ಬಿಡಬೇಕು, ನಮ್ ಯೂಶುವಲ್ ಜನರಲ್ ರೂಲ್ ಅಲ್ವಾ ಇದು. ಖಾಲಿ ಸ್ಥಳ ಎಲ್ಲಿ ಬಿಡಬೇಕು ಅಂದ್ರೆ, ಇದು ಕಾಂಪೌಂಡ್ ಅನ್ಕೊಳ್ಳಿ, ರೆಡ್ ಕಲರ್ ಹಾಕಿರುವಂತದ್ದು ಕಾಂಪೌಂಡ್. ಇದು ನಾವು ಆಯ ಹಾಕೊಂಡು ಫೌಂಡೇಶನ್ ಹಾಕಿ ಕಟ್ಟಿರುವಂತ ಮನೆ. ನೋಡಿ ಯಾವಾಗ್ಲೂ ಜಾಗ ಉತ್ತರಕ್ಕೆ ಪೂರ್ವಕ್ಕೆ ಜಾಸ್ತಿ ಬಿಡ್ಬೇಕು, ಯಾಕಂದ್ರೆ ಗಾಳಿ ಓಡಾಡ್ಬೇಕಲ್ಲ. ನಮ್ಮ ಭೂಮಿ ತಿರ್ಬೇಕಾದ್ರೆ ಸೂರ್ಯ ಹೆಂಗ್ ತಿರುಗಿಸೋ ಅಲ್ಲಿ ಬಿಸಿ ಆದಾಗ ಅಲ್ಲಿ ಗಾಳಿಗಳು ಓಡಾಡತ್ತೆ, ಅದು ಸೈನ್ಸ್. ಹಾಗಾಗಿ ಉತ್ತರಕ್ಕೆ ಮತ್ತೆ ಪೂರ್ವಕ್ಕೆ ಗಾಳಿ ಬಿಡ್ಬೇಕು, ಅಂದ್ರೆ ಜಾಗ ಜಾಸ್ತಿ ಯಥೇಚ್ಛವಾಗಿ ಬಿಡ್ಬೇಕು. ಪ್ಲಸ್ ಅದಕ್ಕೂ ಕೂಡ ದಕ್ಷಿಣದಲ್ಲಿ ಕಡಿಮೆ, ತುಂಬಾನೇ ತೀರಾ ಕಡಿಮೆ ಇರಬೇಕು. ಆಮೇಲೆ ಪೂರ್ವಕ್ಕೆ ಸ್ವಲ್ಪ ಜಾಸ್ತಿ ಬಿಡಬೇಕು, ಅಂದ್ರೆ ಉತ್ತರಕ್ಕಿಂತ ಕಡಿಮೆ ಇರುತ್ತೆ. ಬಟ್ ಆದ್ರೂ ಕೂಡ ದಕ್ಷಿಣಕ್ಕೆ ಕಂಪೇರ್ ಮಾಡ್ತು ಅಂದ್ರೆ ಪಶ್ಚಿಮದಲ್ಲೂ ಸ್ವಲ್ಪ ಜಾಸ್ತಿ ಜಾಗ ಬಿಡ್ಬೇಕು. ಎಲ್ಲೆಲ್ಲಿ ಜಾಗ ಚೆನ್ನಾಗಿ ಬಿಡ್ಬೇಕು ಅಂದ್ರೆ ಈಶಾನ್ಯದಲ್ಲಿ ಚೆನ್ನಾಗಿ ಬಿಡ್ಬೇಕು. ಕೆಲವ್ರ ಮನೆ ಎಲ್ಲ ಇಲ್ಲಿ ಜಾಗ ಇರಲ್ಲ, ಹಿಂಗ್ ಬಂದ್ ಹಿಂಗ್ ಹೊಟ್ಟೋಗಿರುತ್ತೆ ಅಲ್ವಾ. ಹಾಗಾಗಿ ಜಸ್ಟ್ ಒಂದು ರೂಲ್, ಈಶಾನ್ಯದಲ್ಲಿ ಜಾಸ್ತಿ ಇರ್ಬೇಕು ಜಾಗ, ಉತ್ತರ ಈಶಾನ್ಯದಲ್ಲಿ ಜಾಸ್ತಿ ಇರ್ಬೇಕು, ಮತ್ತೆ ಪೂರ್ವ ಆಗ್ನೇಯದಲ್ಲಿ ಜಾಸ್ತಿ ಜಾಗ ಇರ್ಬೇಕು, ಪಶ್ಚಿಮ ನೈಋತ್ಯದಲ್ಲಿ ಇರ್ಬೇಕು, ಪಶ್ಚಿಮ ವಾಯುದಲ್ಲಿ ಯಥೇಚ್ಛವಾಗಿ ಜಾಸ್ತಿ ಜಾಗನ ಬಿಡ್ಬೇಕು. ಇಲ್ಲಿ ಟಿಕ್ ಮಾರ್ಕ್ ಮಾಡಿದ್ರೆ ಈ ಜಾಗಗಳಲ್ಲಿ ಜಾಸ್ತಿ ಜಾಗನ ಬಿಟ್ರೆ ಒಳ್ಳೇದು. ಖಾಲಿ ಜಾಗ ಬಿಡ್ಬೇಕಾದ್ರೆ ಪ್ಲಾನಿಂಗ್ ಅಲ್ಲಿ ಅದು ಬ್ಲಾಕ್ ಮಾಡಬಾರ್ದು, ಇಲ್ಲಾಂದ್ರೆ ಎನರ್ಜೀಸ್ ಬ್ಲಾಕ್ ಆಗ್ಬಿಡುತ್ತೆ. ಓಕೆನಾ? ಇನ್ನೊಂದು ಏನಂತ, ಇದು ಲಾಸ್ಟ್ ಸ್ಲೈಡ್, 11 ಗಂಟೆ ಆಯ್ತು. ಅಡಿಗೆ ಮನೆ ಎಲ್ಲಿರ್ಬೇಕು? ಎಷ್ಟು ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಇಲ್ಲ ಮೆಸೇಜ್ ಮಾಡ್ತಾ ಇರ್ತಾರೆ ನಿಮ್ಗೆ. ನಾವೆಲ್ಲ ಇದಕ್ಕೆ ಹೋದಾಗ್ಲೂ ಅಷ್ಟೇ, ಟಿವಿ ಹೋದಾಗ್ಲೂ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಎಲ್ಲಿ ಬರಬೇಕು ಅಂತ, ಆನ್ಲೈನ್ ಲೈವ್ ಇದ್ದಾಗ್ಲೂ ಕೂಡ. ಎಲ್ಲಿರ್ಬೇಕು ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಇಸ್ ಆಗ್ನೇಯ. ಆಗ್ನೇಯದಲ್ಲಿ ಇದ್ದಾರೆ ಉತ್ತಮ. ಆಗ್ನೇಯದಲ್ಲಿ ಜೋಡದ್ ಮಾಡ್ತೀನಿ ನಾನು, ದೊಡ್ಡದಿತ್ತು ಅಂದ್ರೆ ಅದು ಫಸ್ಟ್ ಪ್ರಿಫರೆನ್ಸ್ ಆಗತ್ತೆ. ಓಕೆನಾ? ಅದನ್ನ ಫಸ್ಟ್ ಪ್ರಿಫರೆನ್ಸ್ ಮಾಡ್ಕೋಬಹುದು. ಸೆಕೆಂಡ್ ಎಲ್ಲಿ ಬರ್ಬೇಕು ಅಂದ್ರೆ ಬೇರೆ ಕಡೆ ಎಲ್ಲಿ ಬರ್ಬೇಕು? ನಾವು ಯೂಶುವಲ್ ಆಗಿ ಆಗ್ನೇಯ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬಿಡ್ತೀವಿ ನಾವೀಗ ಜನರಲ್ ಪ್ರಿಫರೆನ್ಸ್ ಆಗಿ ನಾವಿಲ್ಲಿ ವಾಯುವ್ಯದಲ್ಲಿ ಇಟ್ಕೊಂಡ್ಬಿಡ್ತೀವಿ. ಕರೆಕ್ಟಾ? ಅಲ್ವಾ? ಅದ ಇದು ಫಸ್ಟ್ ಪ್ರಿಫರೆನ್ಸ್ ತಗೊಂಡು ಇದು ಸೆಕೆಂಡ್ ಪ್ರಿಫರೆನ್ಸ್ ತಗೋತೀವಿ. ಇದು ಚಂದ್ರನ ಜಾಗ, ಚಂದ್ರ ಅಧಿಪತಿ. ಅದಕ್ಕೋಸ್ಕರ ನಾವು ಅಡಿಗೆ ಅಲ್ಲಿ, ಯಾಕಂದ್ರೆ ಚಂದ್ರ ಅಂತಂದ್ರೆ ಅಡಿಗೆ ಅಲ್ವಾ, ಊಟ ಅಡಿಗೆ ಎಲ್ಲಿ ಮಾಡೋವಂಥದ್ದು. ಅದಕ್ಕೋಸ್ಕರ ನಾವು ಇದನ್ನ ಸೆಕೆಂಡ್ ಪ್ರಿಫರೆನ್ಸ್ ತಗೊಂಡು ಮಾಡೋವಂಥ ಇದು ಪ್ರಾಕ್ಟೀಸ್ ಇದೆ. ಬಟ್ ಆಕ್ಚುಲಿ ಇದ್ರ ಪ್ರಕಾರ ಏನ್ ಮಾಡ್ಬೇಕು, ಫಸ್ಟ್ ಪ್ರಿಫರೆನ್ಸ್ ಇದು ಬಂದಾಗ ಅಂದ್ರೆ ಆಗ್ನೇಯ ಬರುತ್ತೆ. ಆಗ್ನೇಯ ಇಲ್ದಾಗ ದಕ್ಷಿಣ ಆಗ್ನೇಯನು ಮಾಡ್ಕೋಬಹುದು. ದಕ್ಷಿಣದಲ್ಲಿ ಕೂಡ
ಮಾಡ್ಕೋಬಹುದು ಅಡ್ಗೆ ಮನೆ ಅಂತ ಹೇಳುತ್ತೆ. ಇನ್ನೊಂದು ಪಶ್ಚಿಮದಲ್ಲಿ ಕೂಡ ಮಾಡ್ಕೋಬಹುದು. ಗುರುಗಳೇ ದಕ್ಷಿಣ ಆಗ್ಬೋದಾ? ದಕ್ಷಿಣದಲ್ಲೂ ಮಾಡ್ಕೋಬಹುದು. ಅಲ್ಲ ಫೇಸ್ ಮಾಡೋ ಅಡಿಗೆ ಮಾಡೋ ಫೇಸು ಅಡ್ಗೆ ಮಾಡೋ ಫೇಸು ಪೂರ್ವದಲ್ಲಿ ಇರ್ಬೇಕು. ಅದೇ ಎಲ್ಲಾನು ಅಷ್ಟೇ, ಏನ್ ಮಾಡಿದ್ರು ಎಲ್ಲ ಪೂರ್ವದಲ್ಲೇ ಮಾಡ್ಕೋಬೇಕು, ದಕ್ಷಿಣ ಫೇಸಿಂಗ್ ಮಾಡ್ಕೋಬಾರ್ದು. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಪಶ್ಚಿಮದಲ್ಲಿ ಮಾಡಿದೀರಾ ಅನ್ಕೊಳ್ಳಿ, ಓಕೆನಾ, ಈಗ ಹೆಂಗೋ ಬಂದಿದೆ ಅನ್ಕೊಳ್ಳಿ, ಹಿಂಗೋ ಮಾಡಿದೀರಾ, ಅವಾಗ ಏನ್ ಮಾಡ್ಬೇಕು, ನಾವ್ ಇದ್ ಕಡೆ ಫೇಸ್ ಮಾಡ್ಕೋಬೇಕು. ಅಂದ್ರೆ ಪೂರ್ವಕ್ಕೆ ಫೇಸ್ ಮಾಡಿ ಅಡಿಗೆ ಮಾಡ್ಬೇಕು. ಇವಾಗ ಇದಕ್ಕೂ ಮಾಡಿರ್ತೀರಾ, ಇಲ್ಲಿ ವಾಯುವ್ಯದಲ್ಲಿ ಮಾಡಿದೀರಾ ಅನ್ಕೊಳ್ಳಿ, ಒಂದ್ ದೊಡ್ಡದಾಗಿ ಮಾಡ್ಕೊಂಡಿರ್ತೀರ, ಹಿಂಗಿರುತ್ತೆ. ಸೊ ಇಲ್ಲಿ ಎಂಟೆ ಕೊಟ್ಕೊಂಡಿರ್ತೀರ ಅಡಿಗೆ ಮನೆಗೆ. ಇಲ್ಲಿ ಬಣ್ಣದಾಗ್ಲೂ ಅಷ್ಟೇ, ಇಲ್ಲಿ ಸ್ಟವ್ ಇಟ್ಕೋಬೇಕು, ಸ್ಟ್ಯಾಬ್ ಅಂದ್ರೆ ಸ್ಟವ್ ಇಲ್ಲಿ ಇಟ್ಕೊಂಡು ಇಲ್ಲಿ ನೀವು ನಿಂತ್ಕೊಂಡು ಕೆಲಸ ಮಾಡ್ಬೇಕು. ಅಂದ್ರೆ ನೀವು ಎಲ್ಲಿ ಫೇಸ್ ಮಾಡ್ಬೇಕು, ಪೂರ್ವ ಈಸ್ಟ್ ಫೇಸ್ ಮಾಡಿ ಅಡಿಗೆ ಮಾಡ್ಬೇಕು. ಅರ್ಥ ಆಯ್ತಾ? ನೀವು ಎಲ್ಲೇ ಮಾಡಿದ್ರು ಸ್ಟವ್ ಹೀಗೆ ಇಟ್ಕೋಬೇಕು ನೀವು. ಇಲ್ಲೂ ಅಷ್ಟೇ, ಎಂಡ್ಗೆ ಹಾಕೋತೀವಿ ಸ್ಟವ್ ಇಟ್ಕೊಂಡಾಗ ನಾವು ಹಿಂಗ್ ನಿಂತ್ಕೊಂಡು ಅಡಿಗೆ ಮಾಡ್ತಾ ಇರ್ತೀವಿ, ಪೂರ್ವಕ್ಕೆ ನಿಂತ್ಕೊಂಡು ಅಡಿಗೆ ಮಾಡಬೇಕು. ಸಿಂಪಲ್, ಓಕೆನಾ? ಸೊ ಈ ಜಾಗಗಳನ್ನ ನೋಡ್ಬೇಕು ನಾವು. ಆದಷ್ಟು ನಿಮ್ಗೆ ಚಾನ್ಸ್ ಸಿಕ್ಕಿದ್ರೆ ಆ ಪ್ಲಾನಿಂಗ್ ಪ್ರಕಾರ ಈ ಮೂಲಗಳನ್ನ ಉಪಯೋಗಿಸ್ಕೊಡಿ. ಅದು ಫಸ್ಟ್ ಆಗ್ನೇಯನೇ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ನೀವು. ಅಕಸ್ಮಾತ್ ಅದಾಗ್ಲಿಲ್ಲ ಅಂದಾಗ ಈ 3 ಜಾಗ ಏನಿದೆಯೋ ಅದನ್ನ ನೋಡ್ಬೇಕು. ತೀರಾ ಅದು ಆಗ್ಲಿಲ್ಲ ಅಂದ್ರೆ ನೋಡಿ ಈ 3 ಜಾಗಗಳನ್ನ ನೋಡ್ಬೇಕು. ಯಾವ್ಯಾವ್ದು? ಆಗ್ನೇಯ, ದಕ್ಷಿಣಾಗ್ನೇಯ, ದಕ್ಷಿಣ, ಪಶ್ಚಿಮ, ಇದರಲ್ಲಿ ಮಾಡಿಸೋ ತರ ಟ್ರೈ ಮಾಡ್ಬೇಕು. ಆ ತೀರ ಆಗ್ಲಿಲ್ಲ ಅಂದಾಗ ಆಗ 4ನೇ ಆಪ್ಷನ್ ಇದು ವಾಯುವ್ಯ. ಅರ್ಥ ಆಯ್ತಾ? ಸೊ ಇದನ್ನ ನೋಡ್ಕೋಣ. ಓಕೆ, 11 ಗಂಟೆ ಆಯ್ತು. ಮುಂದಿನ ಶನಿವಾರ ಸಿಗೋಣ. ಒಂದು ಪ್ರೇಯರ್ ಮಾಡ್ಬಿಟ್ಟು ಕ್ಲಾಸ್ನ ಕ್ಲೋಸ್ ಮಾಡೋಣ. ಎಲ್ಲ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ನಮಸ್ಕಾರ ಮುದ್ರೆ, ಬೆನ್ನು ನೇರವಾಗಿರ್ಲಿ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶುಭರಾತ್ರಿ ಎಲ್ಲಾರ್ಗು. ದೇವ್ರು ಒಳ್ಳೇದ್ ಮಾಡ್ಲಿ. ಶುಭರಾತ್ರಿ ಸರ್. ಶುಭರಾತ್ರಿ ಗುರುಗಳೇ. ಶುಭರಾತ್ರಿ ಸರ್.